ಪ್ರೊಫೆಸರ್ ರವೀಂದ್ರ ರೇಷ್ಮೆ ವೃತ್ತಿಯಿಂದ ಪ್ರಾಧ್ಯಾಪಕರಾಗಿ ಪ್ರವೃತ್ತಿಯಿಂದ ಹವ್ಯಾಸಿ ಪತ್ರಕರ್ತರಾದ ಪ್ರೊಫೆಸರ್ ರವೀಂದ್ರ ರೇಷ್ಮೆ ಅವರು ಮೂಲತಃ ರಾಯಚೂರು ಜಿಲ್ಲೆಯವರು. ಪದವಿ ಕಾಲೇಜಿನ ಸಸ್ಯಶಾಸ್ತ್ರ ವಿಭಾಗದ ಅಧ್ಯಾಪಕರಾಗಿ, ಮುಖ್ಯಸ್ಥರಾಗಿ, ಪ್ರಭಾರ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಇವರು ರೂಪಾ ಅನುದಾನದಡಿ ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಹಾಗೂ ಮಂಡ್ಯದ ಯುನಿಟರಿ ವಿಶ್ವವಿದ್ಯಾಲಯದ ವಿಶೇಷ ಅಧಿಕಾರಿಯಾಗಿ ಕೂಡ ನೇಮಕಗೊಂಡವರು. ಕಾಲೇಜಿನಲ್ಲಿರುವಾಗಲೇ ಎನ್ಸಿಸಿ ಅಧಿಕಾರಿಯಾಗಿ ಪ್ರಶಂಸಾ ಪದಕವನ್ನ ಪಡೆದಿದ್ದ ರವೀಂದ್ರ ಅವರು ಕಾಲೇಜು ಅಧ್ಯಾಪಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಹವ್ಯಾಸಿ ಪತ್ರಕರ್ತರಾಗಿ ಸತತ 35 ವರ್ಷಗಳಿಂದ ತಮ್ಮ ತನಿಖಾ ವರದಿಗಳು, ರಾಜಕೀಯ ವಿಶ್ಲೇಷಣೆ, ಸಾಮಾಜಿಕ ಚಿಂತನೆಯ ಮೂಲಕ ಚಿರಪರಿಚಿತರಾಗಿರುವ ಇವರು ಅನೇಕ ದಿನಪತ್ರಿಕೆಗಳ, ವಾರ ಪತ್ರಿಕೆಗಳ ಒಡನಾಡಿಯಾಗಿ, ಗೌರವ ಸಂಪಾದಕರಾಗಿ ಲೇಖನಗಳನ್ನು ಬರೆಯುತ್ತಿದ್ದಾರೆ. ಅನೇಕ ಹಗರಣಗಳನ್ನು ಬಯಲಿಗೆಳೆದ ಖ್ಯಾತಿಯನ್ನು ಹೊಂದಿರುವ ರವೀಂದ್ರ ಅವರು ಸುದ್ದಿ ವಾಹಿನಿಗಳಲ್ಲಿ ಸಂವಾದ, ರಾಜಕೀಯ ಚರ್ಚೆಗಳಲ್ಲಿ ಭಾಗವಹಿಸಿ ಜನಮನ್ನಣೆಯನ್ನೂ ಗಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಸ್ಕೂಪ್ ಪ್ರಶಸ್ತಿಯನ್ನು ಪಡೆದಿರುವ ರವೀಂದ್ರ ಅವರು ಪ್ರಸ್ತುತ ಮೈಸೂರಿನ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಪ್ರೊಫೆಸರ್ ರವೀಂದ್ರ ರೇಷ್ಮೆಯವರ ಮುಂದಿನ ಎಲ್ಲಾ ಯೋಜನೆಗಳು ಯಶಸ್ವಿಯಾಗಲಿ ಎಂಬ ಹಾರೈಕೆಯೊಂದಿಗೆ ಶುಭೋದಯ ಕರ್ನಾಟಕ ತಂಡದ ಪರವಾಗಿ ಆತ್ಮೀಯ ಸ್ವಾಗತ. ಹಾಗಾದ್ರೆ ತಡ ಮಾಡೋದು ಯಾಕೆ, ಇವತ್ತಿನ ನಮ್ಮ ಅತಿಥಿಯನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಸ್ವಾಗತ. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬಹಳ ನಾನು ಪ್ರಾರಂಭದಲ್ಲೇ ಹೇಳಿದೆ, ವೆರಿ ಡಿಫರೆಂಟ್ ಕಾಂಬಿನೇಷನ್, ಗುರುವಾಗಿ ಮತ್ತೆ ಒಬ್ಬ ಪತ್ರಕರ್ತ ಆಗಿ. ಇವೆರಡೂ ಏನಿರುತ್ತಲ್ಲ ಸರ್, ಅಂದ್ರೆ ಯು ನೋ ದ ಇನ್ಸೈಟ್ಸ್ ಆಲ್ಸೋ, ಯು ನೋ ದ ಔಟ್ ರೈಟ್ಸ್ ಆಲ್ಸೋ. ಅವೆರಡನ್ನೂ ತಿಳ್ಕೊಂಡು ನೀವು ಜಗತ್ತಿಗೆ ತಿಳಿಸಬಹುದು. ಅಂದ್ರೆ ವಿದ್ಯಾರ್ಥಿಗಳಿಗೆ ಹೇಗೆ ಹೇಳಬೇಕು ಅದನ್ನ ಅವ್ರಿಗೆ ಬೇಕಾದಾಗ ಹೇಳೋದು, ಮತ್ತೆ ಸಮಾಜಕ್ಕೆ ಹೇಗೆ ಹೇಳಬೇಕು ಅದನ್ನ ಅವ್ರಿಗೆ ಬೇಕಾದಾಗ ಹೇಳೋದು. ಇವೆರಡನ್ನು ನಿಭಾವಣೆ ಮಾಡೋದಕ್ಕಿಂತ ನಿಮ್ಮೊಳಗೆ ಇವೆರಡನ್ನು ತಗೊಳ್ಳೋದಕ್ಕೆ ಹೇಗಾಗ್ತದೆ? ಯಾಕಂದ್ರೆ ಅದು ಗುರುವಾಗಿ ಕಲಿಸುವಾಗ ಇಟ್ಸ್ ಅ ಡಿಫರೆಂಟ್ ಮೈಂಡ್ ಸೆಟ್ ಆಲ್ ಟುಗೆದರ್. ಒಬ್ಬ ಪತ್ರಕರ್ತನಾಗಿ ಬರೆಯುವಾಗ ಅದು ಇನ್ನೊಂದು ಏನೋ ವಿಚಾರಧಾರೆ ಅಥವಾ ಮೈಂಡ್ ಸೆಟ್ ಬೇರೆ. ಅವೆರಡನ್ನು ನಿಭಾಯಿಸೋದು ಕಷ್ಟ ಇತ್ತ ಅಂತ? ನೀವು ಪದೇ ಪದೇ ನೀವು ನನ್ನನ್ನ ಟೀಚರ್ ಜರ್ನಲಿಸ್ಟ್ ಕಾಂಬಿನೇಷನ್ ಅಂತ ಹೇಳ್ತಿರೋದ್ರಿಂದ ಈಗ ನಾನೊಬ್ಬ ಹೈಬ್ರಿಡ್ ಟೀಚರ್ ಅಥವಾ ಹೈಬ್ರಿಡ್ ಜರ್ನಲಿಸ್ಟ್ ಆಗಿದ್ದೆ ಅಂತ ಕಾಣುತ್ತೆ. ಯಾಕಂದ್ರೆ ನನ್ನ 36 ವರ್ಷಗಳ ಅನುಭವದಲ್ಲಿ ಅಧ್ಯಾಪಕ ವೃತ್ತಿ ನನ್ನ ಪತ್ರಿಕೋದ್ಯಮದ ವಿಸ್ತರಣೆ ಆಗಿತ್ತು. ಪತ್ರಿಕೋದ್ಯಮ ನನ್ನ ಅಧ್ಯಾಪಕ ವೃತ್ತಿಯ ವಿಸ್ತರಣೆ ಅಂತಿತ್ತು. ಎನ್ ಎಕ್ಸ್ಟೆನ್ಷನ್ ಆಫ್ ಮೈ ಟೀಚಿಂಗ್ ಕರಿಯರ್. ಯಾಕಂದ್ರೆ ಅಧ್ಯಾಪಕ ವೃತ್ತಿ ಮತ್ತು ನನ್ನ ಪ್ರವೃತ್ತಿ ಏನಿದೆ, ಪತ್ರಿಕೋದ್ಯಮದ ಪ್ರವೃತ್ತಿ, ಇವೆರಡಕ್ಕೂ ಸಮಾನ ಕೌಶಲ್ಯಗಳೇ ಬೇಕು. ಬೋತ್ ರಿಕ್ವೈರ್ ಐಡೆಂಟಿಕಲ್ ಸ್ಕಿಲ್ಸ್. ಎರಡಕ್ಕೂ ಓದು, ಬರಹ, ಮಾತು, ಚಿಂತನೆ, ನಾಲ್ಕಕ್ಕೂ ಬೇಕು. ಈ ವಾಚಾಳಿತನೂ ಇರಬೇಕು, ಓದುವ ಬರೆಯುವ ಗೀಳಿರಬೇಕು, ಹಾಗೆ ಸ್ವತಂತ್ರವಾಗಿ ಚಿಂತನೆ ಮಾಡೋ ಒಂದು ಹವ್ಯಾಸ ಕೂಡ ಇರಬೇಕು. ಹಾಗಾಗಿ ಎರಡರಲ್ಲೂ ಸಮಾನ ಕೌಶಲ್ಯಗಳು ಬೇಕಾಗಿದ್ದರಿಂದ ಪತ್ರಿಕೋದ್ಯಮದಿಂದ ಅಧ್ಯಾಪಕ ವೃತ್ತಿಗೆ, ಅಧ್ಯಾಪಕ ವೃತ್ತಿ ಪತ್ರಿಕೋದ್ಯಮಕ್ಕೆ ಬಹಳ ಸರಾಗವಾಗಿ ಓಡಾಡ್ಲಿಕ್ಕೆ ಸಾಧ್ಯವಾಯಿತು. ಆಮೇಲೆ ನಾನು ಯಾವುದೇ ಅನುದಾನ ರಹಿತ ಅಥವಾ ಖಾಸಗಿ ಕಾಲೇಜಲ್ಲಿದ್ದವನಲ್ಲ, ಅನುದಾನಿತ ಖಾಸಗಿ ಕಾಲೇಜಲ್ಲಿ ಅಧ್ಯಾಪಕನಾಗಿದ್ದವನು. ಹಾಗಾಗಿ ನಾನು ಕೂಡ ಸರ್ಕಾರದಿಂದಲೇ ಸಂಬಳ ತಗೊಳ್ತೇನೆ. ನಾನೊಬ್ಬ UGC ಪ್ರೊಫೆಸರ್ ಆಗಿದ್ದರಿಂದ ಅನೇಕ ಕಟ್ಟುಪಾಡುಗಳು ನನ್ನ ಮೇಲೂ ಇದ್ದಿರಬಹುದು. ಆದ್ರೆ ನಾನು ಕೆಲಸ ಮಾಡಿದ ವಿದ್ಯಾಸಂಸ್ಥೆ ಏನಿತ್ತು, ಮಲ್ಲೇಶ್ವರದ MES ಕಲಾ, ವಾಣಿಜ್ಯ ಮತ್ತು ಪದವಿ ಕಾಲೇಜು, ಅಲ್ಲಿನ ವಾತಾವರಣ ನನ್ನ ವೃತ್ತಿ ಮತ್ತು ಪ್ರವೃತ್ತಿ ಎರಡಕ್ಕೂ ಬಹಳ ಪೂರಕವಾಗಿತ್ತು. ಯಾಕೆಂತಂದ್ರೆ ಅಲ್ಲಿನ ಆಡಳಿತ ವರ್ಗದ ಪಿತಾಮಹರು ಪ್ರೊಫೆಸರ್ MPL ಶಾಸ್ತ್ರಿಗಳು, ಸ್ವತಃ ಅವರೇ ಅತ್ಯಂತ ಕ್ರಿಯಾಶೀಲ ಪ್ರಾಧ್ಯಾಪಕರಾಗಿದ್ರು, ವಿದ್ವಾಂಸರಾಗಿದ್ರು ಮತ್ತು ಉದಾರವಾದಿ ಮನಸ್ಥಿತಿಯ ರಾಜಕಾರಣಿಯೂ ಆಗಿದ್ರು. ಹಾಗಾಗಿ ಅವರಿಗೆ ಶಿಕ್ಷಣ ಕ್ಷೇತ್ರದ ಪಾವಿತ್ರ್ಯತೆ ಮತ್ತು ಸಾರ್ವಜನಿಕ ಕ್ಷೇತ್ರದ ಮಹತ್ವ ಎರಡರ ಆಳವಾದ ಗ್ರಹಿಕೆ ಮತ್ತು ಅನುಭವ ಇದ್ದಿದ್ರಿಂದ ಅವ್ರು ಯಾವತ್ತೂ ನನಗೆ ಅಡ್ಡಿಪಡಿಸಲಿಲ್ಲ. ನನ್ನ ಪತ್ರಿಕಾ ಬರವಣಿಗೆ ಯಾವತ್ತೂ ಅಡ್ಡಿಪಡಿಸಲಿಲ್ಲ. ಅದು ನಾನು ಬರವಣಿಗೆ ಮಾಡ್ತಿದ್ದ ಪತ್ರಿಕೆ ಆ ಕಾಲದಲ್ಲಿ ಒಂದು ಫೈರ್ ಬ್ರ್ಯಾಂಡ್ ಪತ್ರಿಕೆ ಅನ್ನೋ ಒಂದು ಇದು ಪರಿಕಲ್ಪನೆ ಇತ್ತು ಜನಕ್ಕೆಲ್ಲ. ಲಂಕೇಶ್ ಪತ್ರಿಕೆ ಅಂತಂದ್ರೆ ಅದಕ್ಕೊಂದು ಫೈರ್ ಬ್ರ್ಯಾಂಡ್ ಪತ್ರಿಕೆ, ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಪತ್ರಿಕೆ, ಪ್ರಭುತ್ವ ವಿರೋಧಿ ಪತ್ರಿಕೋದ್ಯಮ ಅನ್ನೋ ಒಂದು ಪರಿಕಲ್ಪನೆ ಇದ್ದಾಗಲೂ ಕೂಡ ಅವರೆಂದೂ ಅಡ್ಡಿಪಡಿಸಲಿಲ್ಲ. ಬಹುಶಃ ನಾನು ಯಾವುದಾದ್ರೂ
ನಮ್ಮ ಜಾತಿ ಸಂಸ್ಥೆಗೆ ಸೇರ್ಕೊಂಡ್ಬಿಟ್ಟಿದ್ರೆ ಡಿಸ್ಮಿಸ್ ಮಾಡ್ಬಿಡ್ತಿದ್ರು ಅಂತ ಕಾಣುತ್ತೆ. ಒಂದೆರಡು ಆರ್ಟಿಕಲ್ ಲಂಕೇಶ್ ಪತ್ರಿಕೆಯಲ್ಲಿ ಕಾಣಿಸ್ಕೊಂಡ ತಕ್ಷಣ ಆ ಥರದ ಕಂಟುಗಳು ನನಗೆ ಎದುರಾಗಲೇ ಇಲ್ಲ. ಅದು ನನ್ನ ಅದೃಷ್ಟ ಕೂಡ. ನಾನು ಕೆಲಸ ಮಾಡಿದ ವಿದ್ಯಾಸಂಸ್ಥೆ ಮತ್ತು ನಾನು ಬರವಣಿಗೆ ಮಾಡ್ತಿದ್ದ ಪತ್ರಿಕೆ ಲಂಕೇಶ್ ಪತ್ರಿಕೆ ಅಂತಂದ್ರೆ ಅನಿರ್ಬಂಧಿತ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಿಜ. ಅಲ್ಲಿ ಸೆನ್ಸರ್ಶಿಪ್ ಅನ್ನೋದೇ ಇಲ್ಲ, ಪ್ರೀ ಪಬ್ಲಿಕೇಶನ್ ಎಡಿಟಿಂಗ್ ಅನ್ನೋದಿರಲಿಲ್ಲ. ಆ ರೀತಿ ನನ್ಗೆ ಸ್ವಲ್ಪ ಅದೃಷ್ಟನೂ ಇತ್ತು ಅಂತ ಕಾಣುತ್ತೆ, ಅಧ್ಯಾಪಕ ವೃತ್ತಿಯಲ್ಲೂ ಮತ್ತು ಪತ್ರಕರ್ತನ ಪ್ರವೃತ್ತಿಯಲ್ಲೂ ಕೂಡ. ಓಕೆ, ರೇಷ್ಮೆ ಅವರೇ, ನನ್ಗೊಂದು ಕುತೂಹಲ ಇದೆ. ನಾನು ವಿಜೇಂದ್ರ ಅವ್ರ ಹತ್ರ ಅವಾಗಲೇ ಮಾತನಾಡ್ತಿದ್ದೆ. ನಿಮ್ಮ ಒಂದು ಸರ್ನೇಮ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ರೇಷ್ಮೆ ಅನ್ನೋದು, ರವೀಂದ್ರ ರೇಷ್ಮೆ ಅನ್ನೋದು, ಹಾಗೇನೆ ನೀವು ರಾಯಚೂರಿನವರಾಗಿರೋದ್ರಿಂದ ನಾನು ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀನಿ, ಇವರು ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡಿರ್ಬೋದು, ಆದ್ರೆ ನೀವ್ ಯಾರ್ರಿ, ಎಲ್ಲಿಂದ ಬಂದಿದ್ದೀರಿ, ನಿಮ್ದು ಏನು ಹಿನ್ನೆಲೆ ಅಂತ ಕೇಳಿದ್ರೆ ನಾವು ಸಂಯುಕ್ತ ಕರ್ನಾಟಕದವರು ಅಂತಿದ್ರಂತೆ. ಅದು ತುಂಬಾ ಸ್ವಾರಸ್ಯಕರವಾಗಿದೆ, ಮಾತನಾಡ್ಸೋಣ, ತಿಳಿಸಿ ಸರ್. ಹೌದು, ನಮ್ಮ ತಂದೆಯವರು ರಾಯಚೂರು ಜಿಲ್ಲೆ ದೇವದುರ್ಗದವರು, ನಮ್ಮ ಪೂರ್ವಿಕರೆಲ್ಲ ದೇವದುರ್ಗದವರು. ಆದರೆ ಚಿಕ್ಕಂದಿಂದ ಅವರು ಪಾಲಕರನ್ನು ಕಳ್ಕೊಂಡಿದ್ರಿಂದ ಯಾವುದಾವುದೋ ಊರಲ್ಲಿ ಯಾರ್ಯಾರ್ದೋ ಆಶ್ರಯದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಉಸ್ಮಾನಿಯಾ ಯೂನಿವರ್ಸಿಟಿಯ ಪ್ರಪ್ರಥಮ ಶ್ರೇಣಿಯ MBBS ಪದವೀಧರರು ನಮ್ಮ ತಂದೆಯವರು. 1951ರಲ್ಲೇ ಸರ್ಕಾರಿ ವೈದ್ಯಾಧಿಕಾರಿಯಾಗಿ ಕಲಬುರಗಿ ಜಿಲ್ಲೆಯ ಶಹಾಪುರದಿಂದ ತಮ್ಮ ವೃತ್ತಿಯನ್ನು ಆರಂಭಿಸಿದವರು. ಸೊ ನಮ್ಮ ತಂದೆ ಹೈದರಾಬಾದ್ ಕರ್ನಾಟಕದವರು, ಅಂದರೆ ಉರ್ದು ವಾತಾವರಣ ಇರೋ ಒಂದು ಕಾಸ್ಮೋಪಾಲಿಟನ್ ಪರಿಸರ ಇತ್ತು ಅಲ್ಲೆಲ್ಲ, ಗುಲ್ಬರ್ಗ, ರಾಯಚೂರು, ಬೀದರ್, ಅಲ್ಲಿಂದ ಬಂದವರು. ನನ್ನ ತಾಯಿ ಗದಗ್ನವರು, ಗದಗು ಮುಂಬೈ ಕರ್ನಾಟಕ. ಸೊ ಹಾಗಾಗಿ ನನಗೆ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ ಸಾಂಸ್ಕೃತಿಕ ಪರಿಸರದ ನೇರ ಅನುಭವ ಇದೆ. ಅದು ಒಂಥರ ಜನ್ಮಸಿದ್ಧ ಹಕ್ಕಿಂತರ ಎರಡೂ ಕಡೆ ಸಂಸ್ಕೃತಿ ಜೊತೆ ನಾನು ಗುರುತಿಸ್ಕೊಳ್ಬಲ್ಲೆ, ರಿಲೇಟ್ ಮಾಡ್ಕೊಳ್ಬಲ್ಲೆ. ಆದ್ರೆ ನಮ್ಮ ತಂದೆ ಸರ್ಕಾರಿ ಡಾಕ್ಟರ್ ಆದ್ರಿಂದ ಪ್ರತಿ 4 ವರ್ಷಕ್ಕೊಮ್ಮೆ ನಮ್ಮ ನೇಟಿವ್ ಪ್ಲೇಸ್ ಚೇಂಜ್ ಆಗ್ತಾ ಇತ್ತು. ಶಹಾಪುರದಲ್ಲಿದ್ದಾಗ ನಾವು ಹುಟ್ಟಿದ್ವಿ, ಮುಂದೆ ಗದಗು, ಗಂಗಾವತಿ, ಸಿನ್ನೂರು, ರಾಯಚೂರು, ಬೀದರು, ಬಿಜಾಪುರ, ಹೀಗೆ ಸುತ್ತಾಡ್ತಾ ಇದ್ದರಿಂದ ಯಾರಾದ್ರೂ ನಿಮ್ ನೇಟಿವ್ ಪ್ಲೇಸ್ ಯಾವ್ದು ಅಂತ ಕೇಳಿದ್ರೆ ಖಚಿತವಾಗಿ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ನಾನು ಸಂಯುಕ್ತ ಕರ್ನಾಟಕ ಅಂತ ಹೇಳ್ತಾ ಇದ್ದೆ, ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಕರ್ನಾಟಕ. ಆಮೇಲೆ ನಮ್ಮ ಬಾಲ್ಯದಲ್ಲಿ ನಮಗೆ ಸಾರ್ವಜನಿಕ ಬದುಕಿನ ಪ್ರಾಥಮಿಕ ಪಾಠಗಳನ್ನು ಕಲಿಸಿದ್ದೇ ಈ ಸಂಯುಕ್ತ ಕರ್ನಾಟಕ ಪತ್ರಿಕೆ. ಆ ಹುಬ್ಬಳ್ಳಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ನಮಗೆಲ್ಲ ಪ್ರಮುಖ ಸುದ್ದಿವಾಹಿನಿ ಆಗಿತ್ತು, ಮುಂಬೈ ಕರ್ನಾಟಕಕ್ಕಾಗ್ಲಿ ಹೈದರಾಬಾದ್ ಕರ್ನಾಟಕಕ್ಕಾಗ್ಲಿ. ಹಾಗಾಗಿ ನನ್ನ ನೇಟಿವ್ ಪ್ಲೇಸ್ ಬಗ್ಗೆ ಕನ್ಫ್ಯೂಷನ್ ಇದ್ದೇ ಇದೆ. ಆದ್ರೆ ಕಳೆದ 45 ವರ್ಷಗಳಿಂದ ನಾನು ಬೆಂಗಳೂರು ನಿವಾಸಿ ಆಗ್ಬಿಟ್ಟೆ. 1974ರಲ್ಲಿ ಅಲ್ಲಿ ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನಾನು MSc ಬಾಟ್ನಿ ವ್ಯಾಸಂಗ ಮುಗಿಸಿದ ಮೇಲೆ PhD ಸಂಶೋಧನೆಗೋಸ್ಕರ ಇಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಂದಿದ್ರಿಂದ 45 ವರ್ಷಗಳಿಂದ ನಾನು ಬೆಂಗಳೂರಿನ ಪ್ರಜೆಯಾಗಿದ್ದೇನೆ. ಇವತ್ತು ನನ್ನ ಆಧಾರ್ ಕಾರ್ಡ್ ಎಲ್ಲ ಬೆಂಗಳೂರೇ, ಆಧಾರ ಎಲ್ಲ ಬೆಂಗಳೂರು, ಜೀವನಾಧಾರ ಬೆಂಗಳೂರು. ನೀವು ನಿಮ್ ತಂದೆಯವ್ರ ಬಗ್ಗೆ ಹೇಳಿದ್ರಿ, ಡಾಕ್ಟರ್ ಉಸ್ಮಾನಿಯಾ ಯೂನಿವರ್ಸಿಟಿ, ಅವರ ಒಂದು ಸರ್ಟಿಫಿಕೇಟ್ ಗಳನ್ನ ನೋಡಿದ್ರು ಒಂದ್ರ ಕಡೆ ಇಂಗ್ಲಿಷ್ ಇರ್ತಿತ್ತಂತೆ, ಒಂದ್ ಕಡೆ ಉರ್ದು ಇರ್ತಿತ್ತಂತೆ. ಸಿದ್ದಯ್ಯ ಪುರಾಣಿಕರ ಬಗ್ಗೆ ನೆನೆಸ್ತೀರಿ, ಅವರು ಎಲ್ಲ ಕೂಡ ಉರ್ದುನಲ್ಲಿ ಸಂವಹನ ಮಾಡ್ತಿದ್ರು ಅಂತ ಕೇಳ್ಪಟ್ವಿ. ಅದೆಲ್ಲ ಅಫ್ಕೋರ್ಸ್ ಗುಲ್ಬರ್ಗಾ ಭಾಗದಲ್ಲಿ ಅದು ಬಹುಶಃ ಸಹಜ. ಆದ್ರೂ ಬೆಂಗಳೂರಿನ ನಾಗರಿಕರಿಗೆ, ಅದು ವಿದ್ಯಾವಂತ ಜನರು ಕೂಡ ಅಷ್ಟು ನಮ್ಮ ಹೈದರಾಬಾದ್ ಕರ್ನಾಟಕದ ಬಗ್ಗೆ ನಾನಾ ತರದ ಸಂದೇಹಗಳು, ಅನುಮಾನಗಳು, ನಿಜ ಒಂಥರ ಒಂದು ನಕಾರಾತ್ಮಕ ಅಭಿಪ್ರಾಯವೇ ಇತ್ತು. ಬೀದರ್ ಗುಲ್ಬರ್ಗಾ ಪೋಸ್ಟಿಂಗ್ ಅಂದ್ರೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ. ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳಿಗಂತೂ ಎಲ್ಲೋ ಬೀದರ್ ಗುಲ್ಬರ್ಗಾ ರಾಯಚೂರು ಜಿಲ್ಲೆಗೆ ವರ್ಗಾವಣೆ ಅಂದ್ರೆ ಅದೊಂದು ಶಿಕ್ಷೆ ಅನ್ನೋ ರೀತಿಯಲ್ಲಿ ಇತ್ತು, ಭಾವನೆ ಇತ್ತು. ನನ್ನ ಪ್ರಕಾರ ಬೀದರ್ ಗುಲ್ಬರ್ಗಾ ರಾಯಚೂರು ಹೈದರಾಬಾದ್ ಕರ್ನಾಟಕದ 3 ಜಿಲ್ಲೆಗಳೇನಿದ್ವು, ಅಲ್ಲೊಂದು ಉರ್ದು ಮಿಶ್ರಿತ ಕನ್ನಡ ಮತ್ತು ಮರಾಠಿ ತೆಲುಗು ಪ್ರಭಾವಿತ ಕನ್ನಡದ ಒಂದು ಸ್ವಚ್ಛಂದವಾದ ಒಂದು ಕಾಸ್ಮೋಪಾಲಿಟನ್ ಪರಿಸರ ಇತ್ತು. ನಾವೆಲ್ಲ ಚಿಕ್ಕವರಿದ್ದಾಗ್ಲಿಂದಂತೂ ಇವತ್ತು ನಾವು ನೋಡ್ತಾ ಇರುವಂತ ಈ ಜಾತೀಯತೆಯ ಒಂದು ಕೆಟ್ಟ ವಿಷಜ್ವಾಲೆ ಅಲ್ಲಿ ಇರಲಿಲ್ಲ. ಆಮೇಲೆ ಉರ್ದು ಭಾಷೆ ಅಲ್ಲಿ ಯಾವತ್ತೂ ಅದು ಮುಸಲ್ಮಾನರ ಭಾಷೆ ಅಂತ ಯಾರು ಪರಿಗಣಿಸೇ ಇಲ್ಲ. ಬಹುಶಃ ಎಲ್ಲ ಜಾತಿ ಜನಾಂಗಗಳ ಜನರು ಕೂಡ ಪರಸ್ಪರ ಸಂಭಾಷಣೆ, ಸಂವಾದ ಎಲ್ಲವನ್ನು ಕೂಡ ಉರ್ದುನಲ್ಲೇ ಸೊಗಸಾಗಿ ಮಾತಾಡೋ ಅಂತ ಒಂದು ಜೋಕ್ಸ್ ಹೇಳೋದಾಗ್ಲಿ ಅಥವಾ ತೀರಾ ಹೃದಯ ಸ್ಪರ್ಶಿಯಾದ ಸಂಗತಿಗಳು ವಿವರಿಸುವಾಗ್ಲಿ ಉರ್ದುನಲ್ಲೇ ಮಾತಾಡ್ತಾ ಇದ್ರು. ನಮ್ಮ ತಂದೆಯವರು ಕೂಡ ರಾಯಚೂರು ಗುಲ್ಬರ್ಗದಲ್ಲಿ ಶಾಲಾಭ್ಯಾಸ, ತದನಂತರ ಉಸ್ಮಾನಿಯಾ ಮೆಡಿಕಲ್ ಕಾಲೇಜ್ನಲ್ಲಿ ತಮ್ಮ MBBS ಪೂರೈಸಿದ ಮೇಲೆ ಅವರ MBBS ಸರ್ಟಿಫಿಕೇಟ್ ಕೂಡ ಅಷ್ಟೇ, ಒಂದ್ ಕಡೆ ಉರ್ದುನಲ್ಲಿತ್ತು, ಒಂದ್ ಕಡೆ ಇಂಗ್ಲಿಷ್ನಲ್ಲಿತ್ತು. ಆಮೇಲೆ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದವರಲ್ಲಿ ಅವರ ಊರಿಗೆ ಜನ ಅಂದ್ರೆ ನಮ್ಮ ಹೆಸರಾಂತ ಕವಿಗಳು ಮತ್ತು IAS ಅಧಿಕಾರಿಗಳಾಗಿದ್ದ ಸಿದ್ದಯ್ಯ ಪುರಾಣಿಕರು, ಪ್ರೊಫೆಸರ್ ಆಗಿದ್ದ ಶಾಂತರಸ ಅವರು, ಇವರೆಲ್ಲ ಅವ್ರ ಒಡನಾಡಿಗಳಾಗಿದ್ರು. ಆಮೇಲೆ ರಾಜಕಾರಣಿಗಳು ವಿಶ್ವನಾಥ್ ರೆಡ್ಡಿ ಮುದ್ನಾಳ್, ಈ ಥರದ ವೈಜನಾಥ್ ಪಾಟೀಲ್, ಈ ಥರದವರೆಲ್ಲ ಅವ್ರ ಜೊತೆಗೆ ಇವರೆಲ್ಲ ಬಹಳ ಸೊಗಸಾಗಿ ಉರ್ದುನಲ್ಲೇ ಯಾವಾಗ ಸಂಭಾಷಣೆ, ಉರ್ದುನಲ್ಲೇ ಪತ್ರ ವ್ಯವಹಾರ.
ಆಮೇಲೆ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕೂಡ ಉರ್ದುವನ್ನು ಸಾಕಷ್ಟು ಬಳಸ್ತಾ ಇದ್ರು. ತಮ್ಮ ಹಾಕೋ ಪೋಷಾಕ್ ಕೂಡ ಅವ್ರಲ್ಲ ಕುರ್ತಾ, ಪೈತಾ, ದಸ್ತಿ ಅಂದ್ರೆ ಕರ್ಚೀಫ್, ಪೈತಾಪ್ ಅಂದ್ರೆ ಕಾಲ್ಚೀಲ, ಕುರ್ತಾ ಅಂದ್ರೆ ಶರ್ಟು, ಪಟ್ಲೂನ್ ಅಂತಿದ್ರು. ಆಮೇಲೆ ಜಲ್ಸಾ ಅಂತಂದ್ರೆ ಪಾರ್ಟಿ, ದಾವತ್ ಅಥವಾ ಜಲ್ಸಾ ಅಂತಿದ್ರು. ಆಮೇಲೆ ಹೈದರಾಬಾದ್, ಬೀದರ್, ರಾಯಚೂರು, ಗುಲ್ಬರ್ಗದಲ್ಲಿ ಮಾತಾಡೋ ಉರ್ದು ಬಹಳ ಸೊಗಸಾದ ಉರ್ದು. ಯಾಕಂದ್ರೆ ಅವ್ರಿಗೆ ಉರ್ದು ಅಕ್ಷರ ಜ್ಞಾನ ಮತ್ತು ಸಾಹಿತ್ಯಾಭ್ಯಾಸ ಕೂಡ ಉರ್ದುನೇ ಮಾಡಿದ್ರಿಂದ ಶಾಂತರಸ ಅವರಂತೂ ಅವ್ರ ಗಜಲ್ಗಳನ್ನು ಬರಿತಾ ಇದ್ರು. ಈಗಲೂ ಕೂಡ ಗಜಲ್ ಸಾಹಿತ್ಯ ಬರೆಯೋರು ಅನೇಕರಿದ್ದಾರೆ, ನಮ್ಮ ಪೀಳಿಗೆಯವರು ಕೂಡ ಆ ಭಾಗದಲ್ಲಿ ಇದ್ದಾರೆ. ಒಂದು ಸೊಗಸಾದ ಒಂದು ಕಾಸ್ಮೋಪಾಲಿಟಿನ್ ಪರಿಸರ ಇತ್ತು, ಸೆಕ್ಯುಲರ್ ಕಾಸ್ಮೋಪಾಲಿಟಿನ್ ಪರಿಸರ ಇತ್ತು. ಅದೆಲ್ಲೋ ಒಂದ್ ಕಡೆ ಕಳೆದ 3 ದಶಕಗಳ ಅತಿಯಾದ ಜಾತಿ ಕೇಂದ್ರಿತ ರಾಜಕಾರಣದಿಂದಾಗಿ ಕಲುಷಿತವಾಗೋಗ್ಬಿಟ್ಟಿದೆ. ಆಮೇಲೆ ನಮ್ಮ ಭಾಗದ ಇಬ್ರು ರಾಜಕಾರಣದ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಒಬ್ರು ಧರ್ಮಸಿಂಗ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವರಿಬ್ರು ಸುಮಾರು 8-9 ಸಾರಿ ಕರ್ನಾಟಕದ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಾಗಲೂ ಕೂಡ ಅವರು ವಾಕ್ಪಟುತ್ವ ಅಷ್ಟಾಗಿ ಜನಕ್ಕೆ ಪರಿಚಯ ಆಗಿರಲಿಲ್ಲ. ಅವ್ರಿಗೆ ಯಾಕೋ ಸರಾಗವಾಗಿ ಕನ್ನಡದಲ್ಲಿ ಮಾತಾಡೋಕೆ ಸ್ವಲ್ಪ ಎಡ್ರು ತೊಡರು ಆಗ್ತಾ ಇತ್ತು. ಅವರಿಬ್ರು ಒಟ್ಟಿಗೆ ಲೋಕಸಭೆಗೆ ಎಲೆಕ್ಟ್ ಆಗಿ ಹೋದ್ರು 2009 ನಂತರ. ಲೋಕಸಭೆಗೆ ಪ್ರವೇಶ ಮಾಡಿದ ತಕ್ಷಣವೇ ಖರ್ಗೆ ಅವರು ಇಷ್ಟು ಪ್ರಚಂಡ ಒಬ್ಬ ಸಂಸದೀಯ ಪಟು ಅಂತ ನಮ್ಗೆ ಗೊತ್ತಾಗಿದೆ. ಆಮೇಲೆ ಅದು 2014 ನಂತರ ಯಾವ ಕಾಂಗ್ರೆಸ್ ಪಕ್ಷ ತೀರಾ 44 ಸ್ಥಾನಗಳನ್ನು ಪಡೆದು ವಿರೋಧ ಪಕ್ಷದ ನಾಯಕತ್ವದ ಸ್ಥಾನ ಕೂಡ ಸಿಗದಂತ ಸ್ಥಿತಿ ತಲುಪಿದಾಗ ಅಂತ ದಯನೀಯ ಸ್ಥಿತಿಯಲ್ಲಿದ್ದ ಕಾಂಗ್ರೆಸ್ ಸಂಸದೀಯ ಪಕ್ಷದ ಆತ್ಮಸ್ಥೈರ್ಯವನ್ನು ಎತ್ತಿಡಿದ್ದೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವ. ಅವ್ರು ಎಷ್ಟು ಸೊಗಸಾಗಿ ಮಾತಾಡ್ತಾರೆ. ಅದೇ ರೀತಿ ಧರ್ಮಸಿಂಗ್ ಒಂಥರ ಕವಿಹೃದಯ, ಅವರ ಜಾಯಮಾನವೇ ಆ ಥರ ಇತ್ತು. ಅವತ್ತು ಆರ್ಟಿಕಲ್ 371G ಸಂವಿಧಾನ ತಿದ್ದುಪಡಿ ವಿಧೇಯಕ ಏನು ಪಾಸ್ ಆಯ್ತು, ಅವತ್ತೇನು ಧರ್ಮಸಿಂಗ್ ಅವ್ರು ಮಲಗಿಬಿಟ್ಟಿದ್ರಂತ. ಚರ್ಚೆ ನಡೆಯೋ ಟೈಮಲ್ಲಿ ಸೆಂಟ್ರಲ್ ಹಾಲ್ ಕೂತ್ಕೊಂಡು ಮಲ್ಕೊಂಡಿದ್ರಂತ. ಇನ್ನೇನೋ ಮಸೂದೆ ಪಾಸ್ ಆಗುತ್ತೆ ಅಂತಂದಾಗ ಸೋನಿಯಾ ಗಾಂಧಿ ಅವ್ರು ಹೇಳ್ತಾರೆ ಧರ್ಮಸಿಂಗ್ ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಮಸೂದೆ ಪಾಸ್ ಆಯ್ತು. ಸೊ ಹೈದರಾಬಾದ್ ಕರ್ನಾಟಕದ ಒಬ್ಬ ಪ್ರಮುಖ ನಾಯಕನಾಗಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿದ್ದ ಧರ್ಮಸಿಂಗ್ ಅವರು ಎಂಥ ಕಾವ್ಯಮಯ ಶೈಲಿಯಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರು ಲೋಕಸಭೆಯಲ್ಲಿ ಅಂತ. ಲೋಕಸಭೆಯಲ್ಲಿ ಬಹುಶಃ ನಾವು ಕೇಳಿರಬಹುದಾದ ಅತ್ಯಂತ ಸೊಗಸಾದ ಕಾವ್ಯಮಯವಾದ ಹಿಂದಿ ಮತ್ತು ಉರ್ದು ಭಾಷಣವನ್ನು ಅವತ್ತು ನಾವು ಕೇಳಿದ್ವಿ. ಅವರ ಸಹಜ ಅಭಿವ್ಯಕ್ತಿ ಆ ಭಾಷೆಯಲ್ಲಿ ಪ್ರಕಟವಾಗಿತ್ತು. ಯಾಕಂದ್ರೆ ಪರಿಸರದ ಭಾಷೆ ಆಗಿತ್ತು ಉರ್ದು ಅಥವಾ ಹಿಂದೂಸ್ತಾನಿ ಅಂತ ಕರಿಬಹುದು. ಖರ್ಗೆ ಅವರು ಕೂಡ ಅಷ್ಟೇ. ಅವರ ಪ್ರಪ್ರಥಮ ಸಂಸದೀಯ ಪಕ್ಷದ ನಾಯಕನಾಗಿ ಮಾಡಿದ ಮೊದಲನೇ ಭಾಷಣಕ್ಕೆ ಫಸ್ಟ್ ಮೆಚ್ಚುಗೆ ಸೂಚಿಸಿದ್ದು ಆಳು ಪಕ್ಷದ ಸಾಲನ್ನು ಕೂತಿದ್ದ ವೆಂಕಯ್ಯ ನಾಯ್ಡು ಅವರಂತ. ಅವ್ರು ಥಮ್ಸಪ್ ಮಾಡ್ಬಿಟ್ರಂತೆ ಖರ್ಗೆ ಅವರು. ಮೋದಿ ಅವರು ಕೂಡ ಅವರು ಬಹಳ ಅಚ್ಚರಿಯಿಂದ ಮೆಚ್ಚುಗೆ ಮುಗುಳ್ನಗೆ ಸೂಚಿಸಿದ್ರಂತ. ಸೊ ಅದು ಹೈದರಾಬಾದ್ ಕರ್ನಾಟಕದ ಸಂಸ್ಕೃತಿ. ಅದೇ ರೀತಿ ಮುಂಬೈ ಕರ್ನಾಟಕದಲ್ಲಿ ಕೂಡ ಮರಾಠಿ ಶೈಲಿಯಲ್ಲಿ ಕನ್ನಡ ಮಾತಾಡ್ತಾರೆ, ಧಾಟಿ ಮರಾಠಿ ಇರುತ್ತೆ. ಅಂದ್ರೆ ಒಂದು ಸಾಲು ಅಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ಅಥವಾ ಒಂದು ಸಾಲು ಅಭಿವ್ಯಕ್ತಿ ಮಾಡಿದ್ರೆ ಅದರ ಒಂದು 3-4 ಶಬ್ದ ಉರ್ದುದಿರ್ತವೆ, ಹಿಂದಿದಿರುತ್ತೆ. ಹೌದು, ಇಲ್ಲಿ ಒಂದು ಮರಾಠಿ ಧಾಟಿ ಇರುತ್ತೆ ಅಲ್ಲಿ ಕನ್ನಡ ಮಾತ್ರ. ಬೆಳಗಾಂನಿಂದ ಗದಗ್ವರೆಗೂ ಅದೇ ತರ, ಕೊಪ್ಪಳದವರೆಗೂ ಅದು ಬಂದಿದೆ ಆ ಸಂಸ್ಕೃತಿ. ಸೊ ಇವೆಲ್ಲ ಮಾತಾಡುವಾಗ ನೀವು ನಿಮ್ಮ ಮೊದಲು ಸ್ಕೂಲ್ಗಳು ಹೇಗಿತ್ತು ಅಂತಂದ್ರೆ ಬಹುಶಃ ನೀವು ಅಲ್ಲೇನೋ ಫೇಲೇ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರಿ ನೀವೆಲ್ಲ ಒಂದ್ ಕಡೆ ಮಾತಾಡುವಾಗ. ಹೈದರಾಬಾದ್ ಕರ್ನಾಟಕ ಒಳಗೆ ನನಗೆ ಫೇಲೇ ಮಾಡ್ಲಿಲ್ಲ, ನನಗೆಲ್ಲೂ ಕಾಂಪಿಟೇಷನ್ ಸಿಗ್ಲಿಲ್ಲ ಅಂತ. ನಾವೆಲ್ಲ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾಭ್ಯಾಸ ಮಾಡುವಾಗ ನಮ್ಮ ತಂದೆಯವರು ಗಂಗಾವತಿಯಲ್ಲಿ ಒಂದು 4 ವರ್ಷ ಆದ್ರೆ. ಈ ನಮ್ಮ ಗಂಗಾವತಿನ ಜಗತ್ ಪ್ರಸಿದ್ಧ ಮಾಡಿದ್ದೆ ನಮ್ಮ ಹಾಸ್ಯಪಟು ಯಾರು, ಗಂಗಾವತಿ ಪ್ರಾಣೇಶ್. ಸೊ ಆ ಗಂಗಾವತಿ ಪ್ರಾಣೇಶ್ ಊರಲ್ಲೇ ನಾನು ಪ್ರಾಥಮಿಕ ವ್ಯಾಸಂಗ ಮಾಡಿದ್ದು. ನನ್ನ ಪ್ರಾಥಮಿಕ ಶಾಲೆ ಅಂದ್ರೆ ಅಲ್ಲಿ ನಗರೇಶ್ವರ ದೇವಸ್ಥಾನದಲ್ಲಿ, ಅದೊಂಥರ ಏಕೋಪಾಧ್ಯಾಯ ಶಾಲೆ. ಅಲ್ಲಿ ವೆಂಕೋಬ್ರಾವನ ಮೇಷ್ಟ್ರು ಅವ್ರು 1ರಿಂದ 4ನೇ ತರಗತಿವರೆಗೂ ಒಬ್ಬರೇ ಪಾಠ ಮಾಡ್ತಿದ್ರು. ಅದು ಹೇಗೆ ತಮ್ಮ ವರ್ಕ್ಲೋಡ್ ಮ್ಯಾನೇಜ್ ಮಾಡ್ತಿದ್ರು ಅಂತ ಇವತ್ತು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದಾದ್ಮೇಲೆ ಅಲ್ಲೊಂದು ಮಲ್ಲಿಕಾರ್ಜುನ್ ಮಠ ಅಂತ ಗಂಗಾವತಿ ನಗರದಲ್ಲಿ, ಅದು ಪುಟ್ಟಪಟ್ಟಣವ ಗಂಗಾವತಿ. ಅಲ್ಲೆಲ್ಲ ಗಂಗಾವತಿಯಲ್ಲಿ ಇನ್ನೂ ವಿದ್ಯುತ್ ದೀಪ ಕೂಡ ಬಂದಿರಲಿಲ್ಲ. ನಾವೆಲ್ಲ ಕಂದೀಲು ಅಥವಾ ಗ್ಯಾಸ್ ಲೈಟ್ ನ ದೀಪದಲ್ಲಿ ನಾವು ಓದ್ತಾ ಇದ್ವಿ. ಶ್ರೀಮಂತರ ಮನೆಯಲ್ಲಿ ಗ್ಯಾಸ್ ಲೈಟ್ ಇರ್ತಾ ಇತ್ತು, ಪೆಟ್ರೋಮ್ಯಾಕ್ಸ್ ದೀಪ ಇರ್ತಾ ಇತ್ತು, ಉಳಿದಂತೆ ಎಲ್ಲರ ಮನೆಯಲ್ಲಿ ಕಂದೀಲುಗಳು ಇರ್ತಾ ಇತ್ತು. ಆಮೇಲೆ ನಮ್ಮಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಿಸಿಟಿ ಬಂದಾಗ, ಅಂದ್ರೆ ತುಂಗಭದ್ರಾ ಡ್ಯಾಮ್ ಇಂದ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ನಮಗೆಲ್ಲ ಎಂಥ ರೋಮಾಂಚನ. ಮೊದಲು ಬೀದಿ ದೀಪಗಳು ಬಂದವು, ಆಮೇಲೆ ಸಾರ್ವಜನಿಕ ಕಟ್ಟಡಗಳಲ್ಲಿ ಬಂತು, ಗೌರ್ಮೆಂಟ್ ಬಿಲ್ಡಿಂಗ್ಸ್ ಅಲ್ಲಿ ಬಂತು. ಆಮೇಲೆ ನಮ್ಮ ತಂದೆಯವರಿದ್ದ ಆಸ್ಪತ್ರೆ ಕ್ವಾರ್ಟರ್ಸ್ ಅಲ್ಲಿ ಇದ್ವಿ. ಮೊದಲನೇ ಸಾರಿ ಎಲೆಕ್ಟ್ರಿಸಿಟಿ ಬಂದಾಗ ಸುಮ್ಮನೆ ವೈರಿಂಗ್, ಓಪನ್ ವೈರಿಂಗ್, ಈ ತರ ಒಳಗೆ ಗೋಡೆಯಲ್ಲಿ ಫಿಕ್ಸ್ ಮಾಡಿರಲಿಲ್ಲ. ಸುಮ್ಮನೆ ವೈರ್ ಎಳೆದ್ಬಿಟ್ಟು ಲೈಟ್ ಹಾಕ್ದಾಗ್ಲೇ ನಮ್ಗೆ ರೋಮಾಂಚನವಾಗಿತ್ತು ಆ ಕಾಲ, ಅಂಥ ದಿನಗಳು. ಸೊ ಅಲ್ಲಿನ ಶಾಲಾ ಪರಿಸರ ಯಾವ ತರ ಇರ್ತಿತ್ತು ಅಂತಂದ್ರೆ, ಗಣ್ಯ ವ್ಯಕ್ತಿಗಳ ಮಕ್ಕಳು ಯಾರು ಅಲ್ಲಿ ಫೇಲ್ ಆಗೋ ಸಾಧ್ಯತೆನೇ ಇರಲಿಲ್ಲ. ಗಣ್ಯ ವ್ಯಕ್ತಿಗಳು ಅಂದ್ರೆ ಆ ಕಾಲದಲ್ಲಿ ಆ ಊರಿನ ಗೌಡರ ಮಕ್ಕಳು, ಶ್ರೀಮಂತ ವ್ಯಾಪಾರಸ್ಥರ ಮಕ್ಕಳು, ಸರ್ಕಾರಿ ಅಧಿಕಾರಿಗಳ ಪೈಕಿ ಮೆಡಿಕಲ್ ಆಫೀಸರ್, ಆ ಊರಿನ ಸರ್ಕಾರಿ ಡಾಕ್ಟರ್ ಮಗ, ತಹಸೀಲ್ದಾರರ ಮಗ, ಸಬ್ ಇನ್ಸ್ಪೆಕ್ಟರ್ ಮಗ, ನಾವು ಅವ್ರಿಗೆ ಫೇಲ್ ಆಗ್ತಿರಲಿಲ್ಲ. ಅಕಸ್ಮಾತ್ 2 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೂ ಕೂಡ ಪ್ರಮೋಟೆಡ್ ಅಂತ ಬರೀತಾ ಇದ್ರು. ಹಾಗಾಗಿ ಒಂಥರ ಸ್ಪರ್ಧೆಯೇ ಇಲ್ಲದಿದ್ದಂತಹ ಒಂದು ಶೈಕ್ಷಣಿಕ ಪರಿಸರ ನಮ್ದು.
ನಮ್ಗೆ ಫೇಲ್ ಆಗೋ ಭಯನೇ ಇರ್ತಿರ್ಲಿಲ್ಲ. ಸ್ಪರ್ಧೆ ಇಲ್ದಿರೋದ್ರಿಂದ ಒತ್ತಡನೂ ಇರೋದಿಲ್ಲ. ಒತ್ತಡ ಇರಲಿಲ್ಲ. ಒತ್ತಡ ಇಲ್ದಿದ್ರಿಂದ ನಾವು ಎಷ್ಟರ ಮಟ್ಟಿಗೆ ಪರಿಶ್ರಮ ಪಡಬೇಕಾಗಿತ್ತು ಅಷ್ಟು ಪರಿಶ್ರಮ ಪಡ್ತಿರ್ಲಿಲ್ಲ. ಜೊತೆಗೆ ನಮ್ಗೆ ಇದ್ದಿದ್ರಲ್ಲಿ ನಾವು ಸ್ವಲ್ಪ ಅನುಕೂಲ ಸ್ಥಿತಿ ಇದ್ದಿದ್ರಿಂದ ಯಾವಾಗ್ಲೂ ಮನೆಗೆ ಪಾಠದ ಮೇಷ್ಟ್ರು ಬರ್ತಾ ಇದ್ರು. ಮೊದಲಿಂದ ನಮಗೆ ಮನೆ ಪಾಠ ಅನ್ನೋದು 9ನೇ ತರಗತಿವರೆಗೂ ನಾವು ಅದನ್ನ ಆ ಸವಲತ್ತನ್ನ ಪಡ್ಕೊಂಡಿದ್ದೆ ನಮ್ಮ ಮನೇಲಿ. ಮೇಷ್ಟ್ರು ನಮ್ಮ ಮನೆಗೆ ಬರ್ತಿದ್ರು. ಅವ್ರು ನಮ್ಮ ಫಾದರ್ ಪೇಷಂಟ್ ಆಗಿರ್ತಿದ್ರು. ಇಡೀ ತಾಲೂಕಿಗೆ ಸರ್ಕಾರಿ ಡಾಕ್ಟರ್ ಒಬ್ಬರೇನೆ MBBS ಡಾಕ್ಟರ್, ಉಳಿದಂತ ಅಲ್ಲಲ್ಲಿ LMP RMP ಅವರು ಇರ್ತಾ ಇದ್ರು. ನಮ್ಮ ತಂದೆಯವರು ಕೂಡ ಆ ಗ್ರಾಮೀಣ ಪರಿಸರವನ್ನು ಬಹಳ ಇಷ್ಟಪಡ್ತಾ ಇದ್ರು. ಅವ್ರು ಎಂದೂ ಬೆಂಗಳೂರು ಕಡೆ ಆಕರ್ಷಣೆ ಬರಲೇ ಇಲ್ಲ ಅವ್ರಿಗೆ. ತಮ್ಮ ಸೇವಾ ನಿವೃತ್ತಿ ಅವಧಿಯಲ್ಲೂ ಕೂಡ ಆರೋಗ್ಯ ಇಲಾಖೆ ನಿರ್ದೇಶಕರಾಗೋ ಅವಕಾಶ ಇದ್ರು ಕೂಡ ಬೇಡ ಅಂತ ನಿರಾಕರಿಸ್ಬಿಟ್ಟು ಅಲ್ಲ ರಾಯಚೂರು, ಬೀದರು, ಬಿಜಾಪುರ್ನಲ್ಲೇ ಉಳ್ಕೊಂಡ್ಬಿಟ್ಟವ್ರು. ಸೊ ಆ ದಿನಗಳು ಆಮೇಲೆ ಒಬ್ಬ ಸರ್ಕಾರಿ ಡಾಕ್ಟರ್ಗೆ ವರ್ಗಾವಣೆ ಆಯ್ತು ಅಂತಂದ್ರೆ ಊರಲ್ಲಿ ಮೆರವಣಿಗೆ ಮಾಡ್ತಾ ಇದ್ರು. ನಾನು ಶಾಪೂರ್, ಸಿನ್ನೂರ್, ಗಂಗಾವತಿ 3 ಕಡೆ ನಮ್ಮ ತಂದೆಯವರು ಊರಿಂದ ಊರಿಗೆ ವರ್ಗಾವಣೆ ಆದಾಗ ಊರಿನ ಜನ ಮೆರವಣಿಗೆ ಮಾಡಿ ಅವ್ರನ್ನ ಸನ್ಮಾನಿಸಿದ್ರು. ಆ ಮಟ್ಟದ ಒಂದು ಸಾರ್ವಜನಿಕರ ಗೌರವ, ಒಂದು ವಿಶ್ವಾಸನ ಸಂಪಾದಿಸಿದ್ರು. ಸೊ ಇದು ನಮ್ಮ ಶೈಕ್ಷಣಿಕ ಪರಿಸರ. ಕೊನೆಗೆ ನಾನು 9ನೇ ತರಗತಿವರೆಗೂ ಅಷ್ಟೊತ್ತಿಗೆ ಸಿನ್ನೂರಿಗೆ ಬಂದಿದ್ದೆ. ಸಿನ್ನೂರಿನ ಶಾಲೆಯಲ್ಲಿ ನನ್ನ ಸಹಪಾಠಿ ಬಾದರ್ಲಿ ಹಂಪನಗೌಡ, ಅವ್ರಿಗಾಗಲೇ ಸಿನ್ನೂರನ್ನ 4 ಸಾರಿ MLA ಆಗಿಬಿಟ್ಟು ಇತ್ತೀಗ ಚೇರ್ಮನ್ ಕೂಡ ಆಗಿದ್ರು. ಈ ಸಾರಿ ಸೋತಿದ್ದಾರೆ. ಅವ್ರು ನನ್ನ ಸಹಪಾಠಿ. ಸೊ ಅಲ್ಲೆಲ್ಲ ಅಷ್ಟೇ, ನಾವು ಗೌಡ್ರ ಮಕ್ಕಳು, ನಾವು ಡಾಕ್ಟರ್ ಮಕ್ಕಳು, ನಾವೆಲ್ಲ ಫೇಲೇ ಆಗ್ತಿರಲಿಲ್ಲ. PW ಇಂಜಿನಿಯರ್ ಮಕ್ಕಳು ಅವ್ರು ನಾನು ಫೇಲ್ ಮಾಡ್ತಿರ್ಲಿಲ್ಲ. ಆ ವಾತಾವರಣ. ನಾನೇ ಕೊನೆಗೆ 9ನೇ ತರಗತಿಗೆ ಬಂದಾಗ ನಮ್ಮ ತಂದೆಯವ್ರ ಜೊತೆ ಜಗಳ ಆಡ್ಬಿಟ್ಟು, ಇಲ್ಲ ನಾನು 1 ವರ್ಷ ಆದ್ರೂ ನಾವು ಪ್ರೈವೇಟ್ ಸ್ಕೂಲಲ್ಲಿ ಓದ್ತೀನಿ ಅಂತ ಗದಗ್ ಬಂದೆ. ಗದಗು ನಮ್ಮ ತಾಯಿ ಊರು. ನಮ್ಮ ಅಜ್ಜ ತುಂಬಾ ಸುಸಂಸ್ಕೃತ ಸಾಹಿತ್ಯ ಅಭಿಮಾನಿ, ಒಬ್ಬ ಅವರು ಉದ್ಯಮದಾರ ಕೂಡ ಆಗಿದ್ರು, ಒಬ್ಬ ಕ್ರಿಯಾಶೀಲ ಇಂಜಿನಿಯರ್ ಆಗಿದ್ರು, ಆಮೇಲೆ ಪತ್ರಕರ್ತ ಕೂಡ ಆಗಿದ್ರು. ನನಗೆ ಪತ್ರಿಕೋದ್ಯಮದ DNA ಎಲ್ಲಿಂದ ಬಂತು ಅಂತ ಬಹುಶಃ ನಮ್ಮ ಅಜ್ಜ ವೀರಭದ್ರಪ್ಪ ಬಳ್ಳಾರಿ ಅಂತ. ಅವರು ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆ ಕಾಲದ ಜಿನ್ನಿಂಗ್ ಫ್ಯಾಕ್ಟ್ರಿ ವ್ಯವಹಾರ. ಗದಗು ಒಂದು ಕರ್ನಾಟಕದ ಮ್ಯಾಂಚೆಸ್ಟರ್ ತರ ಆಯ್ತು. ದಾವಣಗೆರೆ ಬಿಟ್ಟರೆ ಗದಗ್ಗೆ ಅಲ್ಲಿ ಜಿನ್ನಿಂಗ್ ಫ್ಯಾಕ್ಟ್ರಿಗಳು, ಕಾಟನ್ ಜಿನ್ನಿಂಗ್ ಫ್ಯಾಕ್ಟ್ರಿ, ಕಾಟನ್ ಸ್ಪಿನ್ನಿಂಗ್ ಮಿಲ್ಸು, ಇವೆಲ್ಲ ಬಹಳ ಕಾಮನ್ ಅಲ್ಲಿ. ಅವ್ರದ್ದು ಕೂಡ ಅದೆಲ್ಲ ಇತ್ತು. ಬಟ್ ಎಲ್ಲ ಒಂದ್ ಕಡೆ ತಂದೆ ಜೊತೆ ಜಗಳ ಆಗ್ಬಿಟ್ಟು ಅವ್ರು ಬೆಂಗಳೂರಿಗೆ ಬಂದ್ಬಿಟ್ರು. ಇನ್ನು ಸಾಯೋವರೆಗೂ ನಾನು ವಾಪಸ್ ಬರಲ್ಲ, ಊರು ಬಿಟ್ಟು ಬಂದ್ರು. ತಮ್ಮ ಕುಟುಂಬ ಕಟ್ಕೊಂಡು ಬೆಂಗಳೂರಿಗೆ ಬಂದು, ಬೆಂಗಳೂರಲ್ಲಿ ಒಂದು ವಾಟರ್ ಪ್ರೂಫ್ ಪ್ಯಾಕಿಂಗ್ ಮಟೀರಿಯಲ್, ಪ್ಯಾಕಿಂಗ್ ಪೇಪರ್, ಅದನ್ನು ತಯಾರಿಸೋ ಒಂದು ಮಷೀನ್ ತಾವೇ ಡೆವಲಪ್ ಮಾಡಿದ್ರು. ಮಾಡಿ ಅವತ್ತಿನ ಟಾಟಾ ವಿಜ್ಞಾನ ಸಂಸ್ಥೆಯಲ್ಲಿ ಅದು ಪೇಟೆಂಟ್ ಪಡ್ಕೊಂಡ್ರು. ಸೊ ಆ ಫ್ಯಾಕ್ಟ್ರಿ ನಡೆಸ್ತಾ ಜೊತೆಗೆ ವಾಣಿ ಅನ್ನೋ ಒಂದು ಮಾಸಪತ್ರಿಕೆಯನ್ನ ಅವ್ರು 1936ರಿಂದ 42ರವರೆಗೂ ನಡೆಸಿದ್ರು ಬೆಂಗಳೂರಿನಲ್ಲಿ. ನಿಮ್ಗೆ ಆಶ್ಚರ್ಯವಾಗಬಹುದು, ಅದರ ಒಡನಾಡಿಗಳು ಯಾರಿದ್ರು ಗೊತ್ತಾ? ಸ್ಟ್ರಿಂಗರ್ಸ್, ನಮ್ಮ ಹೆಸರಾಂತ ಸಾಹಿತಿಗಳು ಬೀಚಿ, ತರಾಸು, ಅನಕೃಷ್ಣರಾವ್ ಮತ್ತು ಬಸವರಾಜ್ ಕಟ್ಟಿಮನಿ. ಬಸವರಾಜ್ ಕಟ್ಟಿಮನಿ ಅವರೇ ಅದು ಎಡಿಟಿಂಗು ಮತ್ತು ಇದೆಲ್ಲ ಪತ್ರಿಕೆ ಪ್ರಿಂಟಿಂಗ್ ಎಲ್ಲ ಅವರೇ ನೋಡ್ಕೊಳ್ತಾ ಇದ್ರಂತೆ. ಅವ್ರ ತರ ಮ್ಯಾನೇಜರ್ ತರ. ಸೊ ಆ ವಾಣಿ ಮಾಸಪತ್ರಿಕೆ 1-2 ಸಂಚಿಕೆಗಳು ಬಹುಶಃ ಸಾಹಿತ್ಯ ಪರಿಷತ್ತಿನ ಸಂಗ್ರಹಾಲಯದಲ್ಲಿ ಇದೆ ಅಂತ ಕಾಣುತ್ತೆ. ನಾನು ಇಟ್ಕೊಂಡಿದ್ದ ಎಲ್ಲೋ ಕಳೆದೋಗ್ಬಿಡುತ್ತೆ. ಸೊ ಹಾಗಾಗಿ ಗದಗ್ ಬಂದೆ. ಗದಗ್ನಲ್ಲಿ ವಿದ್ಯಾದಾನ ಸಮಿತಿ ಸ್ಕೂಲ್ ಅಂತ, ಅದು ಆ ಕಾಲದಲ್ಲಿ ಬಹಳ ಅತ್ಯುತ್ತಮ ಶಾಲೆಗಳ ಪೈಕಿ ಒಂದಾಗಿತ್ತು. ನಮ್ಮ ಶಾಲಾ ಹೆಡ್ ಮಾಸ್ಟ್ರು ಅವರು ಹಳೆ ಮೈಸೂರು ಕೊಡ KSN ಅಯ್ಯಂಗಾರ್ ಅಂತ. ಅವ್ರಿಗೆ ಆ ಕಾಲದಲ್ಲಿ ರಾಷ್ಟ್ರಪತಿ ಪ್ರಶಸ್ತಿ ಬಂದಿತ್ತು. ಸೊ ಯಾವಾಗಲೂ ರಾಷ್ಟ್ರಪತಿ ಪ್ರಶಸ್ತಿ ವಿಜೇತ KSN ಅಯ್ಯಂಗಾರ್ ಅಂತ ನಮ್ಮ ಹೆಡ್ ಮಾಸ್ಟರ್ ನಾವು ಇದು ಮಾಡ್ತೇವೆ. ಆ ಶಾಲಾ ಪರಿಸರವೇ ಬಹಳ ವಿಚಿತ್ರವಾಗಿತ್ತು. ಸೊ ಇಲ್ಲಿ ಸ್ಪರ್ಧೆ ಇಲ್ಲದೆ 9 ಪೂರಕವಾದ ಪರಿಸರ ಕೂಡ ಇತ್ತು. ಅವಳು ಬಹಳ ಶಿಸ್ತಿನಿಂದ ಪ್ರತಿ ಶನಿವಾರ ಒಂದು ಮಾಸ್ ಡ್ರಿಲ್ಲು, ಪ್ರೇಯರು. ಆಮೇಲೆ ಶಾಲೆಯ ವಿಶೇಷತೆ ಏನು ಅಂತಂದ್ರೆ, ಅಲ್ಲಿ ಬೆಳಿಗ್ಗೆ ಪ್ರಾರ್ಥನೆಗೆ ರಾಷ್ಟ್ರಗೀತೆ ಅಧಿಕೃತವಾಗಿ ಸ್ವೀಕೃತವಾಗಿರೋ ಒಂದೇ ಸ್ಟಾಂಜ ಅಲ್ಲ, ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದಿರೋ 3 ಸ್ಟಾಂಜಗಳನ್ನ ಹಾಡ್ತಾ ಇದ್ವಿ ರಾಷ್ಟ್ರಗೀತೆ. ಅದು ಬಹಳ ವಿಶೇಷತೆ ಆ ಸ್ಕೂಲ್ನಲ್ಲಿ. ಅಲ್ಲಿ 4-5 ಸೆಕ್ಷನ್ ಕನ್ನಡ ಮೀಡಿಯಂ, 1 ಸೆಕ್ಷನ್ ಇಂಗ್ಲಿಷ್ ಮೀಡಿಯಂ. ಅದು F ಸೆಕ್ಷನ್ ಅಂತ ಇಂಗ್ಲಿಷ್ ಮೀಡಿಯಂ ಇರ್ತಾ ಇತ್ತು. ನಾವೆಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಕನ್ನಡ ಮೀಡಿಯಂ ಇದ್ರು ಕೂಡ ನನಗೆ ಏಕಾಏಕಿ ಇಷ್ಟು ಒಳ್ಳೆ ಪರಿಸರಕ್ಕೆ ಬಂದಿದ್ರಿಂದ ಅಲ್ಲ ನಾನೇ ಕ್ಲಾಸಲ್ಲಿ ಜಾಣ ಅನ್ಸ್ಕೊಂಡ್ಬಿಟ್ಟೆ. ಅಲ್ಲಿ ಗದಗಿನ ಆ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗಿಂತ ನನಗೆ ಏಕಾಏಕಿ ಒಂಥರ ಟಾನಿಕ್ ಕೊಟ್ಟಂಗಾಯ್ತು. ಅಲ್ಲೇನು ಪರಿಸರ ಇತ್ತಲ್ಲ. ಅದಕ್ಕೊಂದು ವರ್ಡ್ ಯೂಸ್ ಮಾಡಿದ್ರಿ ಸರ್, ನಿನ್ನೆ ನಾ ಎಲ್ಲ ಮಾತಾಡೋದು ಕೇಳಿದ್ದೆ ನೀವು, ಕಚ್ಚಾ ಶಾಲೆಗಳಿಂದ ಬಂದಂತವ್ರು ನಾವು ಅಂತ ಹೇಳಿ. ಹೌದು, ಇರ್ಬೋದು. ಕಚ್ಚಾ ಶಾಲೆಯಿಂದ ಪಕ್ಕಾ ಶಾಲೆಗೆ ಬಂದ್ಮೇಲೆ ಒಂದು ಅಲ್ಲಿ ಆಮೇಲೆ DK ಪುರಂತರ್ ಅಂತ ಅವ್ರು ನಮ್ಮ ವಿಜ್ಞಾನ ಮತ್ತು ಗಣಿತದ ಮೇಷ್ಟ್ರು. ಅವ್ರ ಮನೆಗೆ ನಾವು ಟ್ಯೂಷನ್ಗೆ ಹೋಗ್ತಾ ಇದ್ವಿ. ಸೊ ಬೆಟಗೇರಿಗೆ ಸೈಕಲ್ ಮೇಲೆ, ಬೈಸಿಕಲ್ ಮೇಲೆ ನಾವು ಟ್ಯೂಷನ್ಗೆ ಹೋಗ್ಬರೋದು. ಅದೆಲ್ಲದಕ್ಕಿಂತ ವಿಶೇಷತೆ ಏನಂದ್ರೆ, ನಮ್ಮ ಕ್ಲಾಸಲ್ಲಿ ನಾನೇ ಅತ್ಯಂತ ಚಿಕ್ಕ ವಯಸ್ಸಿನವನು. ನಮ್ಮ ಸಹಪಾಠಿಗಳಿಂದ ನಾನು ಯಾವಾಗಲೂ 2 ವರ್ಷ ಚಿಕ್ಕವನಾಗಿರ್ತಾ ಇದ್ದೆ. ಯಾಕೆ ಹಿಂಗಾಯ್ತು ಅಂತಂದ್ರೆ, ಈ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮುಂಬೈ ಕರ್ನಾಟಕ ಮತ್ತೆ ಹೈದರಾಬಾದ್ ಕರ್ನಾಟಕ, ಈ ತರ ವರ್ಗಾವಣೆಗಳಾಗ್ತಾ ಇತ್ತು ನಮ್ಮ ತಂದೆಯವರು. ಶಾಪೂರ್ನಿಂದ ಗದಗ್, ಗದಗ್ನಿಂದ ಗಂಗಾವತಿ, ಗಂಗಾವತಿ ಸಿಂಧು. ಈ ವರ್ಗಾವಣೆಯ ಈ ಗಡಿಬಿಡಿಯಲ್ಲಿ 2 ಸಾರಿ ಡಬಲ್ ಪ್ರಮೋಷನ್ ಕೊಟ್ಟರು. ಅಂದ್ರೆ ಸಿಲೆಬಸ್ಗಳು ಚೇಂಜ್ ಆದವು, ಪಠ್ಯಕ್ರಮ. ನಾವು ಹೈದರಾಬಾದ್ ಕರ್ನಾಟಕದಿಂದ ಈ ಮೈಸೂರು ನವ ಮೈಸೂರು ರಾಜ್ಯಕ್ಕೆ ಬಂದ್ವಿ.
ಇಟ್ ವಾಸ್ ಎ ನ್ಯೂ, ಅವಾಗ ಇನ್ನೂ ಕರ್ನಾಟಕ ಅಂತ ಹೆಸರಿಟ್ಟಿರಲಿಲ್ಲ, ಮೈಸೂರು ರಾಜ್ಯ ಅಂತ ಕರೀತಾರೆ. ಸೊ ಮೈಸೂರು ಸರ್ಕಾರದ ಪಠ್ಯಕ್ರಮ ಬೇರೆ ಇರ್ತೈತಲ್ಲ, ಪಠ್ಯಕ್ರಮ ಬೇರೆ ಹೋಗಿ ಎಲ್ಲೋ ಎರಡು ಸಾರಿ ಡಬಲ್ ಪ್ರಮೋಷನ್ ಸಿಕ್ಕಿತ್ತು ಅಂತ ಕಾಣುತ್ತೆ. ಹಾಗಾಗಿ ನಾನು ಚಿಕ್ಕ ವಯಸ್ಸು, ನಮ್ಮ SLC ಇದ್ದಾಗ ನಾನು 12 ವರ್ಷ. ಸೊ ಅಲ್ಲಿ ಆದ್ರೆ ನನಗೆ ಯಾವಾಗಲೂ ಆಶ್ಚರ್ಯ ಆಗ್ತಿದ್ದು, ನಾವೊಂದು 60 ಜನ ಇದ್ದ ಈ ಕನ್ನಡ ಮೀಡಿಯಂ ಸೆಕ್ಷನ್ಸ್ಗಿಂತ ಒಂದು 35 ಜನ ವಿದ್ಯಾರ್ಥಿಗಳದ್ದು F ಸೆಕ್ಷನ್, ಇಂಗ್ಲಿಷ್ ಮೀಡಿಯಂ ಸೆಕ್ಷನ್. ಆ ಇಂಗ್ಲಿಷ್ ಮೀಡಿಯಂ ಸೆಕ್ಷನ್ ಹುಡುಗರಿಗೆ ಬಹಳ ವಿಶೇಷವಾದ ಮರ್ಯಾದೆ ಇರ್ತಿತ್ತು ನಮ್ಮ ಶಾಲಾ ಪರಿಸರದಲ್ಲಿ. ಅವ್ರನ್ನ ತುಂಬಾ ಜಾಣರು ಅಂತ ಪರಿಗಣಿಸಿದ್ರು. ಅದು ಮುಂದೆ ನಮ್ಮ SLC ಫಲಿತಾಂಶದಲ್ಲಿ ಕೂಡ ಅದು ರಿಫ್ಲೆಕ್ಟ್ ಆಯಿತು. ನಮ್ಮ ಶಾಲೆಯ ಮೊದಲ 10 ಸ್ಥಾನದಲ್ಲಿ 8 ಸ್ಥಾನ F ಸೆಕ್ಷನ್ ಅವ್ರಿಗೆ ಬಂದಿತ್ತು. ನಾನು 1 ಮಾರ್ಕ್ನಿಂದ ನನ್ನ SLC ಫಸ್ಟ್ ಕ್ಲಾಸ್ ಮಿಸ್ ಆಯಿತು. ಬಟ್ ಅವಾಗ ಫಸ್ಟ್ ಕ್ಲಾಸ್ ಪಡೆಯೋದು ಕೂಡ ಎಷ್ಟು ಮುಖ್ಯ ಆಗಿತ್ತು ಅಂತಂದ್ರೆ, SSLC ಫಸ್ಟ್ ರ್ಯಾಂಕ್ ಪಡೆದ ವಿದ್ಯಾರ್ಥಿ ಅವ್ರು ಯೂಶಲಿ ಬಸವನಗುಡಿ ನ್ಯಾಷನಲ್ಸ್ ಹೈಸ್ಕೂಲ್ನವ್ರು ಇರ್ತಿದ್ರು, ಅಥವಾ ಸೆಂಟ್ ಜೋಸೆಫ್ಸ್ ಹೈಸ್ಕೂಲ್ನವ್ರು ಇರ್ತಿದ್ರು. ಆ ಹುಡುಗರೆಲ್ಲ ಬೆಂಗಳೂರಿನವರೇ ಎಲ್ಲ ಜಾಣರು. ಫಸ್ಟ್ ರ್ಯಾಂಕ್ ಪಡೆದ ವಿದ್ಯಾರ್ಥಿಯ ಮಾರ್ಕ್ಸ್ 71% ಇತ್ತು ನಮ್ಮ ಕಾಲದಲ್ಲಿ. ಅವಾಗ ನಾನು 59.9% ಬಹಳ ದೊಡ್ಡ ಸಾಧನೆ, ಅದು ಶೈಕ್ಷಣಿಕ ಸಾಧನೆ. 10% ಗಂಗಾವತಿ ಸಿಂಧೂರು ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಯಿಂದ ಬಂದವನು ಏಕಾಏಕಿ. ಆಮೇಲೆ ನಮ್ಮ ಗಂಗಾವತಿ ಸಿಂಧೂರು ಶಾಲೆಗಳಲ್ಲಿ ನಮಗೆ ಡೆಸ್ಕು ಇರ್ತಿರಲಿಲ್ಲ. 7ನೇ ತರಗತಿವರೆಗಂತೂ ನಾವು ಅಲ್ಲೊಂದು ಮಾರ್ವಾಡಿಯವರ ಓಣಿ ಅಂತ ಇದೆ ಸಿಂಧೂರಲ್ಲಿ, ಅಲ್ಲೊಂದು ಹಳೆಯ ಬಿಲ್ಡಿಂಗ್ ಅಲ್ಲಿ 7ನೇ ತರಗತಿ ಓದಿದ್ವಿ. ಹೊಸ ಬಿಲ್ಡಿಂಗ್ ಕಟ್ಟಿದ್ರು, ಹೈಸ್ಕೂಲ್ ಬಿಲ್ಡಿಂಗ್ ಕಟ್ಬಿಟ್ರು. ಹೈಸ್ಕೂಲ್ ತರಗತಿಗಳು ಮಾತ್ರ ಅಲ್ಲಿ ಶಿಫ್ಟ್ ಮಾಡಿದ್ರು. ನಾವು ಇದ್ಯಾವುದೋ ಮಣ್ಣಿನ ಹೆಂಟೆಗಳಿಂದ ಕಟ್ಟಿದ ಬಿಲ್ಡಿಂಗ್ ನಲ್ಲಿ ನಾವು ಕೂತ್ಕೊಳ್ತಾ ಇದ್ವಿ. ಮಳೆ ಬಂದಾಗ ಸೋರ್ತಿತ್ತು. ಬಟ್ ಮಳೆ ಬರ್ಲಿಂದ ನಾವು ಯಾವಾಗಲೂ ಪ್ರಾರ್ಥನೆ ಮಾಡೋರು, ಯಾಕಂದ್ರೆ ಕ್ಲಾಸ್ ಸಸ್ಪೆಂಡ್ ಆಗ್ತಿತ್ತು. ಸೋರಿಕೆ ಆದ ಕೂಡ ಕ್ಲಾಸ್ ಇವತ್ತಿಲ್ಲ, ಅವತ್ತು ಕ್ಲಾಸ್ ಇಲ್ಲ ಅಂತ ಮನೆಗೆ ಕಳಿಸೋದು, ಸಂತೋಷದಿಂದ ಹೋಗ್ತಿದ್ವಿ. ಆದ್ರೆ ಎಲ್ಲೋ ಒಂದ್ ಕಡೆ ನಮಗೂ ಯಾಕೆ ಒಳ್ಳೆ, ಅದು ಸಿಂಧೂರಲ್ಲಿ ಒಂದು ದೊಡ್ಡ ಹಳ್ಳ ಇದೆ. ಹಳ್ಳಕ್ಕೆ ಇವಾಗ ಒಳ್ಳೆ ಬ್ರಿಡ್ಜ್ ಎಲ್ಲ ಕಟ್ಟಿದೆ, ಅವಾಗ ಇರಲಿಲ್ಲ ಅದು. ಆ ಕಡೆ ತುಂಗಭದ್ರಾ TDP ಕ್ಯಾಂಪ್ ಇತ್ತು, ಅಂದ್ರೆ ಇರಿಗೇಷನ್ ಕ್ಯಾಂಪ್, ಸಾಲಿ ಅಂತ ಕರಿತಿದ್ವಿ. ನಮ್ಮ ಮಿಡ್ಲ್ ಸ್ಕೂಲ್ ಮೇಸ್ಟ್ರುಗಳೆಲ್ಲ ನಮ್ಮನ್ನೆಲ್ಲ ತಯಾರು ಮಾಡಿದ್ರು. ನೋಡ್ರಿ ನೀವೆಲ್ಲ ಈ ಹಳೆ ಬಿಲ್ಡಿಂಗ್ ಇದ್ದೀರಪ್ಪ, ಅಲ್ಲಿ ಕ್ಯಾಂಪಿನ ಶಾಲೆಗೆ ಹೋಗೋಣ, ನಾವೆಲ್ಲ ಸುಮ್ಸುನೆ ಕೊಡೋದ್ರೆ ನಾವೆಲ್ಲ ಹೋಗಿ ಪ್ರತಿಭಟನೆ ಮಾಡೋಣ ಅಂತ. ಸೊ ಫಸ್ಟ್ ಯಾವ ಸಾಲಿ ಬೇಕು, ಕ್ಯಾಂಪಿನ ಸಾಲಿ ಬೇಕು ಅಂತ ಘೋಷಣೆ ಕೂಗ್ತಾ ಒಂದು ಮೆರವಣಿಗೆ ಮಾಡಿದ್ವಿ. ಈ ಬಾದ್ರಲಿ ಹಂಪ ನೋಡ ನಮ್ಮ ಕ್ಲಾಸ್ ಮಾನಿಟರ್, ಅವನು ಲೀಡರ್. ಅಲ್ಲಿಗೆಲ್ಲ ಹೋದ್ವಿ, ಮೆರವಣಿಗೆ ಪ್ರತಿಭಟನೆ. ನಾವು ಭಾಗವಹಿಸಿದ ಪ್ರಪ್ರಥಮ ಪ್ರತಿಭಟನೆ ಅಂದ್ರೆ ಅದೇ, ಆ ಕ್ಯಾಂಪಿನ ಶಾಲೆ ಬೇಕು, ಯಾವ ಸಾಲಿ ಬೇಕು, ಕ್ಯಾಂಪಿನ ಶಾಲೆ ಬೇಕು ಅಂತ. ಅಲ್ಲಿ ಹೋಗಿ ನಿಂತ್ವಿ. ಆಮೇಲೆ ಬಡ ರಿಬ್ಬನ್ ಕಟ್ಬಿಟ್ರು ಆ ಗೇಟ್ಗೆ, ಯಾಕಂದ್ರೆ ಪರವಾನಗಿ ಇರಲಿಲ್ಲ. AU ಆಗ್ಲಿ DDP ಆಗ್ಲಿ ಪರವಾನಗಿ ಕೊಟ್ಟಿರಲಿಲ್ಲ ಹೊಸ ಬಿಲ್ಡಿಂಗ್ ಹೋಗ್ಲಿಕ್ಕೆ. ರಿಬ್ಬನ್ ಕಟ್ಟಿಸ್ಬಿಟ್ರು. ರಿಬ್ಬನ್ ಕಟ್ ಮಾಡ್ಬೇಕಲ್ಲ, ಮೇಸ್ಟ್ರುಗಳೆಲ್ಲ ಹೆದರ್ಕೊಂಡ್ಬಿಟ್ರು. ಅವ್ರಲ್ಲ ಸರ್ಕಾರಿ ಶಾಲೆ ಮೇಸ್ಟ್ರುಗಳು, ಏನೋ ಅದು ಹಾಗೆ ಮಾಡೋದು ಒಂಥರ ಬಂಡಾಯ ಮಾಡ್ದಂಗೆ, ಮ್ಯೂಟಿನಿ. ಅದಕ್ಕೆ ನಾನು ನಿಂತಿದ್ನಲ್ಲ, ಎಲ್ಲರಿಗೂ ಚಿಕ್ಕವನು ನಾನಿದ್ದೆ. ಆಮೇಲೆ ನಾನು ಡಾಕ್ಟರ್ ಮಗ ಅನ್ನೋದಿತ್ತು ನನಗೆ. ಡಾಕ್ಟರ್ ಅಂತ ಡಾಕ್ಟರ್ ತುಮಕೂರು ಅಂತ ನನ್ನ ಕೈ ಕತ್ರಿ ಕೊಟ್ರು. ನಾನೇ ಕಟ್ ಮಾಡ್ಬಿಟ್ಟೆ. ಸೊ ಅವತ್ತಿಂದ ನಮ್ಮ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಬಿಲ್ಡಿಂಗ್ಗೆ ಹೊಸ ಬಿಲ್ಡಿಂಗ್ ಶಿಫ್ಟ್ ಆಯ್ತು. ಕ್ಯಾಂಪ್ ಸಾಲಿ ಉದ್ಘಾಟಕರೇ? ಹೌದು, ನಾನು ನಮ್ಮ ಕ್ಯಾಂಪಿನ ಸಾಲಿ ಉದ್ಘಾಟನೆ ನಾನೇ. ತುಮ್ ಕಟ್ಕರು ಅಂತ ನನ್ನ ಕೈಗೆ ರೇಸರ್, ಅದು ಬ್ಲೇಡ್ ಕೊಟ್ಟರು, ಶೇವಿಂಗ್ ಬ್ಲೇಡ್, ಅದೊಂದು ಕಟ್ ಮಾಡಿದೆ. ಅವತ್ತಿಂದ ಶಾಲೆಗೆ ಪ್ರವೇಶ ಮಾಡಿದ್ವಿ. ಹಾಗಿದ್ರು ಕೂಡ ಅಂತ ಪರಿಸರದಲ್ಲಿ ಕೂಡ ಮೇಷ್ಟ್ರು ಬಹಳ ಒಳ್ಳೆಯವರ ಇದ್ರು. ಅಲ್ಲಿ ಒಬ್ಬ ಡ್ರಾಯಿಂಗ್ ಟೀಚರ್ ಇದ್ರು, ಮತ್ತೊಬ್ರು NDS ಅಂತ ಆ ಕಾಲದಲ್ಲಿ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಅಂತ, ಅವನು ಮುಂಬೈ ಕರ್ನಾಟಕದ ಪ್ರತಿಭೆಗಳು ಪರಿಚಯ ಆಗಿದ್ದ. ಅವ್ರು ದೇಶಪಾಂಡೆ ಅಂತಂದು ಅವ್ರು ಧಾರವಾಡದವ್ರು ಬಂದ್ಬಿಟ್ರು. ನಮಗೆ ವಿಶೇಷವಾದ ಶಿಸ್ತು, ರಾಷ್ಟ್ರಗೀತೆ, ಬೇರೆ ಬೇರೆ ರಾಷ್ಟ್ರೀಯ ಗೀತೆಗಳು ಅವನ್ನೆಲ್ಲ ಕಲಿಸಿದ್ರು. ಆಮೇಲೆ ಆ ಡ್ರಾಯಿಂಗ್ ಟೀಚರ್ ಇದ್ರು ಒಬ್ರು, ಅವರು ನಾಟಕ ಕಲೆಯಲ್ಲಿ ಬಹಳ ಪರಿಣಿತರಾದವರು. ಹಾಗೆ ನಮ್ಮಲ್ಲಿ ಅಮಿಚೂರ್ ಡ್ರಾಮಾ ಕೂಡ ಅಲ್ಲಿತ್ತು. ನಾನು 8ನೇ ತರಗತಿಯಲ್ಲಿದ್ದಾಗ ಮೊದಲ ಭಾಷಣ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿತ್ತು. ಡಿಸಿಪ್ಲಿನ್ ಅನ್ನೋ ಸಬ್ಜೆಕ್ಟ್ ಕೊಟ್ಬಿಟ್ಟಿದ್ರು, ಅದಕ್ಕೆ ಕನ್ನಡದಲ್ಲಿ ಮಾತಾಡ್ಬೇಕಾಗಿತ್ತು. ಬಟ್ ಅದನ್ನ ಇಲ್ಲ, ಇಂಗ್ಲಿಷ್ನಲ್ಲಿ ಮಾತಾಡ್ಬೇಕಾಗಿತ್ತು. ಸೊ ಮೊದಲೇ ನಮ್ಮ ಕನ್ನಡ ಮೀಡಿಯಂ ಕನ್ನಡವನ್ನೇ ಸರಿಯಾಗಿ ಕಲ್ತಿರ್ಲಿಲ್ಲ ನಾವು. ಆ ಇಂಗ್ಲಿಷ್ ಭಾಷಣ ಹಾಗೂ ಈಗ ಮಾಡಿ ಯಾರೋ ನಮ್ಮ ಟೀಚರ್ ಒಂದು ಬರೆದು ಕೊಟ್ಟಿದ್ರು. ಅದನ್ನ ಕಂಠಪಾಠ ಮಾಡಿ 5 ನಿಮಿಷದ ಭಾಷಣ ಮುಗಿಸ್ಲಿಕ್ಕೆ 3 ನಿಮಿಷ ಬೆವ್ತ್ಬಿಟ್ಟಿದ್ದೆ. ಆದ್ರೂ ಕೂಡ ಕಾಲು ನಡ್ತಾ ಇತ್ತು, ಆ ಭಾಷಣ ಮಾಡಿದ್ದೆ. ಸೊ ಆ ಥರ ಒಂದು ಸ್ಟೇಜ್ ಫಿಯರ್ ಕಳ್ಕೊಳ್ಳೋದು ಕೂಡ ಆ ಶಾಲೆ ಬಹುಮಟ್ಟಿಗೆ ಕಾರಣವಾಗಿ. ನಾನು ಯಾವಾಗಲೂ ಮಾಸ್ ಡ್ರಿಲ್ಲಲ್ಲಿ ನಾನು ಡ್ರಿಲ್ ಲೀಡರ್ ಆಗಿರ್ತಿದ್ದೆ ಸ್ಕೂಲ್ಗೆ. ನಾನು ಚಿಕ್ಕವನಿದ್ರು ಕೂಡ ಅದನ್ನು ಬಹುಶಃ ನನ್ನ ಕವಾಯಿತು ಚೆನ್ನಾಗಿರ್ತಿತ್ತು ಅಂತ ಕಾಣುತ್ತೆ. ಬಟ್ ನಾನು ಹೈಟ್ ಕಡಿಮೆ ಅಲ್ವಾ, ನಾನು ಟೇಬಲ್ ಮೇಲೆ ನಿಲ್ಲಿಸ್ಬಿಟ್ಟು ಮಾಡಿಸ್ತಾ ಇದ್ರು. ನಾನು ಡ್ರಿಲ್ ಲೀಡರ್, ಇಡೀ ಶಾಲೆಗೆ ಡ್ರಿಲ್ ಪ್ರತಿ ವಾರ ನಾನೇ ಹೇಳ್ತಾ ಇದ್ದೆ. ಸೊ ಇದು ನಮ್ಮ ಪರಿಸರ. ಆಮೇಲೆ ಸರ್ಕಾರಿ ಡಾಕ್ಟರ್ ಮಗ ಆಗಿದ್ರಿಂದ ಮತ್ತೊಂದು ಅನುಕೂಲ ಆಯ್ತು ಅಂದ್ರೆ, ಆ ಊರುಗಳಿಗೆ ಯಾವುದೇ ಒಂದು ಸರ್ಕಸ್ ಕಂಪನಿ ಬರಲಿ, ಡ್ರಾಮಾಗಳು ಬರಲಿ, ಮೊದಲನೇ ದಿನದ ಪಾಸ್ ನಮ್ಮ ಫಾದರ್ಗೆ ಸಿಕ್ತು. ಗೇಟ್ ಪಾಸ್ ಫಸ್ಟ್ ಡೇನೆ ಕೊಟ್ಬಿಡ್ತಾರೆ, ಗೆಸ್ಟ್ ಪಾಸ್. ಹಾಗೆ ಮುಂದಿನ ಸಾಲಲ್ಲಿ ಕೂತ್ಕೊಂಡು ನಾಟಕ ನೋಡ್ತಿದ್ವಿ. ಎಷ್ಟು ಸಲ ಬೇಕಾದ್ರೂ ಹೋಗಿ ಮುಂದಿನ ಸಾಲಲ್ಲಿ ಕೂತ್ಕೊಂಡು ಸರ್ಕಸ್ ನೋಡ್ತಾ ಇದ್ವಿ. ಆಮೇಲೆ ಇಂಟರ್ವೆಲ್ ನಲ್ಲಿ ಬಂದು ಅವರು ಆ ಡಾಕ್ಟರ್ ಗೌರವಿಸ್ತಾ ಇದ್ರು, ಯಾಕಂದ್ರೆ ಅವರು ವೈದ್ಯಕೀಯ ಚಿಕಿತ್ಸೆ ಎಲ್ಲ ಮಾಡ್ತಿದ್ರು. ಸರ್ಕಾರಿ ಡಾಕ್ಟರ್ ಆ ಕಾಲದಲ್ಲಿ ಅಷ್ಟು ಮಹತ್ವ ಇರ್ತಾ ಇತ್ತು. ಸೊ ಹಲವಾರು ನಾಟಕಗಳನ್ನ ನೋಡಿದೀವಿ, ಹಲವಾರು ಸರ್ಕಸ್ಗಳು ನೋಡಿದೀವಿ. ಆಮೇಲೆ ಸರ್ಕಸ್ ಕಂಪನಿಯ ಕಲಾವಿದರೆಲ್ಲ ನಾವು ಪರಿಚಯ ಆಗ್ತಾ ಇದ್ರು. ಆ ಮ್ಯಾನೇಜರ್ ಬಂದು ಇಂಟರ್ವೆಲ್ ಅಲ್ಲಿ ಬಂದು ಪರಿಚಯ ಮಾಡ್ಕೊಡ್ತಾ ಇದ್ರು. ಮುಖ್ಯ ಕಲಾವಿದರು, ಜೋಕರ್ಗಳು, ಅವ್ರನ್ನೆಲ್ಲ ಪರಿಚಯ ಮಾಡ್ತಾ ಇದ್ರು.
ಸೊ ಆ ಥರ ನಮ್ಮ ಬಾಲ್ಯದ ಬದುಕು ತುಂಬ ಚೆನ್ನಾಗಿ ಭಾಳ ಶ್ರೀಮಂತವಾಗಿತ್ತು. ಅಂದ್ರೆ ಹಣದ ದೃಷ್ಟಿಯಿಂದ ಅಲ್ಲ, ಈ ಥರ ಸಾಮಾಜಿಕ ಗೌರವ, ಕೆಲವು ಅನುಕೂಲತೆಗಳ ದೃಷ್ಟಿಯಿಂದ. ಆಮೇಲೆ ನನ್ಗೆ ಗೊತ್ತಿರಲಿಲ್ಲ ನನ್ನ ಹಣೆ ಬರ ಇರ್ತಿರೋದು. ನಾನು ಸರ್ಕಾರಿ ಡಾಕ್ಟರ್ ಮಗ, ಸರ್ಕಾರಿ ಡಾಕ್ಟರ್ ಗಂಡನೂ ಆಗ್ಬಿಟ್ಟೆ ಮದುವೆ. ನಮ್ಮ ತಂದೆನೂ ಅದ್ರ ಜೊತೆಗೆ ಈ ಡಾಕ್ಟರ್ಗಳ ಜೊತೆಗೆ ನನ್ನ ಸಂಪರ್ಕ ಯಾವ ರೀತಿ ಇದೆ, ನನ್ನ DNA ಡಾಕ್ಟರ್ಗಳ ಜೊತೆಗೆ. ನಾನು ಡಾಕ್ಟರ್ ಮಗ, ಡಾಕ್ಟರ್ ಗಂಡ, ಡಾಕ್ಟರ್ ಅಪ್ಪ, ಡಾಕ್ಟರ್ ಅಣ್ಣ, ಡಾಕ್ಟರ್ ದೊಡ್ಡಪ್ಪ. ನನ್ನ ತಮ್ಮ ಕೂಡ ಗೈನಕಾಲಜಿಸ್ಟ್ ಗದಗ್ನಲ್ಲಿದ್ದಾರೆ, ಡಾಕ್ಟರ್ ಶಶಿಧರ್ ರೇಷ್ಮೆ ಅಂತ. ನನ್ನ ಹೆಂಡತಿ ಡಾಕ್ಟರ್ ವಿಮಲಾ ಪಾಟೀಲ್, ಅವರು ಸರ್ಕಾರಿ ಡಾಕ್ಟರ್ ಆಗಿದ್ರು, ತಜ್ಞ ವೈದ್ಯ ಆಗಿದ್ರು, ಸ್ತ್ರೀರೋಗ ತಜ್ಞ ಆಗಿದ್ರು. ಮುಂದೆ ಅವರು ಬಡ್ತಿ ಸಿಕ್ಬಿಟ್ಟು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿರ್ದೇಶಕರಾಗಿ 2014 ಆಗಸ್ಟ್ನಲ್ಲಿ ಅವರು ನಿವೃತ್ತರಾಗಿದ್ದಾರೆ. ಹಾಗಾಗಿ ನನಗೆ ಸ್ವಂತ ಮನೆ ಅಡ್ರೆಸ್ ಅನ್ನೋದೇ ಇರಲಿಲ್ಲ. ನನ್ನ ಬದುಕಿನ 60 ವರ್ಷಗಳನ್ನು ನಾನು ಸರ್ಕಾರಿ ಆಸ್ಪತ್ರೆ ಕ್ವಾರ್ಟರ್ಸ್ಗಳಲ್ಲೇ ಕಳೆದ್ಬಿಟ್ಟು. ಮೊದಲು ನಮ್ಮ ತಂದೆ ಕ್ವಾರ್ಟರ್ಸ್, ಅದಾದ್ಮೇಲೆ ನಮ್ಮ ಪತ್ನಿಯ ಕ್ವಾರ್ಟರ್ಸ್. ಮಧ್ಯೆ ಯಾವಾಗಲೂ ನಮ್ಮ ಬ್ರಹ್ಮಚರ್ಯದ ಜೀವನದಲ್ಲಿ ಅಲ್ಲಲ್ಲಿದ್ವಿ, ಹಾಸ್ಟೆಲ್ಗಳಲ್ಲಿ, ಬ್ಯಾಚುಲರ್ ಮನೆಗಳಲ್ಲಿದ್ವಿ. ಉಳಿದಂತೆ ನಮ್ಮ ಕೌಟುಂಬಿಕ ಬದುಕು ನಡೆದಿದ್ದಲ್ಲ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲೇ. ಇನ್ನ ಸರ್ ಮಾತು ಕೇಳ್ತಾ ಇದ್ರೆ ವೀಕ್ಷಕರು ಹೇಳಕ್ ಇಷ್ಟಪಡ್ತೀನಿ, ರೇಷ್ಮೆ ಸರ್ ಅವ್ರದ್ದು ಬಾಲ್ಯನೇ ಇಷ್ಟು ಸೊಗಸಾಗಿದೆ, ಮತ್ತೆ ಅವರು ತುಂಬಾ ಖುಷಿಯಾಗಿ ಹೇಳ್ಕೊಳ್ತಾರೆ. ಏನು ಟು ದ ಫುಲ್ಲೆಸ್ಟ್ ಅಂತಾರಲ್ಲ, ಹಂಗೆ ಎಲ್ಲವನ್ನೂ ಎಂಜಾಯ್ ಮಾಡಿದ್ದೀನಿ ನಾನು. ಡಾಕ್ಟರ್ ಮಗ ಆಗಿದ್ದು ಒಂದ್ ರೀತಿಲಿ ವರ ಆಗಿತ್ತು. ನಾನು ಫ್ರಂಟ್ ಸೀಟ್ ಅಲ್ಲೇ ಕುತ್ಕೊಂತ ಇದ್ದೆ, ಎಲ್ಲ ಕಲಾವಿದರು ಸಿಗ್ತಾ ಇದ್ರು ಅಂತ ಹೇಳಿ ಅವರ ಬಾಲ್ಯವನ್ನ ಹೇಳ್ತಾ ಬಂದ್ರು. ಪಾಪ ಮಾತಾಡ್ತಾ ಅವ್ರಿಗೆ ಸುಸ್ತಾಯ್ತು ಅಂತ ಅನ್ಕೊಂತೀನಿ. ಜೊತೆಗೆ ಕಾಲೇಜ್ ಲೈಫ್ ಕೂಡ ತುಂಬಾನೇ ಚೆನ್ನಾಗಿದೆ. ಅದನ್ನೇ ಈಗ ನನ್ನ ಮುಂದಿನ ಪ್ರಶ್ನೆ ಕೇಳೋಳಿದ್ದೀನಿ. ರೇಷ್ಮೆ ಸರ್, ಕಾಲೇಜಿಗೆ ಹೋಗ್ತಿದ್ದಂಗೆ ಯಾವ ಸಬ್ಜೆಕ್ಟ್ ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋ ಒಂದು ವಿಷಯ ಬರುತ್ತೆ. ಅದರಿಂದ ಒಂದು ತುಂಬಾ ತುಂಟತನದ ಒಂದು ಸ್ವಾರಸ್ಯಕರ ಘಟನೆ ನಡೆದಿದೆ ಅಂತ ತಿಳಿಸಿ. ನನ್ನ ಕಾಲೇಜ್ ಎಂಟ್ರಿನೇ ನನ್ನ ಆಕ್ಸಿಡೆಂಟಲ್ ಸ್ಟೂಡೆಂಟ್ ಲೈಫ್ ನಮ್ದು. 12 ವರ್ಷಕ್ಕೆ SLC ಪಾಸ್ ಮಾಡಿದ್ರಿಂದ, ಆಮೇಲೆ ಫಸ್ಟ್ ಕ್ಲಾಸ್ 1 ಮಾರ್ಕಲ್ಲಿ ಮಿಸ್ ಮಾಡ್ಕೊಂಡಿದ್ರಿಂದ ನಮಗೆಲ್ಲ ನಮ್ಮ ಸುತ್ತಮುತ್ತಲ ಕೌಟುಂಬಿಕ ಪರಿಸರದಲ್ಲೆಲ್ಲ ತುಂಬಾ ಹೋಳಿಬಿಟ್ಟಿದ್ರು. ನಮ್ಮ ಚಿಕ್ಕ ವಯಸ್ಸಲ್ಲಿ ಇಷ್ಟು ಸಾಧನೆ ಮಾಡಿದ, ಬಹಳ ಜಾಣ, ಬಹಳ ಶಾಣೆ ಅಂತ ಅನ್ಸ್ಕೊಂಡು ನಮ್ಮ ಉತ್ತರ ಕರ್ನಾಟಕ ಭಾಷೆ. ಈ ಶಾಣ ಅನ್ನೋದೇ ತಲೆಗೆ ಹೋಗ್ಬಿಟ್ಟಿತ್ತು ಆ ಹೊಗಳಿಕೆ. ಬಟ್ ನಮಗೆ ಅಂಡರ್ ಏಜ್ ಸ್ಟೂಡೆಂಟ್ಸ್ಗೆ ಎಲ್ಲೂ ಅಡ್ಮಿಷನ್ ಕೊಡ್ತಿರಲಿಲ್ಲ PUCಗೆ. 15 ವರ್ಷ ಪೂರೈಸ್ತಿದ್ರೆ ಕಾಲೇಜ್ಗೆ ಅಡ್ಮಿಷನ್ ಇರಲಿಲ್ಲ. ಒಂದೊಂದು ವರ್ಷ PUC ಅವಾಗ 1 ವರ್ಷದ PUC ಶಿಕ್ಷಣ ಅದು ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿತ್ತು. ಅವಾಗ ರಾಜ್ಯ ಮಟ್ಟದ PUC ಮಂಡಳಿ ರಚನೆ ಆಗಿರಲಿಲ್ಲ. PUC ಬೋರ್ಡ್ ಆಮೇಲೆ ಬಂತು, 1971 ನಿಂದ ಬಂತದು. ಸೊ ನಾವು 1 ವರ್ಷದ PUCಗೆ 3 ಕಡೆ ಸವಲತ್ತಿತ್ತು. ಒಂದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಮೈಸೂರು ವಿಶ್ವವಿದ್ಯಾಲಯ ಮೈಸೂರು, ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಬೆಂಗಳೂರು. ಈ 3 ವಿಶ್ವವಿದ್ಯಾಲಯದ ಪೈಕಿ ಎಲ್ಲೋ ಗೊತ್ತಾಯ್ತು ನಮಗೆ, ಇಲ್ಲ ಬೆಂಗಳೂರು ವಿಶ್ವವಿದ್ಯಾಲಯ ಮಾತ್ರ ಈ ಅಂಡರ್ ಏಜ್ ಸ್ಟೂಡೆಂಟ್ಸ್ಗೆ ಅಡ್ಮಿಷನ್ ಕೊಡ್ತಾರೆ. ಅದೃಷ್ಟವಶಾತ್ ಬೆಂಗಳೂರು ವಿಶ್ವವಿದ್ಯಾಲಯದ ಆವತ್ತಿನ ಕುಲಪತಿ ಯಾರೂ ಅಲ್ಲ, ನಮ್ಮ ಪ್ರೊಫೆಸರ್ VK ಗೋಕಾಕ್ ಅವರೇ ಇಲ್ಲಿ ಕುಲಪತಿಗಳಾಗಿದ್ದಾರೆ. ಇವಾಗ ಸೆಕೆಂಡ್ ವೈಸ್ ಚಾನ್ಸಲರ್ ಬ್ಯಾಂಗ್ಳೂರು ಯೂನಿವರ್ಸಿಟಿ. ಸೊ ಬಹುಶಃ ಅವರು ಕೂಡ ನಮ್ಮ ಏಕೀಕೃತ ಪ್ರದೇಶಗಳಿಂದ ಬಂದವರಾದ್ರಿಂದ, ಮುಂಬೈ ಕರ್ನಾಟಕದ ಹಿನ್ನೆಲೆಯವರಾದ್ರಿಂದ, ಈ ಏಕೀಕೃತ ಪ್ರದೇಶಗಳು ನಮ್ಮಂತವ್ರು ಇದೀವಿ ಅಂತ ಗೊತ್ತಾಯ್ತು ಅವ್ರಿಗೆ. 100 ಜನ ಇರಬಹುದು ಅಂಡರ್ ಏಜ್ ಸ್ಟೂಡೆಂಟ್ಸ್ ಅಂತ. ಸೊ ನಮಗೆಲ್ಲ ಅಡ್ಮಿಷನ್ ಅನೌನ್ಸ್ ಆಯಿತು. ಸುಮಾರು 6000 ಜನ ವಿದ್ಯಾರ್ಥಿಗಳು ನಮ್ಮ ನಂತರದವರೇ ಇದ್ರು. 12-13 ವರ್ಷಕ್ಕೆ SLC ಪೂರೈಸಿದವರು, PUC ಫಸ್ಟ್ ಬಾಗ್ಲಲ್ಲಿ ನಿಂತವರು, ಕದ ತಟ್ತಿದ್ದವರು. ಸೊ ನಮಗೆಲ್ಲ ಸೆಂಟ್ರಲ್ ಕಾಲೇಜ್ ಫಿಸಿಕ್ಸ್ ಹಾಲಲ್ಲಿ, ಲೆಕ್ಚರ್ ಹಾಲಲ್ಲಿ ಕೂಡಿಸ್ಬಿಟ್ಟು ಒಂದು IQ ಟೆಸ್ಟ್ ಮಾಡಿದ್ರು, ಇವ್ರ ಬುದ್ಧಿ ಬೆಳೆದಿದೆಯೋ ಇಲ್ಲ ಅಂತ. ನಿಮ್ಯಾನ್ಸ್ನ ವೈದ್ಯರುಗಳು ಬಂದ್ಬಿಟ್ಟು ಕೆಲವು ಸ್ಲೈಡ್ಸ್ಗಳನ್ನೆಲ್ಲ ಹಾಕ್ಬಿಟ್ಟು ಬೇಸಿಕ್ IQ ಟೆಸ್ಟ್ ಮಾಡಿದ್ರು. ಆಮೇಲೆ ನಮ್ಮ ಎಲಿಜಿಬಿಲಿಟಿ ಲಿಸ್ಟ್ ಪ್ರಕಟ ಆಯಿತು. ಯಾರೂ ರಿಜೆಕ್ಟ್ ಮಾಡಿರಲಿಲ್ಲ. ಆಲ್ಮೋಸ್ಟ್ ಆಲ್ SLC ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದವರೆಲ್ಲ ಕನಿಷ್ಠ ಬುದ್ಧಿಮತ್ತೆ ಇರಲೇಬೇಕಲ್ವಾ. ಸೊ ಅದಾದ್ಮೇಲೆ ಬೇರೆ ಕಾಲೇಜಿಗೆ ನಾವು ಅರ್ಜಿ ಹಾಕಿದ್ವಿ. ನನಗೆ ಈ ರೆಸಿಡೆನ್ಸಿ ರಸ್ತೆಯಲ್ಲಿರೋ ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಪ್ರವೇಶ ಸಿಕ್ತು, ಸೆಂಟ್ ಜೋಸೆಫ್ ಹಾಸ್ಟೆಲ್ನಲ್ಲೂ ಪ್ರವೇಶ ಸಿಕ್ತು. ಬಟ್ ಅಲ್ಲಿ ಪ್ರವೇಶ ಪಡೆದ ಕೂಡಲೇ ಮೊದಲನೇ ದಿವಸವೇ ನನಗೊಂಥರ ಯಾವುದೋ ಯುರೋಪ್ ಅಥವಾ ಅಮೆರಿಕಕ್ಕೆ ಹೋದ ಅನುಭವ. ಅವಾಗೆಲ್ಲ ಈ ಕಂಠೀರವ ಸ್ಟೇಡಿಯಂನಿಂದ ಆಚೆ, ಅಂದ್ರೆ ರಿಚ್ಮಂಡ್ ಸರ್ಕಲ್ನಿಂದ ಆಚೆ ಕನ್ನಡ ಮಾತಾಡೋದಕ್ಕೆ ನಾಚ್ಕೊಳ್ತಾ ಇದ್ರು ಜನ. ಅಲ್ಲಿ ಕನ್ನಡದ ಕಲರವ ಎಲ್ಲೂ ಕೇಳಿಸ್ತಿರ್ಲಿಲ್ಲ. ಅಲ್ಲಿ ಇಂಗ್ಲಿಷ್ ಇರ್ತಾ ಇತ್ತು, ಭಾರತೀಯ ಭಾಷೆ ತಮಿಳು ಜಾಸ್ತಿ ಕೇಳಿಸ್ತಾ ಇತ್ತು ಅಲ್ಲಿ. ತಮಿಳು ಭಾಷಿಕರು ಮತ್ತು ಇಂಗ್ಲಿಷ್ ಮಾತಾಡೋ ಇತರ ಎಲ್ಲರೂ ಇಂಗ್ಲಿಷ್ ಮಾತಾಡ್ತಾ ಇದ್ರು. ನಮ್ಮ ಹಾಸ್ಟೆಲ್ಲೂ ಕೂಡ ಅಷ್ಟೇ. ಆದ್ರೆ 1 ವರ್ಷದ ಸೆಂಟ್ ಜೋಸೆಫ್ ಕಾಲೇಜಿನ PUC ಶಿಕ್ಷಣ ಮತ್ತು 1 ವರ್ಷದ ಸೆಂಟ್ ಜೋಸೆಫ್ ಹಾಸ್ಟೆಲ್ನ ವಾಸ, ಅದು ನಮ್ಮ ಬದುಕಿನ ಬಹಳ ಮಹತ್ವವಾದ ತಿರುವು. ಮೊದಲನೇದಾಗಿ ಮನೆ ಬಿಟ್ಟು ಬಂದು ಸ್ವತಂತ್ರವಾಗಿರ್ಲಿಕ್ಕೆ ಶುರು ಮಾಡ್ತಾರೆ. 13ನೇ ವಯಸ್ಸಲ್ಲಿ ಹಾಸ್ಟೆಲ್ ಲೈಫ್ ಅಂದ್ರೆ ಎಂಥ ಫ್ರೀಡಮ್. 10ನೇ ತರಗತಿವರೆಗೂ ಕರ್ನಾಟಕದ ಮಕ್ಕಳಿಗೆ ಕನ್ನಡವೇ ಕಡ್ಡಾಯ ಪ್ರಥಮ ಭಾಷೆ ಆಗಬೇಕು ಅಂತ. ಬಟ್ ಆ ಕಾಲದಲ್ಲಿ 67-68 ಶೈಕ್ಷಣಿಕ ವರ್ಷದಲ್ಲಿ ನಾನು PUCಗೆ ಬಂದೆ. ಈ ಇಂಗ್ಲಿಷೇತರ ಮಾಧ್ಯಮಗಳಿಂದ ಕಾಲೇಜಿಗೆ ಬಂದಿರೋ ಹುಡುಗರು ಯಾರು PUCಗೆ ಬಂದಿದ್ದಾರೋ ಅವರ
ಅವ್ರಿಗೆ ಏನು ಕಷ್ಟ ಇರುತ್ತೆ ಅಂತ ಅವ್ರಿಗೆ ಸರಿಯಾಗಿ ಗೊತ್ತಿತ್ತು. ಅದರಿಂದ ಎಲ್ಲ ಬೆಂಗಳೂರು ವಿಶ್ವವಿದ್ಯಾಲಯ ವ್ಯಾಪ್ತಿ ಎಲ್ಲ PUC ಕಾಲೇಜುಗಳಲ್ಲಿ, ಅಂದ್ರೆ PUC ಪ್ರತ್ಯೇಕ ಕಾಲೇಜುಗಳು ಕೂಡ ಇರಲಿಲ್ಲ ಅವಾಗ, ಸಂಯುಕ್ತ ಪದವಿ ಕಾಲೇಜುಗಳಿದ್ವು. ಅಲ್ಲಿ 1 ವರ್ಷದ PUC, ಆಮೇಲೆ 3 ವರ್ಷದ ಡಿಗ್ರಿ, ಈ ತರ ವ್ಯವಸ್ಥೆ ಇತ್ತು. ಎಲ್ಲಾ PUC ತರಗತಿಗಳು ಮೊದಲನೇ 3 ವಾರ ಬ್ರಿಡ್ಜ್ ಕೋರ್ಸ್ ಇನ್ ಇಂಗ್ಲಿಷ್ ಅಂತ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ರು VK ಗೋಕಾಕ್ ಅವರು. ಬ್ರಿಟಿಷ್ ಕೌನ್ಸಿಲ್ನ ಸಹಭಾಗಿತ್ವದಿಂದ ಅಲ್ಲಿನ ತಜ್ಞರೆಲ್ಲ ಬರ್ತಾ ಇದ್ರು. ಅವರು ಟೇಪ್ ರೆಕಾರ್ಡರ್ ತಗೊಂಡ್ಬರ್ತಾರೆ. ಆ ಕಾಲ ಟೇಪ್ ರೆಕಾರ್ಡರ್ ಅಂದ್ರೆ ಗ್ರಾಮೋಫೋನ್ ಪ್ಲೇಯರ್ ತರ ಇಷ್ಟು ದೊಡ್ಡ ಪೋರ್ಟೇಬಲ್ ಟೇಪ್ ರೆಕಾರ್ಡರ್ಸ್ ಬಂದಿರಲಿಲ್ಲ ಅವಾಗ. ಇವೆಲ್ಲ ನಾವು ಪತ್ರಕರ್ತರಾಗ್ಬಿಟ್ಟು ಎಲ್ಲ ಸ್ಟ್ರಿಂಗ್ ಆಪರೇಷನ್ ಮಾಡ್ಲಿಕ್ಕೆ ಹಿಡನ್ ಟೇಪ್ ರೆಕಾರ್ಡ್ಸ್ ಇಟ್ಕೊಂಡಿರ್ತೀವಿ. ಆ ಥರ ಸವಲತ್ತುಗಳಿರಲಿಲ್ಲ. ದೊಡ್ಡ ಟೇಪ್ ರೆಕಾರ್ಡರ್, ದೊಡ್ಡ ಸ್ಪೂಲ್ ಇರ್ತಾ ಇತ್ತು, ಸಿನಿಮಾ ರೀಲ್ ತರ. ಸೊ ಆ ಟೇಪ್ ರೆಕಾರ್ಡರ್ ಮೂಲಕ ನಮಗೆ ಇಂಗ್ಲಿಷ್ ಭಾಷೆಯನ್ನ ಬಳಸೋ ರೀತಿಯನ್ನು ಹೇಳ್ಕೊಟ್ರು, ಕ್ರಮಬದ್ಧವಾಗಿ ಹೇಳ್ಕೊಟ್ರು. ಅದರಲ್ಲಿ ಸ್ಪೋಕನ್ ಇಂಗ್ಲಿಷ್, ಕಾಂಪ್ರಿಹೆನ್ಷನ್, ಕಾಂಪೋಸಿಷನ್ ಇತ್ಯಾದಿ ಎಲ್ಲವೂ ಇರ್ತಾ ಇತ್ತು. ನಾವು ಇಂಗ್ಲಿಷ್ ಮಾತುಗಾರಿಕೆ ಅಂದ್ರೆ ಬರೀ ಇಂಗ್ಲಿಷ್ ಆಕ್ಸೆಂಟ್ ಅಂತ ತಿಳ್ಕೊಂಡಿದ್ವಿ. ಆಕ್ಸೆಂಟ್ ಬರೀ ಆಕ್ಸೆಂಟ್ ಅಲ್ಲ, ಆಕ್ಸೆಂಟ್, ಇಂಟೋನೇಷನ್, ಕಾಂಪ್ರಿಹೆನ್ಷನ್. ಒಂದು ಭಾಷೆ ಉಚ್ಚಾರಣೆ ಅಷ್ಟೇ ಅಲ್ಲ, ಭಾಷೆ ಅಂತಂದ್ರೆ ಏರಿಳಿತಗಳು, ರೈಸಿಂಗ್ ಇಂಟೋನೇಷನ್, ಫಾಲಿಂಗ್ ಇಂಟೋನೇಷನ್. ಒಂದು ವಾಕ್ಯವನ್ನು, ಇಂಗ್ಲಿಷ್ ವಾಕ್ಯವನ್ನು ಮಾತಾಡುವಾಗ ಏರಿಳಿತಗಳು ಇರಬೇಕು. ಇಂಗ್ಲಿಷಿನ ಧಾಟಿಯಲ್ಲಿ ಮಾತಾಡಿದಾಗ ಮಾತ್ರ ಅದು ಇಂಗ್ಲಿಷ್ ಇರುತ್ತೆ. ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಪ್ರದೇಶದಲ್ಲೆಲ್ಲ ಕನ್ನಡದ ಶೈಲಿಯಲ್ಲಿ ನಮ್ಮ ಇಂಗ್ಲಿಷ್ ಪ್ರೊಫೆಸರ್ಗಳು ಇಂಗ್ಲಿಷ್ ಹೇಳ್ಕೊಡೋರು ನಮಗೆ. ಅದು ಇಂಗ್ಲಿಷ್ ತರ ಕೇಳಿಸ್ತಿರ್ಲೇ ಇಲ್ಲ. ನಮ್ಮ ಬೆಂಗಳೂರಿಗೂ, ಈ ಬೆಂಗಳೂರು ಕೇಂದ್ರಿತ ಕರ್ನಾಟಕಕ್ಕೂ ಬೆಂಗಳೂರೇತರ ಕರ್ನಾಟಕಕ್ಕೂ ನಾನು ಮೊದಲಿಂದ ಗಮನಿಸ್ತಾ ಬಂದಿರೋ ಒಂದು ಮುಖ್ಯ ವ್ಯತ್ಯಾಸವೇ ಅದು. ಬೆಂಗಳೂರವ್ರಿಗೆ ಮಾತ್ರ ಇಂಗ್ಲಿಷ್ ತರ ಮಾತಾಡ್ತಾರೆ, ಆ ಕಾನ್ಫಿಡೆನ್ಸ್ ಅವ್ರಿಗಿತ್ತು, ನಮ್ಗೆ ಇರ್ಲಿಲ್ಲ. ಆ ಕೇಳುವಿನಿಂದ ನಾವು ನರಳುತ್ತಾ ಇದ್ವಿ. ಈ 3 ವಾರಗಳ ಬ್ರಿಡ್ಜ್ ಕೋರ್ಸ್ ಇನ್ ಇಂಗ್ಲಿಷ್ನಿಂದ ನಾವು ಕನಿಷ್ಠ ಜ್ಞಾನ ಸಾಧ್ಯವಾಯಿತು. ಇಂಗ್ಲಿಷ್ನ ಸಂಭಾಷಣೆ ಮಾಡೋದು ಹೇಗೆ, ಇಂಗ್ಲಿಷ್ನ ವ್ಯವಹರಿಸೋದು ಹೇಗೆ, ಇಂಗ್ಲಿಷ್ ಭಾಷೆ ಬಳಸೋದು ಹೇಗೆ. ಈ ಬ್ರಿಡ್ಜ್ ಕೋರ್ಸ್ ಕಲಿಸೋವಾಗ್ಲೇ ನಮಗೆ ಫೊನೆಟಿಕ್ಸ್ನ ಪರಿಚಯ ಮಾಡಿಕೊಟ್ರು. ಇಂಟರ್ನ್ಯಾಷನಲ್ ಫೊನೆಟಿಕ್ ಆಲ್ಫಾಬೆಟಿಕ್ಸ್ ಅಂತ. ನೀವು ಯಾವ್ದಾದ್ರು ಇಂಗ್ಲಿಷ್ ಡಿಕ್ಷನರಿ ನೋಡಿ, ಇಂಗ್ಲಿಷ್ ಡಿಕ್ಷನರಿಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ. ಒಂದು ಶಬ್ದ ಯಾವ್ದಾದ್ರು ಇದ್ರೆ ಅದನ್ನ ಫೊನೆಟಿಕ್ಸ್ ಅಲ್ಲಿ ಬರ್ದ್ಬಿಟ್ಟು ಆಕ್ಸೆಂಟ್ ಹಾಕಿರ್ತಾರೆ, ಅದನ್ನ ಹೆಂಗ್ ಉಚ್ಚಾರಣೆ ಮಾಡಬೇಕು. ಸೊ ಆ ಫೊನೆಟಿಕ್ಸ್ ಹೇಳ್ಕೊಟ್ಮೇಲೆ ಏನಾಯ್ತು, ಮುಂದೆ ನಮ್ಮ PUC ಅಧಿಕೃತವಾಗಿ ತರಗತಿಗಳು ಶುರು ಆದ್ಮೇಲೆ ಇಂಗ್ಲಿಷ್ ತರಗತಿಯಲ್ಲಿ ಏನಾಗ್ತೈತಿ, ಯಾವ್ದಾದ್ರು ಹೊಸ ಶಬ್ದ ಬಂದ ಕೂಡಲೇ ಅದು ನಮಗೆ T. ಬಾಲಸುಬ್ರಹ್ಮಣ್ಯ ಅಂತ ಒಬ್ಬ ಪ್ರತಿಭಾಶಾಲಿ ಇಂಗ್ಲಿಷ್ ಅಧ್ಯಾಪಕರಿದ್ರು. ಅವರು ಫೊನೆಟಿಕ್ಸ್ ನಲ್ಲಿ ಇಂಟರ್ನ್ಯಾಷನಲ್ ಪರಿಣಿತಿಯನ್ನು ಪಡೆದವರು. ಹೊಸ ಶಬ್ದ ಬಂದ್ಬಿಟ್ಟು ಬೋರ್ಡ್ ಮೇಲೆ ಬರ್ಬಿಟ್ಟು ಫೊನೆಟಿಕ್ಸ್ ಬರ್ಬಿಟ್ಟು ಆಕ್ಸೆಂಟ್ ಹಾಕಿ ಪ್ರತಿಯೊಬ್ಬರಿಂದ ಉಚ್ಚಾರಣೆ ಮಾಡಿಸ್ತಾ ಇದ್ರು. ಹೀಗೆ ನಮ್ಮ ಇಂಗ್ಲಿಷ್ ಕಲಿಕೆ ನಡೀತು. ಗೋಕಾಕ್ ಅವರು ಬರೀ ಬ್ರಿಡ್ಜ್ ಕೋರ್ಸ್ ಮಾಡಿ ಕೈ ಬಿಡ್ಲಿಲ್ಲ. ಆ ವರ್ಷದ ಇಂಗ್ಲಿಷ್ ಪಠ್ಯ ಪುಸ್ತಕವನ್ನು ಕೂಡ ಸ್ವತಃ ತಾವೇ ತಯಾರಿಸಿದ್ರು. ಗೋಕಾಕರ ಮಾರ್ಗದರ್ಶನದಲ್ಲೇ ಒಂದು ಲ್ಯಾಂಗ್ವೇಜ್ ಥ್ರೂ ಲಿಟ್ರೇಚರ್ ಅಂತ ಒಂದು ಪುಟ್ಟ ಇಂಗ್ಲಿಷ್ ಟೆಕ್ಸ್ಟ್ ಬುಕ್. ಅದರಲ್ಲಿ 15 ಲೆಸನ್ನು, 5 ಪೋಯಮ್ಸ್ ಅಷ್ಟೇ. ಬರೀ ಪಠ್ಯಪುಸ್ತಕ ರಚನೆ ಅಷ್ಟೇ ಅಲ್ಲ, ಅದಕ್ಕೆ ಪೂರಕವಾಗಿ ಪ್ರಶ್ನೆ ಪತ್ರಿಕೆ, ಈ ತರ ಮಾಮೂಲಿ ತರ ಸಾಂಪ್ರದಾಯಿಕ ಪ್ರಶ್ನೆ ಪತ್ರಿಕೆ ಅಲ್ಲ, ಅದೊಂದು ಬುಕ್ಲೆಟ್. ಇಟ್ ವಾಸ್ ಆಕ್ಚುಲಿ ಕ್ವಶನ್ ಬುಕ್ಲೆಟ್. ಅದರಲ್ಲಿ 85 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್, 15 ಮಾರ್ಕ್ಸ್ ಮಾತ್ರ ಎಸ್ಸೆ ಟೈಪ್ ಕ್ವಶನ್ಸ್. ನೋಡಿ, ಅವರು ಬರೀ ಬೆಂಗಳೂರು ಕಡೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಇಟ್ಕೊಂಡಿರಲಿಲ್ಲ. ಇಡೀ ಗ್ರಾಮೀಣ ಕರ್ನಾಟಕದ ಇಂಗ್ಲಿಷೇತರ ಮಾಧ್ಯಮಗಳಿಂದ ಬಂದ ವಿದ್ಯಾರ್ಥಿಗಳು, ಉರ್ದು ಮೀಡಿಯಂ ಇರ್ಬೋದು, ತೆಲುಗು ಮೀಡಿಯಂ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, ಅವ್ರಿಗೆಲ್ರಿಗೂ ಸುಲಭವಾಗ್ಲಿ ಅಂದ್ರೆ ಈ ಸ್ಥಿತ್ಯಂತರದ ಅವಧಿ ಇದೆ ಅಲ್ಲ, ಹೈಸ್ಕೂಲ್ ಶಿಕ್ಷಣದಿಂದ ಕಾಲೇಜ್ ಶಿಕ್ಷಣ, ಈ PUC ಇದೆಯಲ್ಲ ತ್ರಿಶಂಕು. ಅದನ್ನ ನಮ್ಮ ಕಾಲದಲ್ಲೆಲ್ಲ ಕಾಲೇಜು ಶಿಕ್ಷಣದ ಪ್ರಾರಂಭಿಕ ಘಟ್ಟ ಆಗ್ತಾ ಇತ್ತು. ಇವಾಗ ಬರ್ತಾ 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 PUC ಈಗ ಹೈಯರ್ ಸೆಕೆಂಡರಿ ಮಾಡ್ಬಿಟ್ರು, ಹೈಸ್ಕೂಲ್ ಶಿಕ್ಷಣದ ಅಂತಿಮ ಘಟ್ಟನೂ ಮಾಡ್ಬಿಟ್ಟಿದ್ದಾರೆ. ಅದೆಲ್ಲ ಒಂದ್ ಕಡೆ ತ್ರಿಶಂಕು ಆಗೋಗ್ಬಿಟ್ಟಿದೆ. ಈಗ ಪೂರ್ತಿ ಹೈಸ್ಕೂಲ್ ಶಿಕ್ಷಣನೂ ಅಲ್ಲ, ಪೂರ್ತಿ ಕಾಲೇಜ್ ಶಿಕ್ಷಣ ಆ ಥರ ಮಾಡಿಟ್ರು ಬರ್ತಾ ಬರ್ತಾ. ಬಟ್ ಅವತ್ತು ಸೊ ಈ ರೀತಿ ಮಾಡಿದ್ರಿಂದ ನಮಗೆಲ್ಲ ಇಂಗ್ಲಿಷ್ ಭಾಷೆಯನ್ನು ಕಲಿಯೋದು, ಇಂಗ್ಲಿಷ್ ಪರೀಕ್ಷೆಯನ್ನು ಪಾಸ್ ಮಾಡೋದು ಎಲ್ಲವೂ ಸುಲಭ ಆಗೋಗ್ಬಿಡುತ್ತೆ. ಇಂಗ್ಲಿಷ್ ಕಲಿಕೆ ಸುಲಭ. ಆಮೇಲೆ ಸೆಂಟ್ ಜೋಸೆಫ್ಸ್ ಕಾಲೇಜಿನ ವಿಶೇಷತೆ ಏನು ಅಂತಂದ್ರೆ, ಅಲ್ಲಿ ಒಳ್ಳೆ ಇಂಗ್ಲಿಷ್ ಮಾತ್ರ ಕಲಿಸ್ತಾ ಇರಲಿಲ್ಲ, ಒಳ್ಳೆ ಕನ್ನಡವನ್ನು ಕಲಿಸ್ತಾ ಇದ್ರು. ನಾನು ಕನ್ನಡ 2ನೇ ಭಾಷೆ ಆಗಿ ತಗೊಂಡಿದ್ದೆ. ನಮ್ಮ ಕನ್ನಡ ಮೇಷ್ಟ್ರು ಇನ್ಯಾರು ಅಲ್ಲ, ಆರಾಮಿತ್ರ. ನೋಡಿ, ಹಾಸ್ಯೋತ್ಸವಕ್ಕೆ ಚಾಲನೆ ಕೊಟ್ಟವರು ಆರಾಮಿತ್ರ. ಅವ್ರ ಮುಂದೆ ಇದರಲ್ಲಿ ಮಯೂರ ಪತ್ರಿಕೆಯಲ್ಲಿ ಅವರ ಹಾಸ್ಯ ಬರವಣಿಗೆಗಳು ಮಾತಾಗೋಗ್ಬಿಟ್ರು. ಆರಾಮಿತ್ರ ಅವರು ನಮಗೆ ಕುಮಾರವ್ಯಾಸನ ಕರ್ಣಾಮೃತ ಅಂತ ಒಂದು ಕಾವ್ಯವನ್ನ ಪಾಠ ಮಾಡೋರು. ಅದು ತುಂಬಾ ಕರುಣಾರಸ ಭರಿತವಾದ ಒಂದು ರೌದ್ರತೆ ಮತ್ತು ಕರುಣಾರಸ ಇದ್ರೂ ಕೂಡ ತಮ್ಮ ಹಾಸ್ಯದಿಂದ, ಸಹಜ ಹಾಸ್ಯದಿಂದ ಅದನ್ನು ಕೂಡ ಬಹಳ ರಂಜನೀಯವಾಗಿ ಹೇಳ್ಕೊಡ್ತಾ ಇದ್ರು, ನಮಗೆ ತುಂಬಾ ಅನ್ವರ್ಥವಾಗಿ ಹೇಳ್ಕೊಡ್ತಾ ಇದ್ರು. ಪುಸ್ತಕದ ಟೈಟಲ್ ನೋಡಿದ್ದೆ ಸರ್, ನಾನೇಕೆ ಕೊರೆಯುತ್ತೇನೆ ಅಂತ. ಹೌದೌದು ಅವ್ರು ಬರ್ದಿದ್ರು ಆರಾಮಿತ್ರ. ಸೊ ಆರಾಮಿತ್ರ ಅವರ ವಿದ್ಯಾರ್ಥಿ ಆಗೋ ಅದೃಷ್ಟ ಕೂಡ ನಮ್ದಾಗಿತ್ತು ಆ ದಿನಗಳಲ್ಲಿ. ಇಂಗ್ಲಿಷ್ಗೆ T. ಬಾಲಸುಬ್ರಹ್ಮಣ್ಯ ಇರ್ತಾ ಇದ್ರು, ಕನ್ನಡಕ್ಕೆ ಆರಾಮಿತ್ರ ಅವರಿದ್ರು ನಮಗೆ. ಅದಷ್ಟೇ ಅಲ್ಲ, ವಾರಕ್ಕೊಮ್ಮೆ ಇಂಗ್ಲಿಷ್ ಮತ್ತು ಕನ್ನಡಕ್ಕೆ ಒಂದು ಕಾಂಪೋಸಿಷನ್ ಕ್ಲಾಸ್ ಅಂತ ಇರ್ತಾ ಇತ್ತು. ಹಾಗಾಗಿ ಬರವಣಿಗೆಯಲ್ಲೂ ಕೂಡ ಸಾಕಷ್ಟು ತರಬೇತಿ ಸಿಕ್ತದೆ, ಮೂಲಭೂತ ತರಬೇತಿ ಸಿಕ್ಕಿತ್ತು. ಒಂದು ಒಳ್ಳೆ ಕಾಲೇಜಲ್ಲಿದ್ರೆ ಅನುಕೂಲಗಳು ಈ ತರ. ಇಂಗ್ಲಿಷು ಕನ್ನಡದ ಏನೋ ಮಾಡ್ಕೊಂಡ್ವಿ, ಮಾಸ್ಟರ್ ಮಾಡ್ಕೊಂಡ್ವಿ. ಇಂಗ್ಲಿಷ್ ಮೂಲಕ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಕಲಿಯೋದಿತ್ತಲ್ಲ, ಅದು ನಮ್ಗೆ ಕಷ್ಟ ಆಗ್ತದೆ.
ನಾವು ಮುಗಿಸ್ತಾ ಇದ್ದಿದ್ದಲ್ಲೇ. ಹಾಗಾಗಿ PUC ಅಲ್ಲಿ ನನಗೆ ಇಂಗ್ಲೀಷಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂತು, ಕನ್ನಡದಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂತು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 25, 26, 24 ಬಂದ್ಬಿಡ್ತು. ಡುಮ್ಕಿ ಫುಲ್ ವಾಶ್ಔಟ್ PUC ರಿಸಲ್ಟ್ ನಮ್ದು. ಬಟ್ ಅವಾಗ ನಮ್ಗೆ ಅಷ್ಟು ದುಃಖ ಆಗ್ತಿರಲಿಲ್ಲ, ಅವಮಾನ ಅನಿಸ್ತಿರಲಿಲ್ಲ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ವಾತಾವರಣ ಹೆಂಗಿತ್ತು ಅಂದ್ರೆ, ಯಾವನಾದ್ರೂ ಫಸ್ಟ್ ಅಟೆಂಪ್ಟ್ ಅಲ್ಲಿ PUC ಪಾಸ್ ಆಗಿದೆ ಅಂದ್ರೆ ಒಂಥರ ಝೂ ಪ್ರಾಣಿ ತರ ನೋಡ್ತಾ ಇದ್ವಿ. ಎಲ್ಲ ವಸ್ತು ಸಂಗ್ರಹ ಪ್ರಾಣಿ ತರ ನೋಡ್ತಾ ಇದ್ವಿ. ಅಪರೂಪಕ್ಕೆ ಒಬ್ಬ ಯಾರೋ ಒಬ್ರು ಫಸ್ಟ್ ಅಟೆಂಪ್ಟ್ ಪಾಸ್ ಆಗ್ತಾ ಇದ್ರು, ಅವರು ಕಡ್ಡಾಯವಾಗಿ MBBS ಅಡ್ಮಿಷನ್ ಪಡ್ಕೊಂಡು ಡಾಕ್ಟರ್ ಇಂಜಿನಿಯರ್ ಆಗ್ಬಿಡ್ತಾ ಇದ್ರು. ಅವಾಗ ಇಂಜಿನಿಯರಿಂಗ್ ಪ್ರವೇಶ ಕೂಡ ಕಷ್ಟ ಆಯ್ತು. ಬರೀ 12 ಇಂಜಿನಿಯರಿಂಗ್ ಕಾಲೇಜ್ ಇದೆ ಇಡೀ ಕರ್ನಾಟಕದಲ್ಲಿ. ಆ ಹುಬ್ಬಳ್ಳಿ VV ಇಂಜಿನಿಯರಿಂಗ್ ಕಾಲೇಜ್ ಕೂಡ ಅನುದಾನಿತ ಪ್ರೈವೇಟ್ ಕಾಲೇಜ್ ಆಗಿದೆ. ಹಾಗಾಗಿ ಅವರೆಲ್ಲ ಜಾಣರು, ಫಸ್ಟ್ ಅಟೆಂಪ್ಟ್ ಪಾಸ್ ಆದ್ರು. ಉಳಿದಂತೆ ನಾವು ಅತಿ ಜಾಣರೆಲ್ಲ ನಾವು ಸೆಕೆಂಡ್ ಅಟೆಂಪ್ಟ್ ಸುಖವಾಗಿ ಪಾಸ್ ಆಗ್ತಾ ಇತ್ತು. ಸೊ 1 ವರ್ಷದ PUC ಫೇಲ್ ಆದವರಿಗೆಲ್ಲ ಒಂದು ಅನುಕೂಲ ಇರುತ್ತೆ. ಅದು ಮನೇಲಿ ಕುತ್ಕೋಬೇಕಾಗ್ತಿತ್ತು 1 ವರ್ಷ, ಪ್ರಮೋಷನ್ ಇರಲಿಲ್ಲ. ಈಗ ಫಸ್ಟ್ PUC ಅಲ್ಲಿ ಫೇಲ್ ಆದ್ರೆ ಸೆಕೆಂಡ್ PUC ಹೋಗ್ಬೋದು, ಆಮೇಲೆ ಮುಗಿಸ್ಕೋಬಹುದು ಎರಡೂ. ಆ ಸವಲತ್ತು ಇರಲಿಲ್ಲ. ಅವಾಗೆಲ್ಲ ಸಪ್ಲಿಮೆಂಟರಿ ಪರೀಕ್ಷೆ ಸೆಪ್ಟೆಂಬರ್ ಅಲ್ಲಿ ನಡೀತಾ ಇತ್ತು. ಸೊ ಫೇಲ್ ಆದ ನಮ್ಗೆ ಅವಾಗ ನಮ್ಮ SLC ಫಲಿತಾಂಶ, PUC ಫಲಿತಾಂಶ ದಿನಪತ್ರಿಕೆಯಲ್ಲಿ ಬರ್ತಾ ಇತ್ತು. ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಪತ್ರಿಕೆಗಳಲ್ಲಿ ನಮ್ದೆಲ್ಲ ರಿಜಿಸ್ಟರ್ ನಂಬರ್ಗಳು ಬಂದಿರ್ತಾ ಇದ್ವು. ನಾವು ಏಪ್ರಿಲ್ ಪರೀಕ್ಷೆ ರಿಸಲ್ಟ್ ಅನ್ನು ಹುಡುಕಿ ನಮ್ಮ ನಂಬರ್ ಕಾಣದೆ ನಿರಾಶೆ ಆಗಿರ್ತಾ ಇತ್ತು ನಮ್ಗೆಲ್ಲ. PUC ನಂಬರ್ ಕಾಣಿಸ್ಲಿಲ್ಲ. ಸೊ ಏನಾಯ್ತು ರಿಸಲ್ಟ್ ಅಂತ ಕೇಳಿದ್ರೆ ಕಮ್ ಸೆಪ್ಟೆಂಬರ್ ಅಂತ ಹೇಳ್ತಾ ಇತ್ತು. ಯಾಕಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ಸೆಪ್ಟೆಂಬರ್ ಅಲ್ಲಿ ನಡೀತಾ ಇತ್ತು. ಅದೇ ಕಾಲಕ್ಕೆ ಒಂದು ಹಾಲಿವುಡ್ ಫಿಲ್ಮ್ ಕೂಡ ಬಂದಿತ್ತು, ಕಮ್ ಸೆಪ್ಟೆಂಬರ್ ಅಂತ. ಅದರ ಟೈಟಲ್ ಮ್ಯೂಸಿಕ್ ಬಹಳ ಫೇಮಸ್. ಅದು ಟೈಟಲ್ ಸಾಂಗ್, ಅದ್ರದ್ದು ಮ್ಯೂಸಿಕ್ ಯಾವಾಗಲೂ ಸೊ ಕಮ್ ಸೆಪ್ಟೆಂಬರ್ ಅಂತ ಹೇಳಿ ನಾವು ಸಪ್ಲಿಮೆಂಟರಿ ಎಕ್ಸಾಮ್ ತಯಾರು ಮಾಡ್ತಿದ್ವಿ. ಕಮ್ ಸೆಪ್ಟೆಂಬರ್ ಮ್ಯೂಸಿಕ್ ಕೂಡ ನಮ್ಮ ಸಿನಿಮಾ ಥಿಯೇಟರ್ಗಳಲ್ಲಿ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅದನ್ನ ಹಾಡ್ತಾ ಇತ್ತು. ಸೊ ಈ ಸೆಪ್ಟೆಂಬರ್ ಪರೀಕ್ಷೆ ಮೂಲಕ ಹಾಗೂ PUC ಪಾಸ್ ಮಾಡ್ಕೊಬಿಟ್ವಿ. ಪಾಸ್ ಮಾಡ್ಕೊಂಡಾಗ್ಲಿ ಅಷ್ಟೊತ್ತಿಗಾಗಲಿ ನಮ್ಮ ಫಾದರು ಹೆಂಗೂ PUC ಪಾಸ್ ಆಗ್ತಾನೆ, ಡಾಕ್ಟರ್ ಮಗ ಡಾಕ್ಟರ್ ಆಗಲಿ ಅಂತ ಅಂದ್ಬಿಟ್ಟು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಗಿತ್ತು. ಮಹಾದೇವಪ್ಪ ರಾಂಪುರೆ ಅಂತ ಅವರೆಲ್ಲ ವೀರೇಂದ್ರ ಪಾಟೀಲ್ರು ಓರ್ಗೆ ಅವರು ಸಮಕಾಲೀನರು ಮತ್ತು ಅವ್ರ ಸಹೋದ್ಯೋಗಿಗಳು, ರಾಜಕೀಯ ಸಹೋದ್ಯೋಗಿಗಳು, ಅವರು ಅಧ್ಯಕ್ಷರಾಗಿದ್ರು. ಅಲ್ಲಿ 5,000 ರೂಪಾಯಿಗೆ MBBS ಸೀಟ್ ಸಿಗ್ತಾ ಇತ್ತು. ಸೊ 5,000 ರೂಪಾಯಿ ಪಾಪ ಮುಂಗಡವಾಗಿ ಕಟ್ಬಿಟ್ಟು ನನಗೋಸ್ಕರ ಸೀಟ್ ಕಾದಿರಿಸಿದ್ರು. ದುರದೃಷ್ಟವಶಾತ್ ನನಗೆ 1 ಮಾರ್ಕ್ ಕಡಿಮೆ ಆಯ್ತು. 5,000 ಯಾರಾದ್ರೂ ಕೊಡ್ಬೋದು, 50% ಮಾರ್ಕ್ಸ್ ಬರಬೇಕಲ್ಲ, ಕನಿಷ್ಠ ಅರ್ಹತಾಂಕ. 1 ಮಾರ್ಕ್ಸ್ನ ಕಡಿಮೆ ಆಗ್ಬಿಟ್ಟು ನಾನು 49.9% ಬಂದ್ಬಿಟ್ಟು PUC. ಹಾಗಾಗಿ ಅಲ್ಲಿ ಹೋಗಕ್ ಆಗ್ಲಿಲ್ಲ. ಇನ್ನು ನಮ್ಗೆ ದಾರಿ ಏನು ಬಹಳ ಮುಕ್ತವಾಗಿತ್ತು. ಮೆಡಿಕಲ್ಗೆ ಹೋಗ್ಲೇಬೇಕು ಅಂತಂದ್ರೆ ಒಂಥರ ಟೆನ್ಷನ್ ಇರ್ತಾ ಇತ್ತು. ಇನ್ನು ಮೆಡಿಕಲ್ ಸೀಟ್ ಇಲ್ಲ ಅಂದ್ರೆ ಸ್ವತಂತ್ರವಾಗಿದ್ವಿ, ನಮ್ಮ ಆಯ್ಕೆ ಬಹಳ ಮುಕ್ತವಾಗಿತ್ತು. ಇನ್ನು ಏನ್ ಬೇಕಾದ್ರೂ ಆಗ್ಬೋದು ಲೈಫಲ್ಲಿ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಇದೆಲ್ಲ ನಾನು ಹಾಸ್ಯಮಯವಾಗಿ ಹೇಳಿದ್ರು ಕೂಡ ಆ ಕಾಲದ ನೋವಾಗಿತ್ತು. ಅಯ್ಯೋ ನಾನು ಮೆಡಿಕಲ್ ಸೀಟ್ ಸಿಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಏನೋ ಅಂತಿತ್ತು. ಇವತ್ತು ಅದ್ರ ಬಗ್ಗೆ ಏನು ವಿಷಾದ ಇಲ್ಲ. ಅದಕ್ಕಿಂತ ಬಹಳ ಸೊಗಸಾದ, ಸಮೃದ್ಧವಾದ, ಸ್ವಚ್ಛಂದವಾದ ಆಯ್ಕೆಗಳು ನಮ್ಮ ಎದುರಿಗಿದ್ವು. ಅಲ್ಲಿಂದ ಬಾಟ್ನಿಗೆ ಡಿವಿಯೇಟ್ ಆಯ್ತು ಸರ್ ಹಂಗಿದ್ರೆ? ಆಮೇಲೆ ಆ ಕಾಲದಲ್ಲಿ ಮೆಡಿಕಲ್ ಹೋಗೋರೆಲ್ಲ 1 ವರ್ಷ PPC ಅಂತ ಬೆಂಗಳೂರು ಮೈಸೂರು ಯೂನಿವರ್ಸಿಟಿಯಲ್ಲಿ ಪ್ರೀ ಪ್ರೊಫೆಷನಲ್ ಕೋರ್ಸ್ ಅಂತಿತ್ತು. ಅದನ್ನ ಡಿಗ್ರಿ ಕಾಲೇಜಲ್ಲೇ ಮಾಡ್ತಾ ಇದ್ರು. 1 ವರ್ಷ PPC ಅಲ್ಲೇ ಓದೋರು. ಆಮೇಲೆ ಕರ್ನಾಟಕ ಯೂನಿವರ್ಸಿಟಿ ಫಸ್ಟ್ ಇಯರ್ BSc, ಅದು PCB ತಗೊಂಡ್ಬಿಟ್ಟು ಫಸ್ಟ್ ಇಯರ್ BSc ಮಾಡ್ಬೇಕಾಗಿ ಕಡ್ಡಾಯವಾಗಿ. ಹಾಗಾಗಿ ನಮ್ಮ ಜೊತೆಗೆ ಮೆಡಿಕಲ್ ಸೀಟ್ ಸಿಕ್ಕೋರು ನಮ್ಮ ಜೊತೆಗೆ ಇರ್ತಿದ್ರು, ಸಿಗದೇ ಇರೋರು ನಾವೆಲ್ಲ ಅವ್ರ ಜೊತೆಗೆ ಇರ್ತಿದ್ವಿ. ಅವ್ರು ನೋಡಿದ್ರೆ ನಮ್ಗೊಂಥರ ಸ್ವಲ್ಪ ಅಸೂಯೆ ಮಿಶ್ರಿತ ಮೆಚ್ಚುಗೆ ಇರ್ತಾ ಇತ್ತು. ಇವರೆಲ್ಲ ನೆಕ್ಸ್ಟ್ ಇಯರ್ ಮೆಡಿಕಲ್ ಕಾಲೇಜ್ ಹೋಗ್ತಾರೆ, ನಾವು ಬೇರೆ ಯಾವ್ದೋ ಕಾಲೇಜ್. ಸೊ ಕೊತ್ತಂಬರಿ ಸೈನ್ಸ್ ಇನ್ಸ್ಟಿಟ್ಯೂಟ್ ಅಂತಿದೆ, ಅಲ್ಲಿ ನನ್ಗೆ ಒಳ್ಳೆ ಗೆಳೆಯರೆಲ್ಲ ಅಲ್ಲಿ ಸಿಕ್ಕರು. ಜೊತೆಗೆ NCC ಅಲ್ಲಿ ಬರ್ತೀವಿ. ಆ ಕಾಲದಲ್ಲಿ ಕಡ್ಡಾಯ NCC ಇತ್ತು, ಕಂಪಲ್ಸರಿ NCC. ನೀವು ಡಿಗ್ರಿ ಕಾಲೇಜ್ ಸೇರಿದ್ಕೊಳ್ಳಿ NCC ಮಾಡಲೇಬೇಕು, ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ. ಆಮೇಲೆ NCC ಕ್ಯಾಂಪಿನ ಒಂದು ಮುಕ್ತ ಹಾವೇರಿಯಲ್ಲಿ ನಮ್ದು 11 ದಿನಗಳ NCC ಕ್ಯಾಂಪ್ ನಡೀತು. ಅಲ್ಲಿ ಆ ಕ್ಯಾಂಪ್ ಅಡ್ಜಟೆಂಟ್ ಆಗಿದ್ದವರು NCC ಅಧಿಕಾರಿ IG ಸನದಿ, ಪ್ರೊಫೆಸರ್ IG ಸನದಿ ಅಂತ. ಅವರು ಹುಬ್ಬಳ್ಳಿಯಲ್ಲಿ ನೆಹರು ಕಾಲೇಜ್ ಅಂತಿತ್ತು, ಅಲ್ಲಿ ಹಿಂದಿ ಲೆಕ್ಚರರ್ ಆಗಿದ್ರು. ಆ IG ಸನದಿಯವರು ಅವರು ಮುಸ್ಲಿಮರು ಮತ್ತು ಹಿಂದಿ ಮೇಷ್ಟ್ರು. ಸೊಗಸಾಗಿ ಬಸವಣ್ಣವರ ವಚನಗಳು, ದಾಸರ ಸಾಹಿತ್ಯ ಇತ್ಯಾದಿಗಳ ಬಗ್ಗೆ ಅಧಿಕಾರಿತವಾಗಿ ಮಾತಾಡ್ತಾ ಇದ್ರು. ಅವರ ವ್ಯಕ್ತಿತ್ವ ನಂಗೆ ತುಂಬಾ ಪ್ರಭಾವ ಬೀರಿತ್ತು. ಆಶ್ಚರ್ಯ ಅಂತಂದ್ರೆ ಮುಂದೆ ಇದೇ IG ಸನದಿಯವರು 1972ರ ವಿಧಾನಸಭಾ ಚುನಾವಣೆಯಲ್ಲಿ ಇಂದಿರಾ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಹುಬ್ಬಳ್ಳಿ MLA ಆಗ್ಬಿಟ್ರು. ಹುಬ್ಬಳ್ಳಿ ಕೇಂದ್ರ ನಗರ ಕ್ಷೇತ್ರದ MLA ಆಗಿ ಗೆದ್ಬಿಟ್ರು ಅವರು. ಇವತ್ತಿಗೂ ಮುಂದೆ ಅವರು ಸಂಸದರು ಆದ್ರು, ಲೋಕಸಭೆ ರಾಜ್ಯಸಭಾ ಸದಸ್ಯರು ಆದ್ರು. ಇವತ್ತಿಗೂ ಕೂಡ IG ಸನದಿಯವರು ತಾವು ಮೂಲತಃ ವೃತ್ತಿಯಿಂದವರು ಅಧ್ಯಾಪಕರು, ಶಿಕ್ಷಕರಾಗಿದ್ರು. ಒಬ್ಬ ಕಾಲೇಜು ಅಧ್ಯಾಪಕನ ಸರಳತೆ ಮತ್ತು ಸೌಜನ್ಯತೆ ಇವತ್ತು ಉಳಿಸ್ಕೊಂಡ್ ಬಂದಿದ್ದಾರೆ. ಅವ್ರ ಬಗ್ಗೆ ನಂಗೆ ಬಹಳ ಹೆಮ್ಮೆ ಆಗಿದೆ. ಈಗಲೂ ಕೂಡ ಸಂಪರ್ಕದಲ್ಲಿದ್ದಾರೆ. ಅವರೊಬ್ಬ ಸ್ವತಃ ಸಾಹಿತಿ, ಬರಹಗಾರ ಮತ್ತು ಒಂದು ಸಾಹಿತ್ಯಾಭಿಮಾನಿ ಕೂಡ, ತುಂಬಾ ಸಜ್ಜನ ರಾಜಕಾರಣಿ. ಸೊ ಅವ್ರ ಪ್ರಭಾವ ಕೂಡ ಆಯ್ತು. IG ಸನದಿ, ಇಬ್ರಾಹಿಂ ಸಾಬ್ ಸನದಿ ಅಂತ ಅವ್ರ ಹೆಸರು. ಸೊ ಆಮೇಲೆ ಈ NCC ಕ್ಯಾಂಪ್ಗಳಿಂದಾಗಿ ಒಂದು ಸ್ವಲ್ಪ ಓಡಾಡತನ ಜಾಸ್ತಿ ಆಯ್ತು ನಮ್ಗೆಲ್ಲ. ಫ್ರೀ ಎಲ್ಲರೂ ಎಲ್ಲ ನಮ್ಮ ಆ ದಿನಗಳಿದೆಯಲ್ಲ, ಷೋಡಶಾವಸ್ಥೆ ಇದೆಯಲ್ಲ,
ಆದರೆ ಎಲ್ಲ ಸ್ವಾತಂತ್ರ್ಯ ಅನುಭವಿಸ್ಬಿಟ್ಟು ಪ್ರಯೋಗ ಮಾಡ್ತಾ ಇದ್ವಿ. ಸೊ ಒಳ್ಳೆ ಗೆಳೆಯರ ಬಳಗ ಸಿಕ್ತು. ಅಂತೂ ಇಂತ ಗೆಳೆಯರ ಬಳಗ ಫಸ್ಟ್ ಇಯರ್ BSc ಮುಗಿಸ್ಬಿಟ್ವಿ. ಆಮೇಲೆ ನಮ್ಗೆ ಏನೇ ಇದ್ರು ಕೂಡ ಇನ್ನೊಂದು ಚಾನ್ಸ್ ಮೆಡಿಕಲ್ ಹೋಗಲಿಕ್ಕೆ BSc ಮುಗಿಸಿದ ಮೇಲೆ ಹೋಗೋ ಚಾನ್ಸ್ ಇತ್ತು. BSc ಮುಗಿಸಿದ ಮೇಲೆ ಹೋಗೋಣ ಅಂತ ಮತ್ತೆ ತೀರ್ಮಾನ ಮಾಡಿದ್ವಿ. BSc ಮುಗಿಸಿದ ಮೇಲೆ ಹೋಗೋಣ ಅಂದ್ರು ಅವ್ ಮತ್ತೆ ಬ್ಯಾಲಿ ಜುವಾಲೆ ಅಥವಾ ಬಾಟ್ನೇ ತಗೋಬೇಕಲ್ವಾ. ಇನ್ ನೆಕ್ಸ್ಟ್ ಬೇರೆ ಕಾಲೇಜ್ಗೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ಸೊ ನಾವೆಲ್ಲ ಕೊತ್ತಂಬರಿ ಸೈನ್ಸ್ ಬಿಟ್ಟು ಪಕ್ಕದಲ್ಲಿ PC ಜಾಬಿನ್ ಕಾಲೇಜ್ ಕೂಡ ಬಹಳ ಅತ್ಯುತ್ತಮವಾದ ಕಾಲೇಜು. ಮುಂಬೈ ಕರ್ನಾಟಕ KLE ಸೊಸೈಟಿ ಅತ್ಯುತ್ತಮ ಕಾಲೇಜುಗಳ ಪೈಕಿ ಅದು ಒಂದು. ಅಲ್ಲೆಲ್ಲ ನೋಡಿ ಮುಂಬೈ ಕರ್ನಾಟಕ ಕಾಲೇಜುಗಳು ಹೇಗಿದೆ ಅಂತ ಬೆಂಗಳೂರು ನೋಡಿ ಕಲ್ಪನೆ ಇಲ್ಲ. ಪ್ರತಿಯೊಂದು KLE ಸೊಸೈಟಿ ಕಾಲೇಜ್ಗೂ ಒಂದು ಅದ್ಭುತವಾದ ಕಾಲೇಜ್ ಬಿಲ್ಡಿಂಗು, ಗ್ಯಾಲರಿ, ಲೆಕ್ಚರ್ ಹಾಲ್ಸು, ಆಮೇಲೆ ಹಾಸ್ಟೆಲು, ಬಾಯ್ಸ್ ಹಾಸ್ಟೆಲು, ಗರ್ಲ್ಸ್ ಹಾಸ್ಟೆಲು, ಸ್ಟೇಡಿಯಂ, ಸ್ಪೋರ್ಟ್ಸ್ ಸ್ಟೇಡಿಯಂ ಮತ್ತು ಸ್ಟಾಫ್ ಕ್ವಾರ್ಟರ್ಸ್, ಇಷ್ಟು ಸವಲತ್ತುಗಳಿರುವಂತಹ ಸಂಸ್ಥೆಗಳಲ್ಲಿ. ಸೊ ನಾವೆಲ್ಲ ಜಾಬಿನ್ ಕಾಲೇಜ್ಗೂ ಅರ್ಜಿ ಹಾಕಿದ್ವಿ. ಅವಾಗೆಲ್ಲ ನಮಗೆ ಸೆಕೆಂಡ್ ಅಂಡ್ ಥರ್ಡ್ ಇಯರ್ BScಗೆ 1 ಮೇಜರ್ 1 ಮೈನರ್ ಸಬ್ಜೆಕ್ಟ್ ತಗೋಬೇಕಾಗಿತ್ತು. ಮೇಜರ್ ಯಾವ್ದು ಆರಿಸ್ಕೊಳ್ಳೋದು? ಸೊ ನಾವೆಲ್ಲ ಅಲ್ಲಿ ಕ್ಯಾಂಟೀನ್ ಹತ್ರ ಹೋದ್ವಿ. 6 ಜನ ಇದ್ವಿ ನಾವು. ಒಬ್ಬನ ಕಳಿಸಿದ್ವಿ ಅಲ್ಲಿ, ಒಂದು ಇನ್ಸ್ಪೆಕ್ಷನ್ ಮಾಡ್ಕೊಂಬಾ ಅಂತ. ಯಾವ ಮೇಜರ್ ಸಬ್ಜೆಕ್ಟ್ ಅಲ್ಲಿ ಹೆಚ್ಚಿನ ಸಂಖ್ಯೆ ಹುಡುಗಿಯರಿದ್ದಾರೆ, ಯಾವ ಸಬ್ಜೆಕ್ಟ್ಗೆ ಕಂಪಲ್ಸರಿ ಟೂರ್ ಇದೆ, ಎಜುಕೇಶನ್ ಎಕ್ಸ್ಕರ್ಷನ್ ಇದೆ, ಅದು ನೋಡ್ಕೊಂಬ ಅಂತ. ಅವ್ನು ಹೋಗಿ ಎಲ್ಲ ತಪಾಸಣೆ ಮಾಡ್ಕೊಂಡ್ ಬಂದು ವರದಿ ಕೊಟ್ರು. ಇಲ್ಲ ಬಾಟ್ನಿ ಮೇಜರು ಮಸ್ತ್ ಹುಡುಗಿಯರದಾರ. ಆಮೇಲೆ 2 days ಎಕ್ಸ್ಕರ್ಷನ್, ಆಮೇಲೆ 10 days ಕಂಪಲ್ಸರಿ ಟೂರ್ ಕಂಪಲ್ಸರಿ ಇದೆ ಅಂತ. ಸೊ ನಾವೆಲ್ಲರೂ ಮೇಜರ್ ಬಾಟ್ನಿ ಆಯ್ತು. ನಾವು 8 ಜನ ಇದ್ವಿ ಮೇಜರ್ ಬಾಟ್ನಿ ಕ್ಲಾಸಲ್ಲಿ. ಕ್ಲಾಸ್ ಸ್ಟ್ರೆಂಗ್ತ್ ಸುಮಾರು ಒಂದು 50 ಜನ ಸ್ಟ್ರೆಂಗ್ತ್. ಅದರಲ್ಲಿ ಒಂದು 11 ಜನ ಹುಡುಗರು, ಇನ್ನು 48 ಜನ ಹುಡುಗಿಯರೇ ಇದ್ರು. ಅದರಿಂದ ಏನಾಗ್ತಾ ಇತ್ತು, ನಮ್ದು ಬಾಟ್ನಿ ಕ್ಲಾಸು ಯೂಶಲಿ 12:30ಗೆ ಇರ್ತಾ ಇತ್ತು. ಅಂದ್ರೆ ಊಟದ ವಿರಾಮಗಿಂತ 1 hour ಮುಂಚೆ. ಸೊ ಊಟದ ವಿರಾಮದ ವೇಳೆಗೆ ಈ ತರ ಮೇಜರ್ ಸಬ್ಜೆಕ್ಟ್ ಹುಡುಗರು ಇರ್ತಾರೆ, ನಮ್ಮ ಸಹಪಾಠಿಗಳು ಇರ್ತಾರಲ್ಲ, ಈ ಫಿಸಿಕ್ಸ್, ಮ್ಯಾಥ್ಸ್, ಜುವಾಲಜಿ, ಅವರೆಲ್ಲ ಬಂದ ಹೊರಗೆ ನಿಂತಿರೋರು. ವಿರಾಮದ ಬಹಳ ಇವತ್ತು ಇಂಟರಿಮ್ ಬಜೆಟ್ ಪ್ರಪೋಸ್ ಆಗ್ತಾ ಇದೆ. ಸಾಮಾನ್ಯವಾಗಿ ಒಂದು ಸರ್ಕಾರಗಳು ಇಂಟರಿಮ್ ಬಜೆಟ್ಗಳನ್ನ ಪ್ರಪೋಸ್ ಮಾಡುವಾಗ ಮತ್ತು ವಿಶೇಷತಃ ಇನ್ನು ಮುಂದೆ ಎಲೆಕ್ಷನ್ಗಳಿದೆ, ಹಾಗಾಗಿ ಆ ಬಜೆಟ್ನ ಬಗ್ಗೆ ಒಬ್ಬ ಪತ್ರಕರ್ತನಾಗಿ ನಿಮ್ಮ ಇನ್ಸೈಟ್ಗಳು, ಯಾಕಂದ್ರೆ ನಿರಂತರವಾಗಿ ಪೊಲಿಟಿಕಲ್ ಎರಿನಾ ಜೊತೆ ಗುರುತಿಸಿಕೊಂಡಂಥವ್ರು ಮತ್ತೆ ಅವುಗಳ ಒಳ ಹೊರಗುಗಳನ್ನ ಕಂಡಂಥವ್ರು ನೀವು, ಹಾಗಾಗಿ ಇವತ್ತಿನ ಒಂದು ಬಜೆಟ್ ಅದ್ರ ಬಗ್ಗೆ ನಿಮ್ಮ ಒಂದು ವಿಚಾರಗಳೇನಿರುತ್ತೆ ಅಂತ. ಮೋದಿಯವರ ಜಾಯಮಾನವನ್ನು ಗಮನಿಸಿದ್ರೆ, ನಿನ್ನೆ ಅವರ ಸರ್ಕಾರದ ವತಿಯಿಂದ ರಾಷ್ಟ್ರಪತಿಗಳು ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾಡಿದ ಭಾಷಣದಲ್ಲೇ ಇವತ್ತಿನ ಬಜೆಟ್ನ ಸ್ವರೂಪ ಯಾವ ರೀತಿ ಅನ್ನೋ ಒಂದು ಮುನ್ಸೂಚನೆ ಸಿಕ್ಕಿತ್ತು. 4.5 ವರ್ಷಗಳ ಹಿಂದೆ 2014 ಮೇ 16ರಂದು ಆವತ್ತಿನ ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾದ ಕೂಡಲೇ, ಅದು ವಿಶೇಷವಾಗಿ ವಡೋದರಾ ಕ್ಷೇತ್ರದಿಂದ ಅವ್ರು ಮೋದಿಯವರು ಅಲ್ಲಿ ಸುಮಾರು 5,25,000 ಮತಗಳ ಅಂತರದಿಂದ ಗೆದ್ರು. ಇಡೀ ದೇಶದಲ್ಲೇ ಅತಿ ಹೆಚ್ಚಿನ ಲೀಡ್ನಿಂದ ಗೆದ್ದ ಕ್ಯಾಪ್ಟನ್ ಕೂಡ ಅವರೇ, ನಂಬರ್ 1, ಅದ್ರಲ್ಲಿ ಕೂಡ ನಂಬರ್ 1 ಆಗಿದ್ರು ಅವತ್ತು. ಗೆದ್ದು ಹೊರಗೆ ಬಂದಾಗ ವಿಜಯೋತ್ಸವ ಆಚರಿಸಿದ್ದ ತಮ್ಮ ಪಕ್ಷದ ಕಾರ್ಯಕರ್ತನ ಕುರಿತು ಒಂದು ಮಾತಾಡಿದ್ರು. ನಾವು ಈ ಗೆಲುವಿನ ಉನ್ಮಾದದಲ್ಲಿ ಒಂದು ವಿಷಯವನ್ನು ಮರಿಬಾರದು. ಈ ದೇಶವನ್ನ ಕಟ್ಟೋ ಸಾಮರ್ಥ್ಯ, ಬುದ್ಧಿವಂತಿಕೆ ನಮಗೆ ಮಾತ್ರ ಇದೆ ಅನ್ನೋ ಭ್ರಮೆಯಿಂದ ಹೊರಗೆ ಬರಬೇಕು. ಈ ದೇಶವನ್ನು ಇದುವರೆಗೂ ಆಳಿದ ಎಲ್ಲ ಪ್ರಧಾನಮಂತ್ರಿಗಳು, ಎಲ್ಲ ಸರ್ಕಾರಗಳು ಯಥಾಶಕ್ತಿ ದೇಶ ಕಟ್ಟೋ ಕೆಲಸ ಮಾಡಿದ್ದಾರೆ. ನಾವೇನಿದ್ರು ಇನ್ನು 5 ವರ್ಷಗಳ ನಂತರ ನಮ್ಮ ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಜನರ ಹತ್ರಕ್ಕೆ ಹೋಗೋಣ ಅಂತ ಒಂದು ಮಾತಾಡಿದ್ರು. ನಿನ್ನೆ ರಾಷ್ಟ್ರಪತಿಗಳ ಭಾಷಣ ಕಳೆದ 4.5 ವರ್ಷಗಳ ಮೋದಿ ಸರ್ಕಾರದ ರಿಪೋರ್ಟ್ ಕಾರ್ಡ್ ತರ ಇತ್ತು. 2004ರಲ್ಲಿ ಏನಾಗಿತ್ತು, ಈ ಕಳೆದ 4 ವರ್ಷ ನಾವೇನ್ ಮಾಡಿದ್ವಿ, ಅವಾಗ ಎಷ್ಟು ಕಿಲೋಮೀಟರ್ ರಸ್ತೆ ಮಾಡಿದ್ರು, ಇವಾಗ ನಾವು ಎಷ್ಟು ಕಿಲೋಮೀಟರ್ ಮಾಡಿದೀವಿ, ಉಜ್ವಲ ಅದರಿಂದ ಎಷ್ಟು ಕನೆಕ್ಷನ್ಸ್ ಕೊಟ್ವಿ, ಮುದ್ರಾ ಯೋಜನೆಯಿಂದ ಎಷ್ಟು ಇದು ಮಾಡಿದ್ವಿ, ಆಮೇಲೆ ಜನ್ಧನ್ ಅಕೌಂಟ್ 36 ಕೋಟಿ ಅಕೌಂಟ್ಗಳನ್ನ ತೆಗೆದ್ರು. ಇಡೀ ಪ್ರಪಂಚದ ಎಲ್ಲ ಬ್ಯಾಂಕ್ ಅಕೌಂಟ್ಗಳ ಪೈಕಿ 50% ಭಾರತದಲ್ಲೇ ಇವತ್ತು ಬ್ಯಾಂಕ್ ಅಕೌಂಟ್ಗಳಿದ್ದಾರೆ. ಈ ತರದ ಒಂದು ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದಾರೆ. ಬಟ್ ಚುನಾವಣೆನೂ ಹತ್ತಿರವಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಭರವಸೆ ಮೂಡಿಸ್ಬೇಕಲ್ಲ ಇದುವರೆಗಿನ ಅತೃಪ್ತ ವರ್ಗ, ವಿಶೇಷವಾಗಿ ಒಂದು ನಿರುದ್ಯೋಗಿ ವಿದ್ಯಾವಂತ ವರ್ಗ, ಅರೆವಿದ್ಯಾವಂತ ವರ್ಗ ಕೂಡ ಇದೆ, ಮತ್ತೊಂದು ರೈತಾಪಿ ವರ್ಗ. ದೇಶಾದ್ಯಂತ ಬಹಳ ಬಹಿರಂಗವಾಗಿ ಪ್ರಕಟಗೊಂಡಿರುವ ಅತೃಪ್ತಿ ಇವೆರಡು ವರ್ಗದ್ದು. ಇದು ನಿರುದ್ಯೋಗಿಗಳು ಮತ್ತು ರೈತರು. ಅವರ ಬದುಕಿಗೆ ಭರವಸೆ ಮೂಡಿಸಬಲ್ಲ ಏನೋ ಒಂದು ರೋಚಕವಾದ ಪ್ರಕಟಣೆ ಆಗ್ಬೋದು ಅನ್ನೋ ನಿರೀಕ್ಷೆ ಎಲ್ಲರದ್ದು ಇದೆ. ಆಮೇಲೆ ಬಜೆಟ್ ತಯಾರಿ ಸಂದರ್ಭದಲ್ಲೇ ಮೋದಿಯವರ ಬಲಗೈ ಅಂತಿದ್ದ, ಮೋದಿಯವರ ಮೆದುಳು, ಹೃದಯ ಎಲ್ಲವೂ ಆಗಿದ್ದ ಆರ್ಥಿಕ ಸಚಿವ ಅರುಣ್ ಜೇಟ್ಲಿ ಅವರು ಹಠಾತ್ನೆ ಅನಾರೋಗ್ಯಕ್ಕೊಳಗಾಗಿ ಅಮೆರಿಕಕ್ಕೆ ಹೋಗಿರೋದು ಕೂಡ ಒಂದು ದೊಡ್ಡ ಅಡೆತಡೆ ಆಗಿರ್ಬೋದು. ಆದರೆ ಅವ್ರಿಗಿಂತ ಕೆರಿಯರ್ ಆದರೂ ಕೂಡ ಅರುಣ್ ಜೇಟ್ಲಿ ಅವರಷ್ಟೇ ಪ್ರತಿಭಾಶಾಲಿಯಾಗಿರೋ ಪಿಯೂಷ್ ಗೋಯಲ್ ಇವತ್ತು ಮಂಡಿಸ್ತಾ ಇದ್ದಾರೆ. ಪಿಯೂಷ್ ಗೋಯಲ್ ನಮ್ಮ ಕರ್ನಾಟಕದ ಇನ್ಚಾರ್ಜ್ ಕೂಡ ಆಗಿದ್ರು ಚುನಾವಣೆ.
ಸೊ ಆ ಬಜೆಟ್ನಲ್ಲಿ ನಾವು 2 ವರ್ಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಡಬಹುದು. ಆಮೇಲೆ ಮುದ್ರಾ ಸ್ಕೀಮ್ ಅನೌನ್ಸ್ ಮಾಡಿದಾಗ ಅದು ಮುಸಲ್ಮಾನರಿಗೂ ಅನ್ವಯಿಸ್ತಾ ಇತ್ತು. 67% ಫಲಾನುಭವಿಗಳು SC, ST, OBC ಮತ್ತು ಮುಸಲ್ಮಾನರನ್ನೇ ಕೇಂದ್ರೀಕರಿಸ್ಕೊಂಡು ಮಾಡಿದ ಯೋಜನೆ ಆಗಿತ್ತು. ಅಂಥದ್ದೇನಾದರೂ ಬಟ್ ಇದುವರೆಗೂ ಮೋದಿ ಯಾವುದೇ ಕಾರ್ಯಕ್ರಮ ಅನೌನ್ಸ್ ಮಾಡಿದಾಗ ಕೂಡ ಜಾತಿ ಅಥವಾ ಧರ್ಮಗಳ ಹೆಸರು ಹೇಳ್ತಾ ಇರಲಿಲ್ಲ. ಅದೇ ರೀತಿ ಮಾಡ್ಬೋದು. ಅವರು ವೃತ್ತಿ ಕೇಂದ್ರಿತವಾಗಿ ಅನೌನ್ಸ್ ಮಾಡ್ತಾರೆ ತಮ್ಮ ಸ್ಕೀಮ್ಗಳನ್ನೆಲ್ಲ. ಸೊ ಎಲ್ಲ ವರ್ಗಗಳು ಅವರ ಸಬ್ಕಾ ವಿಕಾಸ್ ಸಿದ್ಧಾಂತ ಏನಿದೆ ಅದಕ್ಕೆ ಪೂರಕವಾಗಿ ಇದುವರೆಗೂ ಎಲ್ಲ ನಿರ್ಲಕ್ಷಿತ, ಅಲಕ್ಷಿತ ಅಥವಾ ಅತೃಪ್ತ ವರ್ಗಗಳೇನಿದೆ ಅವ್ರನ್ನ ತಲುಪುವಂತ ಪ್ರಯತ್ನ ಮಾಡಬಹುದು ನಿರೀಕ್ಷೆನಾಗಿದೆ. ಇದೊಂದು ಸಾರ್ವತ್ರಿಕ ಕನಿಷ್ಠ ಆದಾಯ ಅನ್ನುವಂಥದ್ದು ಒಂದು ಬಹಳ ಚರ್ಚಿತ ಆಗುವಂತಹ ವಿಚಾರ. ಮೋದಿ ಅವರು ಅದನ್ನ ಮಾಡಬಹುದು ಅಂತ ಗೊತ್ತಾಗ್ತಿರೋ ಹಾಗೆ ರಾಹುಲ್ ಗಾಂಧಿ ಅವರು ಪೂರ್ವಭಾವಿಯಾಗಿ ತಾವು ಪ್ರಕಟಿಸ್ಬಿಟ್ಟಿದ್ದಾರೆ. ಯೂನಿವರ್ಸಲ್ ಇನ್ಕಮ್ ಸ್ಕೀಮ್ ಅಂತ ಏನೋ ಮಾಡ್ತೀವಿ ಅಂತಂದ್ರೆ ಒಂದು ಕನಿಷ್ಠ ಆದಾಯವನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಿವಿ ಅನ್ನೋ ಭರವಸೆ. ಅದೆಲ್ಲ ಒಂದ್ ಕಡೆ ಅವಾಗ ಇವ್ರು ಸುಮ್ಮನೆ ಅಲಂಕಾರಿಕವಾಗಿ ಹೇಳಿದ್ರು. ಹಿಂದಿನ ಚುನಾವಣೆಯಲ್ಲಿ ನಾವು ಪ್ರತಿಯೊಬ್ಬ ಭಾರತೀಯನ ಅಕೌಂಟ್ಗೆ 15 ಲಕ್ಷ ಅದು ರೂಪಕವಾಗಿ ಬಳಸಿದ್ದು ಅಷ್ಟೇ ಹೊರತು ಪ್ರತ್ಯಕ್ಷ ಹಾಕ್ತೀನಿ ಅಂತ ಹೇಳಿರಲಿಲ್ಲ. ಅಂದ್ರೆ ನಮ್ಮ ದೇಶದಲ್ಲಿರೋ ಲೆಕ್ಕ ಬಿಡದಂತ ಆ ಕಳ್ಳ ಹಣ ಏನಿತ್ತು ಅದರ ಪ್ರಮಾಣ ಇಷ್ಟಿದೆ, ಅದನ್ನ ವಾಪಸ್ ತಂದ್ರೆ ತಲಾವಾರು 15 ಲಕ್ಷ ಆಗುತ್ತೆ ಅಂತ ಕಪ್ಪು ಹಣದ ಘೋರ ಇದೇನಿತ್ತು ಸ್ವರೂಪ ತೋರಿಸೋದಕ್ಕೆ ಅದನ್ನ ಮನವರಿಕೆ ಮಾಡ್ಕೊ ಅವ್ರು ಬಳಸಿದ್ದಷ್ಟೇ. ಇವತ್ತು ಎಲ್ಲರೂ ಕೇಳ್ತಾರೆ ವಿರೋಧಿಗಳು, ಎಲ್ಲಿದೆ 15 ಲಕ್ಷ, ಎಲ್ಲಿ ಬಂತು ಅಚ್ಚೇ ದಿನ ಎಲ್ಲಿ ಬಂತು ಅಂತ ಕೇಳ್ತಿದ್ದಾರೆ. ಸೊ ಮೋದಿ ಅವರಿಂದ ಆ ತರದ ಕೆಲವು ಚಮತ್ಕಾರ ನಿರೀಕ್ಷಿಸಬಹುದು. ಆದ್ರೆ ಅವ್ರು ಯಾವತ್ತೂ ಈ ಓಲೈಕೆ ರಾಜಕಾರಣ ಮಾಡಿಲ್ಲ. ಪ್ರವಾಹಕ್ಕೆ ವಿರುದ್ಧವಾಗಿ ಹೋಗೋ ಒಂದು ಸ್ವಭಾವ ಅವರಲ್ಲಿದೆ. ಉತ್ತರ ಪ್ರದೇಶ ಚುನಾವಣೆ ಹತ್ತಿರವಾಗಿದ್ದಾಗ ನೋಟ್ ಬ್ಯಾನ್ ಅಂತ ಒಂದು ರಿಸ್ಕಿ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯ ಅದು ತಗೊಂಡ್ರು, ತೀರ್ಮಾನ ತಗೊಂಡ್ಬಿಟ್ಟು ಗೆದ್ರು. ನೋಟ್ ಬ್ಯಾನ್ ನಂತರ ಕೂಡ ಅವರು 430 ಸದಸ್ಯ ಬಲದ ಅಸೆಂಬ್ಲಿ 325 ಸೀಟ್ ಗೆತ್ತು ಅವರು NDA. ಅದೇ ರೀತಿ ಗುಜರಾತ್ನಲ್ಲಿ GST ಮಾಡ್ಬಿಟ್ಟಿದ್ರು. ಅವರ ಮುಖ್ಯ ವೋಟ್ ಬ್ಯಾಂಕೇ ಅಲ್ಲಿನ ವ್ಯಾಪಾರಸ್ಥರು, ಬನಿಯಾಗಳು ಮತ್ತು ಪಟೇಲ್ರು. ಪಟೇಲ್ ಮೀಸಲಾತಿ ಕೊಡಕ್ಕಾಗಲ್ಲ ಅಂತಂದ್ರು. ಇವ್ರಿಗೆ ನಾವು GST ನೋಟ್ ಬ್ಯಾನ್ ಮಾಡಿದ್ವಿ ಅಂತಂದ್ರು, ಆದ್ರೂ ಕೂಡ ಗೆದ್ರು. ಹಾಗಾಗಿ ನಾವು ಆ ಮಟ್ಟದ ಒಂದು ಪಾಪ್ಯುಲಿಸ್ಟ್ ಸ್ಕೀಮ್ಸ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮೋದಿ ಅವರಿಂದ. ಬಟ್ ಆದ್ರೆ ದೇಶದ ಹಿತದೃಷ್ಟಿಯಿಂದ ದೀರ್ಘಕಾಲಿಕ ಪರಿಣಾಮ ಬೀರುವಂತ ಕ್ರಮಗಳನ್ನ ಅನೌನ್ಸ್ ಮಾಡಬಹುದು. ಓಕೆ, ಇನ್ನ ಕಮಿಂಗ್ ಬ್ಯಾಕ್ ಟು ಪರ್ಸನಲ್ ಲೈಫ್ ಬಗ್ಗೆ ಹಾಗೇನೆ ಸ್ಕೂಲಿಂಗ್ ಬಗ್ಗೆ ಮಾತಾಡ್ತಿದ್ರಿ. ಕಾಲೇಜ್ ಬಗ್ಗೆ ಹೇಳ್ತಾ ಕಾಲೇಜ್ ಬಗ್ಗೆ ಆಯ್ತು. ನಾವು ಬಾಟ್ನಿ ಮೇಜರ್ ತಗೊಂಡ್ವಿ. ಬಾಟ್ನಿ ಸೆಕ್ಷನ್ ಬಹಳ ಆಕರ್ಷಕವಾಗಿತ್ತು. ಆದ್ರೆ ನಮ್ಮ ಸಹಪಾಠಿ ವಿದ್ಯಾರ್ಥಿನಿಯರಿದ್ರಲ್ಲ ಅವರು ಬರೀ ಆಕರ್ಷಕ ವ್ಯಕ್ತಿತ್ವ ಅಲ್ಲ, ನಮ್ಮ ಕಾಲೇಜಿನ ಅತ್ಯುತ್ತಮ ವಿದ್ಯಾರ್ಥಿನಿ ಇರ್ಕೊಂಡು ನಮ್ಮ ಕಾಲೇಜ್ ಅತ್ಯಂತ ಪ್ರತಿಭಾವಂತರು, ಕ್ರಿಯಾಶಾಲಿ ಸಹಪಾಠಿಗಳೆಲ್ಲ ಇದ್ರು. ಬಟ್ ಆ ದಿನಗಳಲ್ಲಿ ನಮ್ದು ಏನಾಗ್ತಿತ್ತು, ಬಾಟ್ನಿ ತಗೊಂಡಿದ್ರಿಂದ ಒಂದ್ ವರ್ಷ ನಮಗೆ ಊಟಿ ಮೈಸೂರು ಪ್ರವಾಸದ ಅವಕಾಶ ಸಿಕ್ತು. ಮತ್ತೊಂದ್ಸಾರಿ ಗೋವಾ ಮತ್ತು ಕೊಂಕಣ ಬೆಲ್ಟ್ನ ಪ್ರವಾಸದ ಅವಕಾಶ ಸಿಕ್ಕಿತ್ತು. ಆಮೇಲೆ ಏನಾಯ್ತು, ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಈ ಬೇರೆ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಓದೋ ಹುಡುಗರಿಗೆ ಯಾವ ಪ್ರವಾಸನೂ ಇರಲಿಲ್ಲ. ಹಾಗಾಗಿ ಕಾಲೇಜಲ್ಲಿ ಒಂದು ಅವರು ಪ್ರೊಟೆಸ್ಟ್ ಮಾಡ್ಬಿಟ್ಟು ನಮಗೂ ಒಂದು ಪ್ರವಾಸ ಕೊಡಿ, ಒಂದು 8 ದಿನ ಪ್ರವಾಸ ಕೊಡಿ. ಪ್ರವಾಸ ಅನೌನ್ಸ್ ಮಾಡಿದ್ರೆ ಯಾರು ಬರ್ತಾನೆ ಇಲ್ಲ, ಯಾಕಂದ್ರೆ ಹುಡುಗಿಯರಿಲ್ಲ, ಅವ್ರ ಸೆಕ್ಷನ್ದಲ್ಲಿ ಹುಡುಗರು ಕಡಿಮೆ ಆಯ್ತು. ಮತ್ತೆ ನಮ್ಮ ಬಾಟ್ನಿ ಸೆಕ್ಷನ್ ಕೆಲವು ನಮ್ಮ ಸಹಪಾಠಿಗಳನ್ನ ಬೇಡ್ಕೊಂಡ್ಬಿಟ್ಟು ಅವರು ಒಂದು 4 ಜನ ಹಾಕೊಂಡ್ಮೇಲೆ ಫುಲ್ ಸ್ಟ್ರೆಂತ್ ಆಯ್ತು, ಅವ್ರು ಬಸ್ ಫುಲ್ ಆಗೋಷ್ಟು ಜನ. ಇದು ಕೆಲವು ತಮಾಷೆಯಾಗಿ ಹೇಳಿದ್ದೀನಿ. ಆದ್ರೆ ಆ ಸಸ್ಯಶಾಸ್ತ್ರ ತಗೊಂಡ್ಮೇಲೆ ನಮ್ಮ ಶೈಕ್ಷಣಿಕ ಬಂತು, ನಮ್ಮ ಓದು ಬರಕ್ಕೆಲ್ಲ ಒಂದು ಗಾಂಭೀರ್ಯ ಬಂತು. ನಾನು MSc ಬಾಟ್ನಿಗೆ ಅರ್ಜಿ ಹಾಕಿದಾಗಲೂ ಕೂಡ ಆಕಾಂಕ್ಷಿಗಳಲ್ಲಿ ನಾನು 55ನೇ ಸ್ಥಾನ, ಮೆರಿಟ್ ಲಿಸ್ಟ್ ಅಲ್ಲಿ 55ನೇ ಸ್ಥಾನ ಆಯ್ತು. ಆಮೇಲೆ ನನಗೆ ಸೀಟ್ ಬೇಕಾಗಿತ್ತಲ್ಲ, ಹಾಗೂ ಈಗ ಓದ್ಲೇಬೇಕಾಗಿತ್ತಲ್ಲ, ಅದಕ್ಕೆ ನನ್ನೊಬ್ಬ ಅಕ್ಕ ಇದ್ರು ಅಲ್ಲಿ, ಅಂದ್ರೆ ಕಸಿನ್ ಸಿಸ್ಟರ್, ಅವ್ರು MSc ಬಾಟ್ನಿ ಮಾಡಿದ್ರು. ಅವ್ರ ಗಂಡ ಅವರು ಡಾಕ್ಟರ್ ನಂಜುಂಡಪ್ಪನವರ ಸಹೋದರ. ಡಾಕ್ಟರ್ ನಂಜುಂಡಪ್ಪನವರು ಅವಾಗ ಎಕನಾಮಿಕ್ಸ್ ಪ್ರೊಫೆಸರ್. ನೀವೆಲ್ಲ ನಂಜುಂಡಪ್ಪ ವರದಿ ಅಂತ ಆಮೇಲೆ ಏನ್ ಕೇಳಿದ್ರಿ, ಅದ್ರ ಕರ್ತರು ಅವಾಗ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ರು. ನಂಜುಂಡಪ್ಪನವರು ಅವ್ರು ಬಂಧು ಆಗಿದ್ರು, ಮನೆ ಕರ್ಕೊಂಡು ಹೋದ್ರು. ನೋಡಿ ಈ ತರ ಈ ಹುಡುಗ ಒಂದು ಜಾಣ, ಆದ್ರೆ 55ನೇ ಇದೆ, ಮೆರಿಟ್ ಲಿಸ್ಟ್ ಅಲ್ಲಿ 55 ಇದೆ, 45 ಜನರಿಗೆ ಸೀಟ್ ಕೊಟ್ಟಿದ್ದಾರೆ ಅಂತ. ಇವ್ ಸಹಾಯ ಮಾಡ್ತೀನಿ, ಆದ್ರೆ 11 ಜನ ಬಿಟ್ಟು ಹೋದ್ರೆ ಇವ್ನಿಗೆ ಸೀಟ್ ಸಿಗುತ್ತೆ, ಅವಾಗ ಸಹಾಯ ಮಾಡ್ತೀನಿ ಅಂತ. ಅವ್ರು ಯಾವತ್ತು ಪಕ್ಷಪಾತ ಮಾಡಿದವರಲ್ಲ. ಅದೃಷ್ಟವಶಾತ್ 11 ಜನಕ್ಕೆ ಮೆಡಿಕಲ್ ಸೀಟ್ ಸಿಕ್ತು, ಅವರೆಲ್ಲ ಬಿಟ್ಟು ಹೋದ್ರು. 55ನೇವನಾಗಿ ನಾನು ಎಂಟರ್ ಆಗಿದ್ದೆ. ಸೊ ನಾನು MSc ಸೇರಿದಾಗ ನಂದು 45ನೇ ರ್ಯಾಂಕ್ ಆ ಕ್ಲಾಸ್ನಲ್ಲಿ. ಫಸ್ಟ್ ಇಯರ್ MSc ಮುಗಿದಾಗ ನಾನು 8ನೇ ಸ್ಥಾನಕ್ಕೆ ಬಂದೆ. ಸೆಕೆಂಡ್ ಇಯರ್ MSc ಮುಗಿದ ನಾನು ಫಸ್ಟ್ ರ್ಯಾಂಕ್ ತಗೊಂಡಿದ್ದೆ. ನನಗೂ ಸೆಕೆಂಡ್ ರ್ಯಾಂಕ್ ನಾವು ಸುಮಾರು 23 ಅಂಕಗಳ ಅಂತರ ಇತ್ತು. ಬಟ್ ಆದ್ರೆ ನಮ್ಮ ಪ್ರೊಫೆಸರ್ ಹೇಳಿದ್ರು, ಬೇಡ ನೀವು ಬೆಂಗಳೂರು ಯೂನಿವರ್ಸಿಟಿಗೆ ಹೋಗ್ಬಿಡಿ, ಅಲ್ಲಿ ನನ್ನ ವಿದ್ಯಾರ್ಥಿನೇ ಡಾಕ್ಟರ್ DG ಕೃಷ್ಣಪ್ಪ ಅಂತಿದ್ರು, ಇಲ್ಲಿ ಜೆನೆಟಿಕ್ಸ್ ಪ್ರೊಫೆಸರ್, ಅವ್ರ ಹತ್ರ ನೀವು ಹೋಗಿ ಸಂಶೋಧನೆ ಮಾಡಿ ಅಂತವ್ರು. ನನಗೆ ಬೆಂಗಳೂರು ಆಕರ್ಷಣೆ ಇದ್ದೇ ಇತ್ತು. PUC ಅಲ್ಲಿ 1 ವರ್ಷ ಬೆಂಗಳೂರು ಲೈಫ್ ನೋಡಿದ್ನಲ್ಲ. ಸೊ ನಾನು ಬಯಸಿದ್ದು ಅದೇ ಇತ್ತು. ನಮ್ಮ ಪ್ರೊಫೆಸರ್ ಹೇಳಿದ್ದು ಬೆಂಗಳೂರು ಯೂನಿವರ್ಸಿಟಿಗೆ ಬಂದೆ. ಅದಕ್ಕೂ ಮುಂಚೆ ಅವ್ರು ಇನ್ನೊಂದು ಆಪ್ಷನ್ ಕೊಟ್ಟಿದ್ರು ನನಗೆ, ಅದೊಂದು ತಮಾಷೆನೇ. IIT ಖರಗ್ಪುರ್
ಭಾರತದ ಪ್ರಪ್ರಥಮ ಐಐಟಿನೇ ಖರಗ್ಪುರ್. ಅಲ್ಲಿ ಡಾಕ್ಟರ್ ದೀಪೇಶ್ ಶೆಂಡೆ ಅಂತ ಜೆನೆಟಿಕ್ಸ್ ಪ್ರೊಫೆಸರ್ ಇದ್ರು. ನೀನು ಅವ್ರ ಹತ್ರಕ್ಕೂ ರಿಸರ್ಚ್ ಮಾಡು, ಅವ್ರಿಗೊಂದು ಲೆಟರ್ ಬರೀತೇನೆ ನಾನು. ಅವ್ರು ಅರ್ಜಿ ಕೂಡ ತರಿಸ್ಕೊಟ್ಬಿಟ್ರು. ಅವಾಗ ನಮ್ಮ ಫಾದರ್ ಇದರಲ್ಲಿ ಬಿಜಾಪುರ್ನಲ್ಲಿ ಅವರು ಜಿಲ್ಲಾ ಸರ್ಜನ್ ಆಗಿದ್ರು, ಡಿಸ್ಟ್ರಿಕ್ಟ್ ಸರ್ಜನ್ ಆಗಿದ್ರು. ನಾನು ಹೇಳ್ದೆ ಖರಗ್ಪುರ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ, ಅದು ಬಹಳ ಪ್ರತಿಷ್ಠಿತ ಸಂಸ್ಥೆ, ಅಲ್ಲಿ ಹೋಗ್ತೀನಿ ಅಂತ ಅಂದ್ಕೂಡಲೇ ಅವರು ನೋಡಿ ಹೈದರಾಬಾದ್ ಕರ್ನಾಟಕದ ವಿದ್ಯಾವಂತ ಪ್ರಜೆಗಳಿಗೆ ಕೂಡ ಯಾವ ಥರದ್ದು ಇದಿತ್ತು ಕಲ್ಪನೆ ಇರ್ತಿರಲಿಲ್ಲ. ಐಐಟಿ ಅಂದ್ರೆ ಏನಂತ ಅವ್ರಿಗೂ ಪಾಪ ಗೊತ್ತಿರಲಿಲ್ಲ. ಇದು ಖರಗ್ಪುರ ಊರ ಹೆಸರು ಸರಿ ಇಲ್ಲ, ಬೇಡ ನೀವು ಬೆಂಗಳೂರಿಗೆ ಹೋಗಂತ ಹೋಗಿದ್ರೆ ಬಹುಶಃ ಬದುಕು ಬೇರೆ ತಿರುವು ಪಡ್ಕೊಳ್ತಾರೆ. ಆ ಥರದ ಐಐಟಿ ಥರದ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಆ ದಿನಗಳೇ ಮಾಡಿದ್ರೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಾಗ ಬೆಂಗಳೂರು ಯೂನಿವರ್ಸಿಟಿ ನಾನು ಹೊರಗಡೆ ವಿಶ್ವವಿದ್ಯಾಲಯದವನಾಗಿದ್ರಿಂದ ನನಗೆ PhD ಸ್ಕಾಲರ್ಶಿಪ್ ಸಿಗ್ಲಿಕ್ಕೆ 1 ವರ್ಷ ತಡ ಆಗ್ತಾ ಇತ್ತು. ಅವಾಗ ಏನ್ ಮಾಡ್ಬೇಕು, IAS ಪರೀಕ್ಷೆಗೆ ತಯಾರು ಮಾಡೋಣ ಅಂತ ನಾನು ಜಯದೇವ್ ಹಾಸ್ಟೆಲ್ ಸೀಟ್ ಸಿಕ್ತು. ಅಲ್ಲೇ ಜಯದೇವ್ ಹಾಸ್ಟೆಲ್ ಆವರಣದಲ್ಲೇ ನಾಗನೂರು ಮಠದ ಸ್ವಾಮಿಗಳು ಅವರೊಂದು IAS ತರಬೇತಿ ಕೇಂದ್ರವನ್ನು ಸ್ಥಾಪಿಸಿದ್ರು. ಅದರ ನಿರ್ದೇಶಕರು ಪ್ರೊಫೆಸರ್ BS ಗಣಾಚಾರಿ ಅಂತ, ಅವರು ಬಿಜಾಪುರ್ BLD ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ನಿವೃತ್ತರಾಗಿದ್ರು, ಇಂಗ್ಲಿಷ್ ಪ್ರೊಫೆಸರು. ಆಮೇಲೆ MLC ಆಗಿದ್ರು, ಶಿಕ್ಷಕ ಕ್ಷೇತ್ರ MLC. ತುಂಬಾ ಒಬ್ಬ ಕ್ವಿಂಟೆಸೆನ್ಷಿಯಲ್ ಪ್ರೊಫೆಸರ್ ಅಂದ್ರೆ ಅವ್ರು, ಒಬ್ಬ ಪ್ರಾಧ್ಯಾಪಕ ಹೇಗಿರ್ಬೇಕು ಹಾಗಿದ್ರು. ಅವ್ರು ನಮ್ಗೆ ಇಂಗ್ಲಿಷು, ಜನರಲ್ ನಾಲೆಜ್ ಇತ್ಯಾದಿಗಳಲ್ಲಿ ಬಹಳ ಅತ್ಯುತ್ತಮವಾದ ತರಬೇತಿಯನ್ನು ಕೊಟ್ಟರು. ಹಾಗೆ ರಾಜಕೀಯ ಬದುಕಿನ ಬಗ್ಗೆ ಕೂಡ ಅವ್ರು ಸ್ವತಃ ರಾಜಕಾರಣಿ ಮತ್ತು ಅಧ್ಯಾಪಕ ಆಗಿದ್ರಿಂದ ರಾಜಕೀಯ ಕ್ಷೇತ್ರದ ವಿವರಗಳನ್ನು ಕೂಡ ಅವ್ರು ಹೇಳ್ತಾ ಹೋಗ್ತಿದ್ರು. ಸೊ ನಾನು IAS ಎಕ್ಸಾಮ್ ಪ್ರಿಲಿಮಿನರಿ ಪರೀಕ್ಷೆ ತಗೊಂಡೆ, ಕ್ವಾಲಿಫೈ ಆದೆ. ಆದ್ರೆ ಅಷ್ಟೊತ್ತು ನನಗೆ IAS ಬಗ್ಗೆ ಆಕರ್ಷಣೆ ಕಡಿಮೆ ಆಗ್ಬಿಟ್ಟಿತ್ತು. ರಾಜಕೀಯ ಕ್ಷೇತ್ರ ಹೆಚ್ಚು ನನಗೆ ಆಕರ್ಷವಾಗಿ ಕಾಣಿಸ್ತಾ ಇತ್ತು, ಸಾರ್ವಜನಿಕ ಬದುಕು ಹೆಚ್ಚು ಆಕರ್ಷವಾಗಿ ಕಾಣಿಸ್ತಾ ಇತ್ತು, ಪತ್ರಿಕೋದ್ಯಮ ಕೂಡ ಆಕರ್ಷವಾಗಿ ಕಾಣಿಸ್ತಾ ಇತ್ತು. ದೇವರಾಜ ಅರಸರ ಸುವರ್ಣ ಯುಗ ಅದು ನಿಜ. ದೇವರಾಜ ಅರಸರು, ಆಮೇಲೆ ನಾನು ಲಿಂಗಾಯತ ಹಾಸ್ಟೆಲ್ ಇದ್ದೀನಿ. ಅವರು ದೇವರಾಜ ಅರಸರು ಹಾವನೂರು ಆಯೋಗ, ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳ ಅಧ್ಯಯನಕ್ಕೆ ಲಕ್ಷ್ಮಣ ಹಾವನೂರ್ ಅಂತ ರಾಣೆಬೆನ್ನೂರು ಕಡೆ ವಕೀಲರು, ಹಿರಿಯ ವಕೀಲರು ಮತ್ತು ಕಾನೂನು ಪ್ರೊಫೆಸರ್ ಕೂಡ ಆಗಿದ್ರು. ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ಮಾಡಿದ್ರು. ಆಯೋಗದ ವರದಿ ವಿರುದ್ಧ ಲಿಂಗಾಯತರೆಲ್ಲ ದೊಡ್ಡ ಪ್ರಮಾಣದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಲಿಂಗಾಯತರು ಒಕ್ಕಲಿಗರು ಇಬ್ರು ಎರಡೂ ಪ್ರಬಲ ಜನಾಂಗಗಳು ಬಹಳ ವಿರೋಧವಾಗಿದ್ರು. ಇವರೇನೋ ನಮಗೆ ಮೀಸಲಾತಿ ನಿರಾಕರಿಸ್ತಾರೆ, ಸಣ್ಣ ಪುಟ್ಟ ಜಾತಿಗಳು ಮಾತ್ರ ಕೊಡ್ತಾರೆ ಅನ್ನೋ ಆತಂಕ ಮೊದ್ಲೇ ಇದ್ರಿಂದ ಅಲ್ಲಿ ವೀರಶೈವ ಮಹಾಸಭೆ ಕಚೇರಿ ಕೂಡ ಹಾಸ್ಟೆಲ್ ಆವರಣದಲ್ಲೇ ಇತ್ತು. ನಾನು ಹಾಸ್ಟೆಲ್ ಸೆಕ್ರೆಟರಿ ಆಗಿದ್ದೆ. ನಾನು ನಮ್ಮ ಇದಕ್ಕೆ ಹಾಸ್ಟೆಲ್ ಡೇ ಸಮಾರಂಭಕ್ಕೆ ಹಾವನೂರ್ ಅವ್ರನ್ನ ಆಹ್ವಾನಿಸ್ಬಿಟ್ಟೆ. ಅವ್ರು ಒಪ್ಕೊಂಡ್ಬಿಟ್ಟಿದ್ರು. ಮೊದಲು ಈ ಬಸವ ಸಮಿತಿ ಕಟ್ಟಡ ಇದೆ ಅಲ್ಲ, ಅಲ್ಲಿ ಹಾವನೂರ್ ಆಯೋಗದ ಕಚೇರಿ ಕೂಡ ಇತ್ತು. ಅವ್ರು ಒಪ್ಕೊಂಡ್ಬಿಟ್ಟಿದ್ರು. ಆದ್ರೆ ದಿನ ಹತ್ರ ಬಂದಂತೆ ಅವ್ರು ಹೇಳಿದ್ರು, ಬೇಡ ರೇಷ್ಮೆ ಅವರೇ, ಮುಜುಗರ ಆಗುತ್ತೆ, ನಿಮ್ ವೀರಶೈವ ಮಹಾಸಭೆಯವರು ನನ್ನ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಬೇಡ ಅಂತ ಹೇಳಿ. ನನಗೆ ಬಹಳ ನೋವಾಗಿತ್ತು, ಅವನನ್ನು ಕರೆಸ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು. ಮುಂದೆ ಆ ಪ್ರಸಂಗ ನಡೆದ್ಮೇಲೆ ನಾನು ಅದನ್ನ ಬಿಟ್ಬಿಟ್ಟು ನಾನು ಯೂನಿವರ್ಸಿಟಿ ಹಾಸ್ಟೆಲ್ಗೆ ಹೋದೆ. ಇದು ನಮಗೆ ಈ ಹಳೆ ಮೈಸೂರಿನ ಸಂಸ್ಕೃತಿ ಪರಿಚಯ ಆಗಿದ್ದು ಆವಾಗ. ನಮ್ಮ ಜಯದೇವ್ ಹಾಸ್ಟೆಲ್ ಇದ್ದು ಶೇಷಾದ್ರಿ ರಸ್ತೆ ಅಂತ, ಆನಂದರಾವ್ ಸರ್ಕಲ್ನಿಂದ ಮಹಾರಾಣಿ ಕಾಲೇಜ್ ಹೋಗಿದೆ ಅಲ್ಲ, KR ಸರ್ಕಲ್ ವರ್ಗು. ಲಿಂಗಾಯತರ ಹಾಸ್ಟೆಲು, ಬಬ್ಬೂರ್ ಕಮ್ಮೆ ಬ್ರಾಹ್ಮಣರ ಹಾಸ್ಟೆಲು, ಅದ್ರ ಪಕ್ಕದಲ್ಲಿ ವೈಶ್ಯ ಹಾಸ್ಟೆಲು, ಪಕ್ಕ ಗಾಂಧಿನಗರ ಕುರುಬ ಹಾಸ್ಟೆಲು, ಆ ಕಡೆ ಹೋದ್ರೆ ವಿಶ್ವೇಶ್ವರಂ ಕೂಡ ಒಕ್ಕಲಿಗರ ಸಂಘ ಹಾಸ್ಟೆಲು. ಈ ಜಾತಿ ಹಾಸ್ಟೆಲ್ಗಳ ಪರಿಚಯ ಆಗಿದ್ರೆ ನಮ್ಗೆ ಆವಾಗ. ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಕಾಲೇಜ್ ಹಾಸ್ಟೆಲ್ ಇರ್ತಾ ಇದ್ವು, ದೇವರ ಜನರಲ್ ಹಾಸ್ಟೆಲ್ಸ್. ಮಠಗಳಲ್ಲಿ ದಾಸೋಹ ಪರಂಪರೆ ಇತ್ತಲ್ಲ, ಅಲ್ಲೆಲ್ಲ ಅಷ್ಟೇ, ಅವೆಲ್ಲ ಜನರಲ್ ಹಾಸ್ಟೆಲ್ ಇದ್ದಂಗೆ. ಮಠಗಳಲ್ಲಿ ಕೂಡ ಎಲ್ಲ ಜಾತಿ ಹುಡುಗರು, ಬಡ ಹುಡುಗರಿಗೆ ಆಶ್ರಯ ಕೊಡ್ತಾ ಇದ್ರು. ಆ ಸಂಸ್ಕೃತಿನೇ ಇರಲಿಲ್ಲ. ಈ ಜಾತಿ ಕೇಂದ್ರಿತ ಹಾಸ್ಟೆಲ್ ವ್ಯವಸ್ಥೆ ಪರಿಚಯ ಆಗಿದೆ ಇಲ್ಲಿ. ಆಗ ಅರ್ಥ ಆಗ್ತಾ ಇತ್ತು ಯಾಕೆ ಹಾವನೂರು ಆಯೋಗ ಅನಿವಾರ್ಯ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಯಾಕೆ ಅನಿವಾರ್ಯ ಅನ್ನೋ ಪ್ರಜ್ಞೆ ಆವಾಗ ಬಂತು. ಹೀಗಾಗಿ ದೇವರಾಜ ಅರಸು ಹಾವನೂರರ ಆಕರ್ಷಣೆಯಿಂದಾಗಿ ಅವ್ರು ನನಗೆ ಆಲ್ ಟೈಮ್ ಹೀರೋಸ್ ಪಬ್ಲಿಕ್ ಲೈಫಲ್ಲಿ. ಅವರ ಅಧಿಕಾರದಲ್ಲಿ ಇದ್ರು ಇಲ್ಲದೆ ಇದ್ರು ಅನ್ನೋದು ಅಪ್ರಸ್ತುತ. ಹಾಗಾಗಿ ನಾನು IAS ಬಿಟ್ಟೆ. ನಾನು PhD ವಿದ್ಯಾರ್ಥಿ ಆಗಿದ್ರಿಂದ ಸ್ಕಾಲರ್ಶಿಪ್ ಬರ್ತಾ ಇತ್ತು, ತಿಂಗಳಿಗೆ ₹400 ಸ್ಕಾಲರ್ಶಿಪ್ ಬರ್ತಾ ಇತ್ತು. ₹400 ಅವಾಗ ಬಹಳ ತರ ಕ್ಲಾಸ್ 1 ಸ್ಯಾಲರಿ ಇದ್ದಂಗೆ. ನಾವು ಅಷ್ಟಲ್ಲೇ ನಮ್ಮ ಸಂಶೋಧನಾ ಕೆಲಸಗಳು ಮಾಡ್ತಿದ್ವಿ, ಟೂರ್ ಮಾಡ್ತಾ ಇದ್ವಿ ಮತ್ತು ಮಾಡ್ತಾ ಇದ್ವಿ. ಹಾಗಾಗಿ 4 ವರ್ಷದ ಇದು ಮುಗಿಸೋಷ್ಟೊತ್ತಿಗೆ ನಮ್ಮ ತಂದೆಯವ್ರು ನಿವೃತ್ತರಾಗ್ಬಿಟ್ರು. ಹಾಗಾಗಿ ನನ್ಗೆ ಮತ್ತೆ ನಿಮ್ಗೆ ಸಹಾಯ ಮಾಡ್ಲಿಕ್ಕಾಗಲ್ಲ, ನೀವು ಬೇರೆ ದಾರಿ ನೋಡ್ಕೊಂತ. ನಾನು 3 ತಿಂಗಳ ಕಾಲ ಒಂದು ಯಾವುದೋ ಲೀವ್ ವೇಕೆನ್ಸಿಯಲ್ಲಿ ಮಲ್ಲೇಶ್ವರದ MES ಕಾಲೇಜಲ್ಲಿ ಪಾಠ ಮಾಡೋ ಅವಕಾಶ ಸಿಕ್ತು. ಅಲ್ಲಿ MPL ಶಾಸ್ತ್ರಿಗಳು, ಅದರ ಸಂಸ್ಥಾಪಕರು ಮತ್ತು ಯಜಮಾನರ ಕಾಲೇಜ್ಗೆ. ಆ 3 ವರ್ಷ ಲೀವ್ ವೇಕೆನ್ಸಿಯಲ್ಲಿ ನನ್ನ ಪಾಠದ ವೈಖರಿಯೆಲ್ಲ ಗಮನಿಸಿದ್ರು. ನನ್ನ ಸಹೋದ್ಯೋಗಿಗಳು ಬಹಳ ಇಷ್ಟಪಟ್ಟಿದ್ರು. ನನಗಲ್ಲಿ ಡಾಕ್ಟರ್ MD ಕುಲಶೇಖರನ್ ಅಂತ ನನ್ನ ಹಿರಿಯ ಸಹೋದ್ಯೋಗಿ, ಅದ್ಭುತವಾದ ಅಧ್ಯಾಪಕ ಆ ಕಾಲೇಜಲ್ಲಿ. ನಾನು 3 ತಿಂಗಳು ಆದ್ಮೇಲೆ ನಾನು ರಿವ್ಯೂ ಮಾಡ್ಬಿಟ್ರು. ಆ ವ್ಯಕ್ತಿ ಬಂದ್ಬಿಟ್ರು, ಯಾರು ಲೀವ್ ಹಾಕಿದ್ರು ಅವರು. ಮುಂದೆ ನಾನು ಸಿಪ್ಲಾ ಅಂತ ಒಂದು ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ ಅಗ್ರಿಕಲ್ಚರ್ ರಿಸರ್ಚ್ ಸೈಂಟಿಸ್ಟ್ ಕೆಲಸ ಮಾಡ್ತಾ ಇದ್ದೆ. ನೋಡಿ, ಎಲ್ಲರೂ ಕೆಲವರು ಬ್ರಾಹ್ಮಣರ ಕಾಲೇಜು, ಲಿಂಗಾಯತರ ಕಾಲೇಜು ಅಂತಿರ್ತಾರೆ. MPL ಶಾಸ್ತ್ರಿಗಳು ಯಾವ ರೀತಿ ಅಂತಂದ್ರೆ, ನಾನು ಸಿಪ್ಲಾನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಮಾರನೇ ವರ್ಷ ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಹುಡ್ಕೊಂಬಂದ್ರು. ನಾನು ಸಾಯಂಕಾಲ ನನ್ನ PhD ಕೆಲಸ ಮಾಡ್ಲಿಕ್ಕೆ ಸೆಂಟ್ರಲ್ ಕಾಲೇಜ್ ಬರ್ತಾ ಇದ್ದೆ. ನಮ್ಮ ಲ್ಯಾಬ್ ಬಂದಾಗ, ನಿಮ್ಗೆ ಗೊತ್ತಾಗ್ಲಿಲ್ವಾ, ಅವರು ತೀರ್ಕೊಂಡ್ಬಿಟ್ರು, ನೀವು ಲೀವ್ ವೇಕೆನ್ಸಿ ಇದ್ದ ಅದು ಆ ವೇಕೆನ್ಸಿ ಕ್ರಿಯೇಟ್ ಆಯ್ತು, ಅಡ್ವರ್ಟೈಸ್ಮೆಂಟ್ ನಿನ್ನೆ ಲಾಸ್ಟ್ ಡೇಟ್, ನೀವು ಯಾಕೆ ಹಾಕಿಲ್ಲ, ನೀವು ಅರ್ಜಿ ತಗೊಂಡ್ಬರ್ಲಿಕ್ಕೆ ಹೇಳಿದಾರೆ MPL ಶಾಸ್ತ್ರಿಗಳು ಅಂತ ಹೇಳ್ಬಿಟ್ಟು. ನಾನು ಅರ್ಜಿ ಬರ್ಸ್ಕೊಂಡು ಹೋಗಿ ಸರಾಗವಾಗಿ ನನ್ನ ಕೆಲಸ ಕೊಟ್ಟರು. ಒಂದು ಕಾಯಂ ಕೆಲಸ ಸಿಕ್ತು.
ಅರ್ಜಿನೇ ಹುಡುಕೊಂಡು ಬಂತ ಹಂಗಾದ್ರೆ 1980ರಿಂದ MES ಕಾಲೇಜ್ ನನ್ನ ಬದುಕು ಕಟ್ಕೊಳ್ಳಿಕ್ಕೆ ಸಹಾಯ ಮಾಡ್ತು, ಒಂದು ಆಧಾರ ಸ್ತಂಭ ಆಗ್ಬಿಡ್ತು. ಅದಕ್ಕಿಂತ ಒಂದ್ ತಿಂಗಳು ಮುಂಚೆ ಒಂದು ಆಕಸ್ಮಿಕ ನಡೆದೋಯ್ತು. ಈ ಅವಿನ್ಯೂ ರೋಡ್ ಕಾಫಿ ಹೌಸ್ ಇದೆ, ನಮ್ಮ ಸೆಂಟ್ರಲ್ ಕಾಲೇಜ್ ಪಕ್ಕದಲ್ಲಿ ಅವಿನ್ಯೂ ರೋಡ್ ಅಲ್ವಾ, ಅಲ್ಲಿ ಹೋದಾಗ ನನ್ನ ಗೆಳೆಯ ಮಹಾದೇವ್ ಪ್ರಕಾಶ್ ಅವರು ಆ ಕಾಲದಲ್ಲೇ 1978-79ರಲ್ಲಿ ಲೋಕವಾಣಿ ಅನ್ನೋ ದಿನಪತ್ರಿಕೆ ಸಂಪಾದಕರಾಗಿದ್ರು. ಕ್ವೀನ್ಸ್ ರಸ್ತೆಯಲ್ಲಿ ಅವ್ರ ಕಚೇರಿ ಇತ್ತು. ಅವ್ರು ಲಂಕೇಶ್ವರ್ ಅವ್ರಿಗೆ ಬಹಳ ಪರಿಚಯ ಅಲ್ವಾ. ಸೊ ಅವಿನ್ಯೂ ರೋಡ್ ಕಾಫಿ ಹೌಸ್ ಲಂಕೇಶ್ವರ್ ಬಂದಿದ್ರು. ಅವಾಗ ಅವ್ರು ಎಲ್ಲಿಂದಲೋ ಬಂದವರು ಸಿನಿಮಾ ತಯಾರಿಕೆಯಲ್ಲಿದ್ರು, ಅದ್ರ ಅಂತಿಮ ಘಟ್ಟದಲ್ಲಿತ್ತು, ರೆಕಾರ್ಡಿಂಗ್ ಎಲ್ಲ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಲಂಕೇಶ್ ಪತ್ರಿಕೆ ಮಾಡ್ಬೇಕನ್ನೋ ಮನ್ಸು ಮೂಡ್ಬಿಟ್ಟಿತ್ತು ಅವ್ರಿಗೆ, ತಯಾರಿ ಮಾಡ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ ಪ್ರಜಾವಾಣಿಯಲ್ಲಿ ಅವ್ರು ಬರಿತಾ ಇದ್ದ ಕಾಲಮ್ ತುಂಬಾ ಜನಪ್ರಿಯವಾಗಿತ್ತು. ಅದೇನೋ ನಾನಾ ಕಾರಣ ಹಠಾತ್ ಅದನ್ನು ಸ್ಥಗಿತಗೊಳಿಸ್ಬಿಟ್ರು ಪ್ರಜಾವಾಣಿ ಸಂಪಾದಕೀಯ. ಅವ್ರ ಪತ್ರಿಕೆಯಲ್ಲಿ ಯಾಕೆ ಬರಬೇಕು, ನಾನೇ ಒಂದು ಪತ್ರಿಕೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ನಾನು ಮಹಾದೇವ್ ಪ್ರಕಾಶ್ ಅವ್ರ ಪರಿಚಯ ಮಾಡಿಕೊಟ್ರು. ಅವತ್ತಿನ ರಾಜಕೀಯ ವಿದ್ಯಮಾನಗಳು ಚರ್ಚೆ ಮಾಡ್ತಾ ಇದ್ವಿ. ಫಸ್ಟ್ ಇಂಟ್ರಡಕ್ಷನ್ ಲಂಕೇಶ್ವರ್ ಜೊತೆ. ಅದಕ್ಕಿಂತ ಮುಂಚೆ ನನಗೆ ಬೇರೆ ರೀತಿಯಲ್ಲಿ ಒಂದು ಇಂಟ್ರಾಕ್ಷನ್ ಆಗಿತ್ತು, ಆಮೇಲೆ ಹೇಳ್ತೇನೆ. ಸೊ ಅದೇ ಆದಾಗ ನೋಡಿ, ನಾನು 2-3 ಟೈಟಲ್ಸ್ ಕಳಿಸಿ ನನ್ನ ಪತ್ರಿಕೆ ಹೆಸರು, ಬಟ್ ಈ ಲಂಕೇಶ್ ಪತ್ರಿಕೆ ಅನ್ನೋ ಹೆಸರು ನನಗೆ ಬೇಕು, ಏನ್ ಮಾಡೋದು ಅದಕ್ಕೆ ಅಂತಂದ್ರು. ಯಾಕಂದ್ರೆ ಶಂಕರ್ಸ್ ವೀಕ್ಲಿ ಅಂತ ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಶಂಕರ್ಸ್ ವೀಕ್ಲಿ ಅನ್ನೋ ಮ್ಯಾಗಝಿನ್, ಕಾರ್ಟೂನ್ ಮ್ಯಾಗಝಿನ್, ಆರ್ ಶಂಕರ್ ಅಂತ ಸಂಪಾದಕರು, ಅದು ತುಂಬಾ ಜನಪ್ರಿಯ ಪತ್ರಿಕೆ ಆಗಿತ್ತು. ಸ್ವತಃ ನೆಹರು ಅವ್ರನ್ನೇ ತುಂಬಾ ವ್ಯಂಗ್ಯ ಮಾಡ್ತಾ ಇದ್ರು, ಲೇವಡಿ ಮಾಡ್ತಾ ಇದ್ರು. ಅದು ಕೂಡ ನೆಹರು ಅವರು ಬಹಳ ಕ್ರೀಡಾ ಮನೋಭಾವದಿಂದ ಸ್ವೀಕರಿಸ್ತಾ, ಅದು ಉತ್ತೇಜಿಸ್ತಾ ಇದ್ರು. ನೆಹರು ಒಬ್ಬ ಅಗಾಧವಾದ ಪತ್ರಿಕಾ ಸ್ವಾತಂತ್ರ್ಯದ ಪ್ರೇಮಿ. ನಿಜ. ಆ ಶಂಕರ್ಸ್ ವೀಕ್ಲಿ ತರ ಲಂಕೇಶ್ ಪತ್ರಿಕೆ ಅಂತ ಮಾಡೋಂತಿತ್ತು ಅವ್ರಿಗೆ. ಏನ್ ಮಾಡೋದು ಅಂದ್ಕೊಂಡು ನಾನು ಹೇಳಿದೆ, ಸರ್ ಇಲ್ಲಿ ಮಹಾದೇವ್ ಪ್ರಕಾಶ್ ಇಲ್ಲೇ ಕೂತಾರೆ ನಿಮ್ಮ ಶಿಷ್ಯ, ಅವರು ವೀರೇಂದ್ರ ಪಾಟೀಲ್ರಿಗೆ ಆಪ್ತರು. ವೀರೇಂದ್ರ ಪಾಟೀಲ್ ಅವಾಗ ಇಂದಿರಾ ಗಾಂಧಿ ಅವ್ರ ಸರ್ಕಾರದಲ್ಲಿ ಸಚಿವರಾಗಿದ್ರು ನೋಡಿ. ಅವರು ಎದುರಾಳಿಯಾಗಿದ್ದು ವೀರೇಂದ್ರ ಪಾಟೀಲ್, ಮುಂದೆ ಅವರ ಮಂತ್ರಿಮಂಡಲದ ಸಚಿವರಾಗಿದ್ರು. ವೀರೇಂದ್ರ ಪಾಟೀಲ್ ಒಂದು ಮಾತು ಮಹಾದೇವ್ ಪ್ರಕಾಶ್ ಮೂಲಕ ಹೇಳಿಸಿ ಸಿಗಬಹುದು ಅಂತ. ಚನ್ವೀರಪ್ಪ ಅಂತ ವೀರೇಂದ್ರ ಪಾಟೀಲ್ ಪ್ರೈವೇಟ್ ಸೆಕ್ರೆಟರಿ ಇದ್ರು. ನಾನು ಮಾತಾಡ್ತೀನಿ ಬಿಡಿ ಅಂತ ಮಹಾದೇವ್ ಪ್ರಕಾಶ್ ಅವರು ಚನ್ವೀರಪ್ಪ ಅವ್ರು ಮಾತಾಡಿರೋ ಕಾಣುತ್ತೆ. ವಾರದಲ್ಲೇ ಆ ಪತ್ರಿಕೆ ಟೈಟಲ್ ಸ್ಯಾಂಕ್ಷನ್ ಆಯ್ತು. ಬಟ್ ಅವತ್ತು ಆ ಕಾಫಿ ಕುಡಿದ್ಮೇಲೆ ಬನ್ರಿ ಹೋಗೋಣ ಮಾತಾಡ್ತಾ ಹೋಗೋಣ ಅಂತ ಅಂದ್ಬಿಟ್ಟು ಅವರು SJ ಪಾಲಿಟೆಕ್ನಿಕ್ ಇದೆ ಅಲ್ಲಿ KR ಸರ್ಕಲ್ ನಲ್ಲಿ, ಅಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ, ಆ ಕಾಲದಲ್ಲಿ ಪ್ರೈವೇಟ್ ಸ್ಟುಡಿಯೋಗಳು ಇರಲಿಲ್ಲ, ಬಹುಪಾಲು ರೆಕಾರ್ಡಿಂಗ್ ವರ್ಕ್ ಎಲ್ಲ ಅಲ್ಲಾಗ್ತಾ ಇತ್ತು. ಅಲ್ಲಿ ಹೋಗ್ತಾ ನಾನು ಕರ್ಕೊಂಡು ಹೋಗೋದು, ಅದು ಇದು ಮಾತಾಡ್ತಾ 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 ನೋಡಿ ಇನ್ನೊಂದು 15 ದಿವಸ. ಆಮೇಲೆ ಪತ್ರಿಕೆಯ ಮೊದಲನೇ ಸಂಚಿಕೆ ಉದ್ಘಾಟನೆ ನಡೀತು. ಎಲ್ಲಿ ಅಲ್ಲೊಂದು ಶ್ರೀರಾಜ್ ಅಂತ ಹೋಟೆಲ್ ಇತ್ತು, ಬೌರಿಂಗ್ ಕ್ಲಬ್ ಇದೆಯಲ್ಲ, ಬೌರಿಂಗ್ ಕ್ಲಬ್ ಪಕ್ಕದಲ್ಲಿ ಹಿಂಭಾಗದಲ್ಲಿ ಶ್ರೀರಾಜ್ ಅಂತ ಒಂದು ಡ್ರೈವ್-ಇನ್ ಥಿಯೇಟರ್ ಅದು. ಆ ಪತ್ರಿಕೆ ಮೊದಲ ಸಂಚಿಕೆ ಉದ್ಘಾಟನೆ ಮಾಡಿದ್ದು ಪ್ರಜಾವಾಣಿ ಬಳಗದ ಪ್ರಧಾನ ಸಂಪಾದಕರು ಮತ್ತು ಪ್ರಕಾಶಕರು KN ಹರಿಕುಮಾರ್. ನಿಮ್ಗೆ ಗೊತ್ತಿದೆ, ಅವರು ನೆಟ್ಕಾಲಪ್ಪ ಕುಟುಂಬದಲ್ಲಿ ಒಂದು ಎಡಪಂಥೀಯ ಒಲವುಳ್ಳ ನಮ್ಮ DR ನಾಗರಾಜ್ ಇವ್ರಿಗೆಲ್ಲ ಬಹಳ ಆಪ್ತರಾಗಿತ್ತು. ಪ್ರಗತಿಪರ ವಿಚಾರಧಾರೆ ಒಬ್ಬ ಬಿಸಿನೆಸ್ ಮ್ಯಾನ್. ಅವ್ರು ಉದ್ಘಾಟನೆ ಮಾಡ್ಲಿಕ್ಕೆ ಬಂದಾಗ ಅಲ್ಲಿ ಆ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಹಳೆ ಉತ್ತರ ಕರ್ನಾಟಕ ಹುಡುಗರು ನಮ್ಮ ತರ ಇದು ಏನಿರುತ್ತೆ ಏನೋ ಅಲ್ಲಿ ಪಾರ್ಟಿಯಲ್ಲಿ ಏನಿರುತ್ತೆ ಏನೋ ಅಂತ ಕಾಫಿ ಟೀ ಹುಡುಕಾಡಿರೋದು. ಕಾಫಿ ಟೀ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಬರೀ ಬೇರೆ ಬೇರೆ ತರದ ಬಿಯರು, ಬಿಸ್ಕಿ ಇತ್ಯಾದಿಗಳಿದ್ದು. ಫಸ್ಟ್ ಟೈಮ್ ಈ ತರ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಬಿಸ್ಕಿ ಕುಡಿಬಹುದಾ ಅಂತ ನಮ್ಗೆ ಆಶ್ಚರ್ಯ ಆಗ್ತದೆ. ಸೊ ಆ ಮುಕ್ತತೆ ಇತ್ತಲ್ಲ, ಆ ಸಮಾಜವಾದಿಗಳ ಸಹಜ ಜಾಯಮಾನ, ಅವ್ರು ಯಾವ್ದ್ರ ಬಗ್ಗೆ ಮುಚ್ಚುಮರ ಇರ್ತಿರ್ಲಿಲ್ಲ, ಮುಕ್ತವಾಗಿರ್ತಾ ಇದ್ರು. ಟೀ ಕುಡಿತಾ ಟೀ ಕುಡಿ, ಬಿಯರ್ ಕುಡಿತಾ ಬಿಯರ್ ಕುಡಿ, ಈ ತರ ಚಾಯ್ಸ್. ಆ ಪತ್ರಿಕೆ ಉದ್ಘಾಟನೆಯೇ ಬಹಳ ವಿಚಿತ್ರವಾದ ಒಂದು ವಾತಾವರಣ ನಡೀತು. ಅವರ ಆಪ್ತ ವರ್ಗ ಲಂಕೇಶ್ವರ್ ಒಂದು ದೊಡ್ಡ ಶಿಷ್ಯಕೋಟಿ ಇತ್ತಲ್ಲ, ಬೇರೆ ಬೇರೆ ಕ್ಷೇತ್ರದವರೆಲ್ಲ, ಸೊ ಅವರೆಲ್ಲ ಸೇರಿದ್ರು ಮಾಡಿದ್ರು. ಆ ಮೊದಲನೇ ಸಂಚಿಕೆಯ ಹೆಡ್ಲೈನ್ ಇತ್ತಲ್ಲ, ಬೆಂಡೆಕಾಯಿ ಗೊಜ್ಜು ವರ್ಸಸ್ ಚಿಕನ್ ಪಲಾವ್ ಅಂತ. ಅವತ್ತು ಕರ್ನಾಟಕದಲ್ಲಿ R ಗುಂಡೂರಾಯರು ಮುಖ್ಯಮಂತ್ರಿ ಆಗಿದ್ರು, ಬಂಗಾರಪ್ಪನವರು ನಂಬರ್ 2 ಇನ್ ದಿ ಕ್ಯಾಬಿನೆಟ್. ಆದ್ರೆ ಎಲ್ಲೋ ಒಂದ್ ಕಡೆ ಬಂಗಾರಪ್ಪನವ್ರು ತಾನು ಮುಖ್ಯಮಂತ್ರಿ ಆಗೋ ಚಾನ್ಸ್ ತಪ್ಪಿಸಿದ್ನಲ್ಲ ಗುಂಡೂರಾವ್ ಅಂತ ಬಂಗಾರಪ್ಪನವ್ರಿಗೆ ಅಸಮಾಧಾನ ಗಟ್ಟಿಯಾಗಿತ್ತು. ಅವಾಗ ಅವ್ರು ಆಗ್ಲೇ ಭಿನ್ನಮತೀಯರಾಗ್ತಾ ಇದ್ರು. ಅವ್ರು ಸಚಿವ ಸಂಪುಟದ ಸಚಿವರಾಗಿದ್ರು ಕೂಡ ಕುದಿತಾ ಇತ್ತು. ಹಂಗ ಅವರಿಬ್ಬರ ನಡುವಿನ ಆಂತರಿಕ ಸಂಘರ್ಷವನ್ನ ಬಿಂಬಿಸೋದಕ್ಕೆ ಬೆಂಡೆಕಾಯಿ ಗೊಜ್ಜು ವರ್ಸಸ್ ಚಿಕನ್ ಪಲಾವ್ ಅಂತ ಮೊದಲನೇ ಸಂಚಿಕೆ ಶೀರ್ಷಿಕೆನ ಬಹಳ ವಿಚಿತ್ರವಾಗಿತ್ತು. ಅವಾಗೆಲ್ಲ ಮೊದಲನೇ ಸಂಚಿಕೆ ₹6 ಅಂತ ಕಾಣುತ್ತೆ. 8 ಪುಟಗಳ ಲಂಕೇಶ್ ಪತ್ರಿಕೆ, ಬ್ಲಾಕ್ ಅಂಡ್ ವೈಟ್ ಲಂಕೇಶ್ ಪತ್ರಿಕೆ. ಮೊದಲನೇ ಸಂಚಿಕೆ ಬಂದು ಮಾರನೇ ದಿವಸ ನನಗೆ ನೀವು ಹಾವನೂರು ಅವ್ರದ್ದು ಒಂದು ಇಂಟರ್ವ್ಯೂ ಮಾಡ್ಕೊಂಬನ್ರಿ ಅಂತಂದ್ರು. LG ಹಾವನೂರು ಅವರು ಅವಾಗ MLC ಆಗಿದ್ರು. ಅವ್ರು ಮೊದಲು ಮಂತ್ರಿ ಆಗಿದ್ರು ದೇವರಾಜು ಸರ್ಕಾರದಲ್ಲಿ. ದೇವರಾಜು ಅಧಿಕಾರ ಕಳ್ಕೊಂಡ್ಮೇಲೆ ಅವರು MLC ಆಗಿದ್ರು. ಸುದರ್ಶನ ಗೆಸ್ಟ್ ಹೌಸ್ ಅಂತಿತ್ತು ಶಾಸಕರ ಭವನ್ ಪಕ್ಕದಲ್ಲಿ. ಇವತ್ತಲ್ಲಿ ಇನ್ಫಾರ್ಮೇಶನ್ ಆಫೀಸ್ ಆಗಿದೆ, ಇನ್ಫಾರ್ಮೇಶನ್ ಕಮಿಷನ್ ಆಫೀಸ್. ಸೊ ಅಲ್ಲಿ ಅವ್ರ ಹೋಗಿ ಸಂದರ್ಶನ ಮಾಡಿದೆ. ರಾತ್ರಿ ಬರೆದು ಕೊಟ್ಬಿಟ್ಟೆ, ಲಂಕೇಶ್ವರ್ ಕಳಿಸ್ಕೊಟ್ಟೆ. ಎರಡನೇ ಸಂಚಿಕೆಯಲ್ಲಿ ನನ್ನ ಪ್ರಪ್ರಥಮ ಪ್ರಕಟಿತ ಲೇಖನ ಬಂತು, LG ಹಾವನೂರು ಸಂದರ್ಶನ. ಅದೇ ನಾನು ಫಸ್ಟ್ ಬರ್ತಿದ್ದು. ಆದ್ರೆ ಮುಖಪುಟದಲ್ಲಿ ಸಂಪಾದಕರು ಒಂದು ಚಿಕ್ಕ ಟಿಪ್ಪಣಿ ಹಾಕಿದ್ರು. ಏನು ಅಂತಂದ್ರೆ, ನಾನು ಈ ತರ
ಲಕ್ಷ್ಮಣ ಹಾವನೂರು ಅವ್ರನ್ನ ಸಂದರ್ಶನ ಮಾಡ್ಲಿಕ್ಕೆ ಈ ಹುಡುಗನ ಕಳಿಸಿದ್ದೆ, ಸಂಶೋಧನಾ ವಿದ್ಯಾರ್ಥಿ, ಸೆಂಟ್ರಲ್ ಕಾಲೇಜ್ ಇದ್ದಾರೆ, ರವೀಂದ್ರ ರೇಷ್ಮೆ ಅಂತ. ರಾತ್ರಿ ನಂಗೆ ಅವ್ರ ಹತ್ರ ಮಾತಾಡಿದ್ಮೇಲೆ ರಾತ್ರಿ ನಂಗೆ ಹಾವನೂರು ಅವ್ರು ಫೋನ್ ಮಾಡಿದ್ರು, ಲಂಕೇಶ್ ಅವರು ನೀವು ಕಳಿಸಿದ್ರಲ್ಲ ಹುಡುಗ ಬಹಳ ಜೀನಿಯಸ್ ಅದಾನ್ರಿ ಅಂತ ಹೇಳಿದ್ರು ಅಂತ ಅವ್ರು ಬರೆದ್ರು. ಅದೇ ನನಗೊಂಥರ ಪ್ರಶಸ್ತಿ ಕೊಟ್ಟಂಗಾಗಿ. ಯಾವ ಪತ್ರಿಕೆಯಲ್ಲಿ ಎಷ್ಟು ವಂಡರ್ಫುಲ್ ಟೆಸ್ಟಿಮೋನಿ. ಒಬ್ಬ ಹೊಸ ಯುವ ವರದಿಗಾರನಿಗೆ, ನನ್ನಂತ ಅಪಕ್ವ ವರದಿಗಾರನಿಗೆ ಮೊದಲೇ ಸಂಚಿಕೆ ಈ ತರ ರೆಕಗ್ನೈಸ್ ಮಾಡ್ತಾರೆ. ಲಂಕೇಶ್ವರು ಅವರ ಸ್ಟ್ರೆಂತ್ ಅದಿತ್ತು. ಎಂತ ತಮಗಿಂತ ವಯಸ್ಸಲ್ಲಿ ಅನುಭವದಲ್ಲಿ ತುಂಬಾ ಕಿರಿಯನಾಗಿದ್ರು ಕೂಡ ಅವನಿಂದ ವಿಶೇಷತೆ ಗುರುಸಿದ್ರೆ ತಕ್ಷಣ ಅದನ್ನು ದಾಖಲಿಸ್ಬಿಡೋರು. ಸೊ ನನ್ನ ಜೊತೆಗೆ 100 ಜನ ಬಂದ್ರು ಲಂಕೇಶ್ ಪತ್ರಿಕೆ ಮೂಲಕವೇ. ಈ ಪ್ರತಿಭಾಶಾಲಿ ಮಹಿಳಾ ಲೇಖಕಿಯರು ಕೂಡ, ಬಿ ಟಿ ಲಲಿತಾ ನಾಯಕ್, ಭಾನು ಮುಷ್ತಾಕ್, ಸಾರಾ ಬೋಬೇಕರ್, ಈ ತರದಲ್ಲೂ ಗುರುಸಿದ್ದು ಲಂಕೇಶ್ ಅವರೇ. ಸೊ ಆ ರೀತಿ ಲಂಕೇಶ್ ಪತ್ರಿಕೆ ಪ್ರವೇಶ ಸಿಕ್ಬಿಡ್ತು. ಅಂದ್ರೆ ನಾನು ಜುಲೈನಲ್ಲಿ ಪತ್ರಿಕೆಗೆ ಬರೆಯೋಕೆ ಶುರು ಮಾಡಿದೆ. ಆಗಸ್ಟ್ನಲ್ಲಿ ಕಾಲೇಜಲ್ಲಿ ಕಾಯಂ ಕೆಲಸನೂ ಸಿಕ್ಬಿಡ್ತು. ಹಾಗಾಗಿ ವೃತ್ತಿಯಿಂದ ಅಧ್ಯಾಪಕ, ಪ್ರವೃತ್ತಿಯಿಂದ ಪತ್ರಕರ್ತ ಆಗ್ಬಿಡ್ತು. ನಾನು ಪಾಪ ನಮ್ಮ ಪತ್ರಕರ್ತ ಗೆಳೆಯರ ಹತ್ರ ನಾನು ಅವ್ರ ಬಗ್ಗೆ ನಾನು ತುಂಬಾ ಆಭಾರಿ ಆಗಿದ್ದೀನಿ. ನಾನು ಸ್ವೀಕರಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ನಾನು ಕಾರ್ಯನಿರತನಲ್ಲದ ಪತ್ರಕರ್ತ, ನಾನೊಬ್ಬ ನಾನ್ ವರ್ಕಿಂಗ್ ಜರ್ನಲಿಸ್ಟ್. ನಾನು ವರ್ಕ್ ಟೀಚಿಂಗು, ನನ್ನ ಹಾಬಿ ಜರ್ನಲಿಸಂ ತರ ಆಯ್ತು. ಆದ್ರೆ ನೀವು ಹಾಗೆ ಹೇಳ್ತಿದ್ರಿ, ಬಟ್ ನೀವು ಮಾಡಿದಂತಹ ವರದಿಗಳು ಸರ್ಕಾರಗಳನ್ನ ಅಲ್ಲಾಡಿಸಿದಂತಹ ವರದಿಗಳು. ಅಂದ್ರೆ ಅವತ್ತಿನ ಸರ್ಕಾರಗಳು ಪಲ್ಲಟ ಆಗೋದಿರಬಹುದು, ಆ ಸರ್ಕಾರಗಳು ಒಂಥರ ಶೇಕ್ ಆಗೋದಕ್ಕೆ ನಿಮ್ಮ ವರದಿಗಳ ಕಾರಣ ಆಯ್ತು. ಆ 2 ವರದಿಗಳ ಬಗ್ಗೆ ನೀವು ಹೇಳಿ. ಇವತ್ತೆಲ್ಲ ನಮ್ಮ ಸಹೃದಯಗಳೆಲ್ಲ ನಿಮ್ಮ ತನಿಖಾ ವರದಿ ಅಂತ. ನಾನು ತನಿಖೆಗೋಸ್ಕರ ವರದಿ ಬರಲಿಲ್ಲ, ಸುಮ್ಮನೆ ಏನೋ ಮಾಡ್ತಾ ಒಂದು ವರದಿ ಮಾಡಿದ್ರೆ ತನಿಖೆಗೆ ಕಾರಣವಾಯ್ತು. ಅದ್ರ ತನಿಖೆನೂ ಸೇರ್ಕೊಂಡಿತ್ತು. ನಾನು ಪ್ರಪ್ರಥಮ ಪ್ರಕಟಿತ ತನಿಖಾ ವರದಿ ಬರೀ ಒಂದು ಚಿಕ್ಕ 2 ಪ್ಯಾರಾ ಒಂದು ಬಾಕ್ಸ್ ಐಟಮ್, ಗುಂಡೂರಾಯರ ಕಾಲದ್ದು, ಗುಂಡೂರಾಯರ ಅಕ್ಷಯ ಪಾತ್ರೆ ಅಂತ. ದಟ್ ವಾಸ್ ಮೈ ಫಸ್ಟ್ ಇನ್ವೆಸ್ಟಿಗೇಟಿವ್ ರಿಪೋರ್ಟ್. ನೋಡಿ, ಗುಂಡೂರಾಯರು ತುಂಬಾ ವಿನೋದ ಪ್ರಜ್ಞೆಯ ವ್ಯಕ್ತಿ, ಬಹಳ ವಿಚಿತ್ರ ವ್ಯಕ್ತಿತ್ವ ಅವ್ರು ಗುಂಡೂರಾಯರದು. ದಿನೇಶ್ ಗುಂಡೂರಾವ್ ಬಹಳ ನಾಚಿಕೆ ಸ್ವಭಾವ. ಅವ್ರ ತಂದೆಯವ್ರು ಹಾಗಿರಲ್ಲ, ಫ್ರೀ ಫಾರ್ ಬಿಂದಾಸ್ ಇರ್ತಾ ಇದ್ರು ಗುಂಡೂರಾಯರು. ಅದೇನಾಗಿತ್ತು, ಜಾಲಪ್ನವ್ರು ಇದಾರಲ್ಲ, RL ಜಾಲಪ್ ಇವತ್ತು ಇದ್ದಾರೆ. ಜಾಲಪ್ನವ್ರು ಬಹಳ ದಕ್ಷ ಆಡಳಿತಗಾರರು, ಒಂದು ವಿಶಿಷ್ಟ ವ್ಯಕ್ತಿತ್ವ ರಾಜಕಾರಣಿ, ದೊಡ್ಡಬಳ್ಳಾಪುರ ಕಡೆಯವರು. ಆ ಕಾಲದವರು MLC ಆಗಿದ್ರು ಜಾಲಪ್ನವರು. ದೇವರಾಜರಸು ಪಕ್ಷದಲ್ಲಿ, ದೇವರಾಜರಸು ಪಾಪ ಅಧಿಕಾರ ಕಳ್ಕೊಂಡು ವಿರೋಧ ಪಕ್ಷದಲ್ಲಿದ್ರು, ಅವ್ರ ಪಕ್ಷದಲ್ಲಿದ್ರು. BDAಗೆ ನಾಮನಿರ್ದೇಶಿತ ಸದಸ್ಯರಾಗಿದ್ರು. ಕೌನ್ಸಿಲ್ ಅಸೆಂಬ್ಲಿಯಿಂದ ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡಿರ್ತಾರಲ್ಲ. ಆದ್ರೆ ಅವರು ಆ ಕಾಲದಲ್ಲಿ ಕೂಡ ತಮ್ಮ ತೋಟದಲ್ಲಿ ಬೆಳೆದಿದ್ದ ತರಕಾರಿನ ತಮ್ಮ ಹಳೆ ಅಂಬಾಸಿಡರ್ ಕಾರ್ ಡಿಕ್ಕಿನಲ್ಲಿ ಹಾಕೊಂಡ್ಬಿಟ್ಟು ಸಿಟಿ ಮಾರ್ಕೆಟ್ಗೆ ತಗೊಂಡು ಹೋಗಿ ಅಲ್ಲಿ ಮಂಡಿನಲ್ಲಿ ಹಾಕಿ ಆಮೇಲೆ ಶಾಸಕರ ಭವನಕ್ಕೆ ಬರ್ತಾ ಇದ್ರು. ಆತರ ಒಂದ್ ದಿವಸ ಅವ್ರು ಕಾಯ್ತಾ ನಿಂತ ಅವ್ರು ಬಂದ್ರು, ಅಲ್ಲಿ ಕಾರ್ ತಗೊಂಡ್ಬಂದ್ರು. ರೇಷ್ಮೆ ಇಲ್ಲಿ ನೋಡಿ, ಆ ಗುಂಡೂರಾಯರು ಯಾವ್ದೋ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ, ನಿಮ್ಗೆ ಉಪಯೋಗ ಆಗುವಂತ ಒಂದು ಸರ್ಕ್ಯುಲರ್ ಕೊಟ್ರು BDAದ್ದು. ಆ ಸರ್ಕ್ಯುಲರ್ ಏನಿತ್ತು ಅಂತಂದ್ರೆ, A discretionary quota of 100 sites shall be placed at the disposal of the Honorable Chief Minister. These 100 sites shall be of replenishing nature ಅಂತ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೋಟಾಗೆ, ವಿವೇಚನಾ ಕೋಟಾಗೆ 100 ಸೈಟ್ಗಳನ್ನ ನಿಗದಿ ಮಾಡಿ ಮೀಸಲಾಗಿ ಇಡತಕ್ಕದ್ದು. ಈ 100 ಸೈಟ್ಗಳು ದುಂಡಾವರ್ತಿ ರೂಪದಲ್ಲಿರ್ತಕ್ಕದ್ದು. ಅಂದ್ರೆ 100 ಸೈಟ್ ಖಾಲಿ ಎತ್ಕೊಂಡು ಮತ್ತೆ 100 ಸೈಟ್ ಹಾಕ್ತಾ ಇರ್ಬೇಕಂತ CM ಕೋಟಾಗೆ. ಆ ಥರದೊಂದು ಸರ್ಕ್ಯುಲರ್ ಇತ್ತು. ಸೊ ಗುಂಡೂರಾಯರ ಅಕ್ಷಯ ಪಾತ್ರೆ ಅಂತ ಹಾಕ್ಬಿಟ್ಟೆ. ಪಾಪ ಗುಂಡೂರಾಯರು ಎಷ್ಟು ಸೂಕ್ಷ್ಮಮತಿ ಅಂತಂದ್ರೆ, ಪತ್ರಿಕೆ ವರದಿ ನೋಡಿದ 1 ವಾರದಲ್ಲೇ ಅದನ್ನ ವಾಪಸ್ ತಗೊಂಡ್ಬಿಟ್ರು, ಸುತ್ತೋಲೆ ರದ್ದು ಮಾಡ್ಬಿಟ್ರು. ಅದ್ರ ಮುಂದೆ ಈ ಜನತಾ ಪಕ್ಷದ ಸರ್ಕಾರ ಬಂತು, ರಾಮಕೃಷ್ಣ ಹೆಗಡೆ ಅವರು ಬಂದ್ರು. ಅವ್ರಿಗೆ ಇಡೀ ರಾಷ್ಟ್ರದ ಬುದ್ಧಿಜೀವಿಗಳ ಸ್ನೇಹ, ಸಂಪರ್ಕ, ಸಹಾನುಭೂತಿ ಇತ್ತು. ಅವ್ರ ಮುಂದೆ ಅದಕ್ಕೆ ಯಾವ ಸುತ್ತೋಲೆಯನ್ನ ಗುಂಡೂರಾಯರು ವಾಪಸ್ ಪಡ್ಕೊಂಡಿದ್ರು, ಆ ಸುತ್ತೋಲೆಯನ್ನೇ ಒಂದು ಅಧಿಕೃತ ನಿಯಮದ ರೂಪದಲ್ಲಿ ಜಾರಿಗೆ ತಂದ್ಬಿಟ್ರು. G ಕ್ಯಾಟಗರಿ ಸೈಟ್ ಅಂತ. ಇವತ್ತು ನಾವು ಗಮನಿಸ್ತಾ ಇರ್ತೀರಿ, ಈ ರಾಜ್ಯೋತ್ಸವ ಪ್ರಶಸ್ತಿ ಬಂದವರೆಲ್ಲ G ಕ್ಯಾಟಗರಿ ಸೈಟ್ಗೆ ಅರ್ಜಿ ಹಾಕ್ಬಿಟ್ಟು ಸೈಟ್ ತಗೊಳ್ತಾ ಇರ್ತಾರೆ. ಸರ್ಕಾರದ ವತಿಯಿಂದ ದೊಡ್ಡ ಒಳ್ಳೆ ಪ್ರಶಸ್ತವಾದ ಸೈಟ್ ಪಡ್ಕೊಳ್ತಾ ಇರ್ತಾರೆ. ಮುಂದೆ G ಕ್ಯಾಟಗರಿ ಸೈಟ್ ಆದ್ಮೇಲೆ ಅದಕ್ಕೆ ಯಾರು ಆಕ್ಷೇಪ ಎತ್ತಾ ಇಲ್ಲ. ಸೊ ಇನ್ಸಿಡೆಂಟ್ಲಿ ದಟ್ ವಾಸ್ ಮೈ ಫಸ್ಟ್ ಇನ್ವೆಸ್ಟಿಗೇಟಿವ್ ರಿಪೋರ್ಟ್. ಮುಂದೆ ಈ ರಾಮಕೃಷ್ಣ ಹೆಗಡೆ ಸರ್ಕಾರ ಬಂದ್ಮೇಲೆ, ಅದು 85ರ ಚುನಾವಣೆ, ಅಸೆಂಬ್ಲಿ ಮೊದಲು 1983ರಲ್ಲಿ ಅಸ್ಪಷ್ಟ ಬಹುಮತದ ಒಂದು ಅಸೆಂಬ್ಲಿ ಸೃಷ್ಟಿ. ಮೊದಲೇ ಹಂಗ ಅಸೆಂಬ್ಲಿ 83ನೇ, ಯಾವ ಪಕ್ಷಕ್ಕೂ ಕ್ಲಿಯರ್ ಮೆಜಾರಿಟಿ ಬರಲಿಲ್ಲ. ಆದ್ರೆ ಕಾಂಗ್ರೆಸ್ ಸೋತ್ ಹೋಗ್ಬಿಟ್ಟಿತ್ತು. ಸ್ವತಃ ಗುಂಡೂರಾಯರ ಆದಿಯಾಗಿ ಅವರ ಸಚಿವ ಸಂಪುಟದ ಸುಮಾರು 33 ಜನ ಸಚಿವರು ಸೋತ್ ಹೋಗ್ಬಿಟ್ಟಿದ್ರು. ಮುಖ್ಯಮಂತ್ರಿಯಾಗಿ ಗುಂಡೂರಾಯರೇ ಸೋಮವಾರಪೇಟೆಯಲ್ಲಿ ಸೋತ್ ಹೋಗಿದ್ರು. ಸೊ BJP ಮತ್ತು ಪಕ್ಷೇತರ ಸದಸ್ಯರ ಬೆಂಬಲದಿಂದ, ಬಾಹ್ಯ ಬೆಂಬಲದಿಂದ ಹೆಗಡೆ ಸರ್ಕಾರ ಬಂದಿತ್ತು. ಆಮೇಲೆ ಮೌಲ್ಯಾಧಾರಿತ ರಾಜಕಾರಣ ಒಂದು ಹೊಸ ಪರಿಕಲ್ಪನೆಯನ್ನೇ ಅವರು ಪತ್ರಿಕೆಗಳ ಮೂಲಕ ಸಾಕಷ್ಟು ಪ್ರಚಾರ ತಗೊಂಡಿದ್ರು ಹೆಗಡೆ ಅವರು. ಜನ ಕೂಡ ತುಂಬಾ ಒಂದು ಕುರುಡು ನಂಬಿಕೆಯನ್ನು ಇಟ್ಟಿದ್ರು, ಆ ಸರ್ಕಾರ ಬಹಳ ಒಳ್ಳೇದೇ ಮಾಡುತ್ತೆ ಹೊರತು ಕೆಟ್ಟದ್ ಮಾಡಲ್ಲ ಅಂತ ಅಂದ್ಬಿಟ್ಟು. ಮುಂದೆ ಲೋಕಸಭಾ ಚುನಾವಣೆ ಬಂತು. ದಿಢೀರ್ನೇ ಲೋಕಸಭಾ ಚುನಾವಣೆ, ಇಂದಿರಾ ಗಾಂಧಿ ಅವ್ರ ಹತ್ಯೆ ಆಯಿತು ಅಕ್ಟೋಬರ್ 1984ರಲ್ಲಿ. ಆಮೇಲೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಲೋಕಸಭೆಯನ್ನು ವಿಸರ್ಜನೆ ಮಾಡಿಬಿಟ್ಟು ಲೋಕಸಭಾ ಚುನಾವಣೆ ನಡೆಸಿದ್ರು. ಡಿಸೆಂಬರ್ ನಡೆದ ಚುನಾವಣೆಯಲ್ಲಿ ರಾಜೀವ್ ಗಾಂಧಿ ಅವರಿಗೆ ಪ್ರಚಂಡ ಬಹುಮತ ಸಿಕ್ಬಿಡುತ್ತೆ, ರಾಕ್ಷಸ ಬಹುಮತ. 403 ಸೀಟುಗಳ ಒಂದು ಬಹುಮತ ಸಿಕ್ಬಿಡುತ್ತೆ ಅವ್ರಿಗೆ. 423 ಸೀಟ್ ಅಂತ ಕಾಣುತ್ತೆ.
ಕರ್ನಾಟಕದಲ್ಲಿ ಗುಂಡೂರಾಯರ ಕಾಂಗ್ರೆಸ್ ಇದು ಜನತಾ ಪಕ್ಷ ಧೂಳಿಪಟ ಆಗ್ಬಿಡ್ತದೆ. 28ಕ್ಕೆ 26 ಸೀಟು ಕಾಂಗ್ರೆಸ್ಗೆ, ಇನ್ನು 2 ಸೀಟ್ ಇವ್ರಿಗೆ ಬಂತು. ಸೊ ಹೆಗಡೆ ಅವರು ಈ ಸೋಲಿನ ಮುಜುಗರದಿಂದ ಅವ್ರ ಪಾಪ ರಾಜೀನಾಮೆ ಕೊಟ್ಬಿಟ್ರು. ರಾಜೀನಾಮೆ ಕೊಟ್ಟು ಅಸೆಂಬ್ಲಿ ವಿಸರ್ಜನೆ ಮಾಡಿ ಮಧ್ಯಕಾಲೀನ ಚುನಾವಣೆ ಘೋಷಣೆ ಮಾಡಿದ್ರು. ಅವ್ರು ಕಾಮ್ ಚಲಾವ್ ಸರ್ಕಾರ ಇತ್ತು. ಆಮೇಲೆ 1985 ಚುನಾವಣೆ 85 ನಡೀತಿದ್ದು ಮಧ್ಯಕಾಲೀನ ಚುನಾವಣೆ ಅಸೆಂಬ್ಲಿಗೆ. ಅವಾಗ ಹೆಗಡೆ ಅವ್ರ ನಾಯಕತ್ವದಲ್ಲಿ ಸುಮಾರು 137 ಸೀಟ್ ಬಂತು ಅಂತ ಕಾಣುತ್ತೆ. ನಿಚ್ಚಳ ಬಹುಮತದಿಂದ ಜನತಾ ಪಕ್ಷವೇ ಪೂರ್ಣ ಪ್ರಮಾಣದ ಸರ್ಕಾರ ಹಚ್ಕೊಂಡು ಸ್ವತಂತ್ರವಾಗಿ ಬಂದರು. 1985 ಮಾರ್ಚಲ್ಲಿ ಅವ್ರ ಸರ್ಕಾರ ಬಂತು. ಮೇ 3ನೇ ತಾರೀಕು 2 ತಿಂಗಳಿಗೆ ಲಂಕೇಶ್ ಪತ್ರಿಕೆಯಲ್ಲಿ ನಾನು ಸಾರಾಯಿ ಬಾಟ್ಲಿಂಗ್ ಹಗರಣ ಅಂತ ಒಂದು ವರದಿಯನ್ನು ಪ್ರಕಟ ಮಾಡಿದೆ. ಆ ವರದಿ ಸ್ವಲ್ಪ ಸಂಚಲನ ಮೂಡಿಸ್ತು. ಫಸ್ಟ್ ಯಾರಿಗೂ ಅರ್ಥ ಆಗ್ತಿರಲಿಲ್ಲ, ಯಾಕಂದ್ರೆ ಲಂಕೇಶ್ ಪತ್ರಿಕೆ ಹೊರತುಪಡಿಸಿ ಮುಖ್ಯವಾಹಿನಿ ಯಾವ ದಿನಪತ್ರಿಕೆಯಲ್ಲಿ ಅದು ಬರಲಿಲ್ಲ. ಮುಂದೆ ಒಂದು 3 ತಿಂಗಳ ನಂತರ ವಿಧಾನ ಪರಿಷತ್ನ ಮಳೆಗಾಲದ ಅಧಿವೇಶನ ಬಂತಲ್ಲ, ಅವಾಗ ವಿಧಾನ ಪರಿಷತ್ನಲ್ಲಿ ಆ ಕಾಲದಲ್ಲಿ ಫೈರ್ ಬ್ರ್ಯಾಂಡ್ ಅಂದ್ರೆ ಎ ಕೆ ಸುಬ್ಬಯ್ಯನವರು. ಅವರು ಒಂಥರ ಒನ್ ಮ್ಯಾನ್ ಆರ್ಮಿ ತರ. ಮೊದಲು ವಿರೋಧ ಪಕ್ಷದ ನಾಯಕರಾಗಿದ್ರು ಬಿಜೆಪಿಯಲ್ಲಿ ಇದ್ದಾಗ, ಮುಂದೆ ಬಿಜೆಪಿಯನ್ನು ಹೊರಗೆ ಹಾಕಿದ್ರು. ಅವರು ಏಕಾಂಗಿ ಆಗಿದ್ರು ಕೂಡ ಏಕಾಂಗಿಯಾಗಿ ರಾಮಕೃಷ್ಣ ಹೆಗಡೆ ಸರ್ಕಾರ ವಿರುದ್ಧ ಹೋರಾಟ ಶುರು ಮಾಡಿದ್ರು. ಅವರು ಈ ಲಂಕೇಶ್ ಪತ್ರಿಕೆ ನಮ್ಮ ಸಂಚಿಕೆಯನ್ನು ಇಟ್ಕೊಂಡ್ಬಿಟ್ಟೆ ಸರ್ಕಾರದ ಮೇಲೆ ದಾಳಿ ಮಾಡಿದ್ರು. ಅದ್ರ ಬಗ್ಗೆ ಒಂದು 2 ದಿವಸ ಕೋಲಾಹಲ ಆಯ್ತು. ಆ ಕೋಲಾಹಲಕ್ಕೆ ಸಂಬಂಧಪಟ್ಟಂತೆ ಕನ್ನಡಪ್ರಭ ಪತ್ರಿಕೆ ಮಾತ್ರ ವರದಿ ಮಾಡಿತ್ತು. ಕೆ ಸತ್ಯ ಅವರಿದ್ರು ಅವಾಗ ಮುಖ್ಯ ವರದಿಗಾರರಾಗಿ. ಅವ್ರಿಗೆ ಇಂಥ ವಿಷಯಗಳನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಸೊ ಕೌನ್ಸಿಲ್ ನಲ್ಲಿ ನಡೆದ ಆ ಕೋಲಾಹಲ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ವರದಿ ಹೊರತಾಗಿ ಇನ್ಯಾವ ಸಾರಾಯಿ ಬಾಟಿಂಗ್ ಹಗರಣ ಬರ್ತಿರ್ಲಿಲ್ಲ, ಎಲ್ಲೂ ಯಾವ ಪತ್ರಿಕೆಯಲ್ಲಿ ಬಂದಿರಲಿಲ್ಲ. ಮುಂದೆ 1986 ಡಿಸೆಂಬರ್ನಲ್ಲಿ ಇದರಲ್ಲಿ ಹೈಕೋರ್ಟಲ್ಲಿ, ರಾಜ್ಯ ಹೈಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಬಂತು. ಆ ಮೊಕದ್ದಮೆಗೆ ಆಕ್ಚುಲಿ ಆ ಮೊಕದ್ದಮೆ ಬಂದಿದ್ದೆ ಅದಕ್ಕೆ ಅಂತಂದ್ರೆ 16 ಜನ ರಿಟ್ ಪಿಟಿಷನ್ಸ್ ಹಾಕಿದ್ರು. ಅಂದ್ರೆ ಯಾರು ಎಕ್ಸೈಸ್ ಕಾಂಟ್ರಾಕ್ಟರ್ಗಳು, ಡಿಸ್ಟಿಲರಿ ಓನರ್ಗಳು, ಯಾರು ಆ ಮದ್ಯದ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿದ್ರು, ಆಗ್ಲೇ ಮದ್ಯದ ಉದ್ಯಮ ಮತ್ತು ವ್ಯಾಪಾರ ಅಂತವ್ರು 16 ಜನ ಅಧಿಕೃತವಾಗಿ ಹಾಕಿದ್ರು. ಆಮೇಲೆ ಅವ್ರ ಲಾಯರ್ ಯಾರು ಅಂದ್ರೆ ಜಿ ವಿ ಶಾಂತರಾಜು ಅಂತ ಹಿರಿಯ ನ್ಯಾಯವಾದಿ. ಅವರು ಕೆಸ್ವಿ ಅಂಡ್ ಕಂಪನಿ ಅಂತಿದೆ, ಮಾಜಿ ಮುಖ್ಯ ನ್ಯಾಯಮೂರ್ತಿ ES ವೆಂಕಟರಾಮಯ್ಯನವರು ಶಿಷ್ಯರುವರೆಲ್ಲ, ಅವರು ವಕೀಲರು. ಅದೇನಾಗ್ಬಿಡ್ತು, ನಾಳೆ ಬೆಳಿಗ್ಗೆ ಹಿಯರಿಂಗ್ ಶುರು ಆಗ್ಬೇಕು, 9ನೇ ತಾರೀಕು ಹಿಯರಿಂಗ್ ಆಗ್ಬೇಕು. 8ನೇ ತಾರೀಕು ಈ ಹೆಗಡೆ ಸರ್ಕಾರ ದೇವರಾಜ ಅರಸು ಮೆಡಿಕಲ್ ಕಾಲೇಜ್ ಮಂಜೂರು ಮಾಡ್ಬಿಟ್ರು ಈ ಈಡಿಗ ಸಮುದಾಯಕ್ಕೆ. ಒಂಥರ ಎಕ್ಸೈಸ್ ಲಾಬಿ ಕೊಟ್ಟಂಗಿತ್ತದು. ಅವತ್ತು ಹಿಯರಿಂಗ್ ಕಮೆನ್ಸ್ ಆಗ್ತಿರೋ ಹಂಗನೆ ಆ 16 ಜನ ಅರ್ಜಿದಾರರು ರಿಟ್ ಅರ್ಜಿ ವಾಪಸ್ ಪಡ್ಕೊಂಡ್ಬಿಟ್ರು. ಸರ್ಕಾರ ಜೊತೆ ಏನು ಒಳ ಒಪ್ಪಂದ ಆಗಿತ್ತೋ ಏನೋ. ಹಿಂಗಾಗತ್ತೆ ಅಂತ ನಿರೀಕ್ಷೆ ಮಾಡಿದ ನಮ್ಮ ಇವರು ವಕೀಲರು ಏನ್ ಮಾಡಿದ್ರು, ತಮ್ಮ ಆಫೀಸಿನ 2 ಗುಮಾಸ್ತರು ರುದ್ರರಾಜು ಶಿವಣ್ಣ ಅಂತ ಅವ್ರ ಹೆಸರಲ್ಲಿ ಟ್ಯಾಕ್ಸ್ ಪೇಯರ್ಸ್ ಅಂತ 2 ಅರ್ಜಿ ಹಾಕಿದ್ರು. ಕೊನೆಗೂ ಕೋರ್ಟ್ ನಲ್ಲಿ ವಿಚಾರಣೆ ಶುರುವಾಗ 2 ಅರ್ಜಿಗಳು ಉಳ್ಕೊಂಡಿತ್ತು. ಆಮೇಲೆ ಆ ವಿಭಾಗೀಯ ಪೀಠ, ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನ್ಯಾಯಮೂರ್ತಿ ND ವೆಂಕಟೇಶ್ ಮತ್ತು ಜಸ್ಟಿಸ್ ರಾಮ ಜೋಯಿಸ್ ಅವರಿದ್ರು. ಆಮೇಲೆ ಡಿಫೆನ್ಸ್ ಲಾಯರ್ ಯಾರು ಅಂದ್ರೆ ಗ್ರೇಟ್ ಶಾಂತಿಭೂಷಣ್, ಅವ್ರು ಹೆಗಡೆ ಅವ್ರ ಪರವಾಗಿ, ಅವರು ಎಕ್ಸೈಸ್ ಲಾಬಿ ಪರವಾಗಿ ಅವ್ರು ಬಂದಿದ್ರು. ಶಾಂತಿಭೂಷಣ್ ಮತ್ತು ಅಟಾರ್ನಿ ಜನರಲ್ ಕೆ ವೇಣುಗೋಪಾಲ್ ಮದ್ರಾಸ್ನವರು, ಡಾಕ್ಟರ್ YV ಚಿದಾಲೆ ಅಂತಾರಾಷ್ಟ್ರೀಯ ಈ ನದಿ ವಿವಾದದ ತಜ್ಞ. ಸೊ 3 ಜನ ಸುಪ್ರಸಿದ್ಧ ನ್ಯಾಯವಾದಿಗಳು. ಇಲ್ಲಿ ಪಾಪ ನಮ್ಮ ಫ್ರೀಯಾಗಿ ಫೀಸ್ ಇಲ್ದೇನೆ ನಮ್ಮ ಜಿ ವಿ ಶಾಂತರಾಜು 1.5 ದಿನ ಬಹಳ ಅದ್ಭುತವಾಗಿ ವಾದ ಮಂಡಿಸಿದ್ರು. ಆಮೇಲೆ ಅವ್ರ ನ್ಯಾಯಮೂರ್ತಿಗಳು, ವಾದ ಎಲ್ಲ ಚೆನ್ನಾಗಿದೆ, ಬಟ್ ಸಾಕ್ಷಿಯಲ್ಲಿದ್ದಾರೆ, ಪುರಾವೆಯಲ್ಲಿದೆ ಅಂತ. ಸರ್ ಮೈ ಲಾರ್ಡ್, ಎವಿಡೆನ್ಸ್ ಇಸ್ ಸಿಟಿಂಗ್ ದೇರ್ ಅಂತ ಅಂದ್ಬಿಟ್ಟು ಅಲ್ಲಿ ಎಕ್ಸೈಸ್ ಕಮಿಷನರ್ ಕೂತಿದ್ರು, J. ಅಲೆಕ್ಸಾಂಡರ್ ಅಂತ IAS ಅಧಿಕಾರಿ. ಅವ್ರ ಹತ್ರ ಇದನ್ನ ಫೈಲ್ ಅದರಲ್ಲಿದೆ ಎವಿಡೆನ್ಸ್ ಅಂತಂದ್ರು. ಯಾಕಂದ್ರೆ ಲಂಕೇಶ್ ಪತ್ರಿಕೆ ವರದಿ ಬಿಟ್ಟು ಇನ್ನೇನು ಇರಲಿಲ್ಲ, ನಮ್ದೆಲ್ಲ ಸಾಂದರ್ಭಿಕ ಪುರಾವೆ ಇತ್ತು. ಎವಿಡೆನ್ಸ್ ಪೇಪರ್ ಎವಿಡೆನ್ಸ್ ಇರಲಿಲ್ವಲ್ಲ. ಮಾನವ ದಿವಸ ಫೈಲ್ ಇಟ್ರು ನ್ಯಾಯಪೀಠದ ಎದುರಿಗೆ. ಇಟ್ಟು ಕೂಡಲೇ ಆ ಫೈಲ್ ನೋಡ್ತಿರೋಂಗ ಅವ್ರಿಬ್ರು ಎಷ್ಟು ವ್ಯಗ್ರರಾದ್ರು ಅಂತಂದ್ರೆ, ರಾಮ ಜೋಯಿಸ್ರು ನೋಡಿ, ಶಾಂತಿಭೂಷಣ್ ಅವರು ಮೊರಾರ್ಜಿ ದೇಸಾಯಿ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ದಾಗ ಇವ್ರನ್ನ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿ ಮಾಡಿದ್ರು. ಇವ್ರು ಸಂಘ ಪರಿವಾರದ ಹಿನ್ನೆಲೆ ಇದ್ದವ್ರು. ಅವ್ರೇನ್ ಅನ್ಕೊಂಡಿದ್ರು, ಶಾಂತಿಭೂಷಣ್ ನಿಲ್ಲಿಸ್ಬಿಟ್ರೆ ರಾಮ ಜೋಯಿಸ್ರು ತಮ್ಮನ್ನು ಪಾರ್ ಮಾಡ್ತಾರೆ. ರಾಮ ಜೋಯಿಸ್ರು ಅವರ ನ್ಯಾಯ ಪ್ರಜ್ಞೆ ಮತ್ತು ವೃತ್ತಿಪರತೆ ಯಾವ ರೀತಿ ಇತ್ತು ಅಂತಂದ್ರೆ, ಆ ಫೈಲ್ ನೋಡಿತಿರಂಗೆ ತಮ್ಮ ಮೆಂಟರ್ ಇದ್ರಲ್ಲ ಮಿಸ್ಟರ್ ಶಾಂತಿಭೂಷಣ್, ಇವ್ರ ಗವರ್ಮೆಂಟ್ ಹ್ಯಾಸ್ ಅ ವೀಕ್ ಕೇಸ್ ಅಂತ ಅಂದ್ಬಿಟ್ಟು ಅವತ್ತೇ ಗೊತ್ತಾಯ್ತು ಜಜ್ಮೆಂಟ್ ಏನಾಗುತ್ತೆ ಅಂತ. 6 ದಿವಸ ಇಂಥ ಮಹತ್ವದ ಪ್ರಕರಣದ ವಿಚಾರಣೆ ನಡೆದ್ರು ಕೂಡ ಯಾವ ಪತ್ರಿಕೆ ಏನೂ ಬಂದಿರಲಿಲ್ಲ, ವರದಿನೇ ಬರಲಿಲ್ಲ. ಹೆಗಡೆ ಅವರಿಗೆ ಆ ಥರ ಒಂದು ರಕ್ಷಾ ಕವಚ ಇತ್ತು ಮಾಧ್ಯಮಗಳಿಂದ. ನಾನು ಯಾರ ಬಗ್ಗೆನೂ ನಾನು ಬೆರಳು ತೋರಿಸ್ತಾ ಇಲ್ಲ, ಒಂಥರ ಅವ್ರ ಬಗ್ಗೆ ಆ ಥರ ವಿಶ್ವಾಸ ಇತ್ತು ಜನಕ್ಕೆ. ಮುಂದೆ 1.5 ತಿಂಗಳಾದ್ಮೇಲೆ ಲಂಕೇಶ್ವರ ಹೇಳಿದ್ರು, ಹೈಕೋರ್ಟ್ ಪ್ರೊಸೀಡಿಂಗ್ಸ್ ಏನ್ ನಡೀತಾ, ನೀವೊಂದು ವರದಿ ಮಾಡಿಬಿಡ್ರಿ ಅಂತಂದ್ರು. ನಾನು ಸಿಕ್ವೆನ್ಷಿಯಲ್ ಆರ್ಡರ್ ಬರ್ದಲ್ಲ ಏನೇನು ನಡೀತು, ಮೊದಲನೇ ದಿನ ನಡೀತು, 6ನೇ ದಿನದವರೆಗೂ ಏನ್ ನಡೀತು ಅಂತ ಎಲ್ಲ ಬರ್ದಿಟ್ಟಿದ್ದೆ. ಸೊ ಜನವರಿ 19 ಸಂಚಿಕೆ 86ರಲ್ಲಿ ಇದು ಬಂತು ಹೈಕೋರ್ಟ್ ನಲ್ಲಿ, ಬಾಟ್ಲಿಂಗ್ ಪ್ರಸಂಗ ಅಂತಂದ್ಬಿಟ್ಟು. ಮುಂದೆ 11 ದಿವಸಕ್ಕೆ ಜನವರಿ 31, 1986 ಹೈಕೋರ್ಟ್ ಜಜ್ಮೆಂಟ್ ಬಂತು. ತುಂಬಾ ಕಠೋರವಾದ ಶಬ್ದಗಳಲ್ಲಿ ಹೆಗಡೆ ಸರ್ಕಾರದ ನಡವಳಿಕೆಯನ್ನು ಅವರು ಖಂಡಿಸ್ಬಿಟ್ಟು, ಇದು ಸ್ವಜನ ಪಕ್ಷಪಾತ ಮತ್ತು ಅಧಿಕಾರ ದುರುಪಯೋಗದ ಅತ್ಯಂತ ಹೀನಾಯ ಪ್ರಸಂಗ, ಇದರಿಂದಾಗಿ ಕೋರ್ಟಿನ ನ್ಯಾಯಾಂಗೀಯ ಪ್ರಜ್ಞೆಗೆ ಆಘಾತವಾಗಿದೆ ಅಂತ ಒಂದು ಜಜ್ಮೆಂಟ್ ಕೊಟ್ಬಿಟ್ರು.
ಹೆಗಡೆ ಅವರು ಮೊದಲು ಇಲ್ಲ ನನ್ನ ಬಗ್ಗೆ ವ್ಯಕ್ತಿಗತವಾಗಿ ಏನು ಇಂಡಿಕ್ ಮಾಡಿಲ್ಲ ಅಂತ ಹೇಳಿದ್ರು. ಬಟ್ ಆದ್ರೂ ರಾಜೀನಾಮೆ ಕೊಟ್ಬಿಟ್ರು. ಒಂದು 10 ದಿವಸ ಹಾಗೂ ಈಗ ಎಳೆದಾಡ್ಬಿಟ್ಟು ರಾಜೀನಾಮೆ ಕೊಟ್ಮೇಲೆ ಆಗ್ತಾನೆ ಜಸ್ಟ್ 1 ವರ್ಷ ಆಗಿತ್ತು. ಆ ಜನತಾ ಪಾರ್ಟಿ MLA ಗಳ ಪಾಪ ಗೆದ್ದು ಬಂದಿದ್ರು. ಅವ್ರಿಗೆಲ್ಲ ಶಾಕ್ ಆಗ್ಬಿಟ್ಟು ಮಾರನೇ ದಿವಸ ಕೃಷ್ಣಾದಲ್ಲಿ ಒಂದು ಶಾಸಕಾಂಗ ಪಕ್ಷದ ಸಭೆ, ಅಲ್ಲಿ ಹೆಗಡೆ ಅವರು ರಾಜೀನಾಮೆ ಕೊಟ್ಟು ಮಾಜಿ ಮುಖ್ಯಮಂತ್ರಿ ಆಗಿ ಬಂದು ಕೂತಿದ್ದಾರೆ. ಇವರೆಲ್ಲ MLA ಗಳು ಹೋ ಅಂತ ಎದೆ ಬಡ್ಕೊಂಡು ಅಳೋಕ್ ಶುರು ಮಾಡ್ಬಿಟ್ಟು ಒಂದು ದೊಡ್ಡ ರೌದ್ರ ಕರುಣಾಜನಕ ಒಂದು ನಾಟಕ ನಡೀತಲ್ಲಿ. ಆಮೇಲೆ ಹೆಗಡೆ ಅವ್ರಿಗೆ ಹಾಗೆ ಮನವೊಲಿಸಿ ರಾಜೀನಾಮೆ ವಾಪಸ್ ಪಡ್ಕೊಳಕ್ ಹೇಳಿದ್ರು. ಅವ್ರು ಮತ್ತೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಮತ್ತೆ ನಡೀತು. ರಾಜಕೀಯ ಅಧಿಕಾರವನ್ನು ಪಡ್ಕೊಂಡ್ರೆ ಹೊರತು ಅವ್ರು ಮತ್ತೆ ನೈತಿಕ ಅಧಿಕಾರವನ್ನು ಪಡ್ಕೊಳ್ಳಿಕ್ಕಾಗಲ್ಲ. ಈ ಪ್ರಸಂಗ ಬಾಟ್ಲಿಂಗ್ ಹಗರಣದಿಂದಾಗಿ ಅವ್ರು ಸಾಕಷ್ಟು ಒಂಥರ ಮುಜುಗರ ಆಗೋಗ್ಬಿಡುತ್ತೆ. ಯಾಕಂದ್ರೆ ಅವರು ಇಡೀ ದೇಶಾದ್ಯಂತ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಷಿಯನ್ ಅಂತ ಗುರುತಿಸ್ತಾ ಇದ್ರು. ನಿಜ. ನಿಮ್ಮ ಈ ಒಂದು ಪುಟ್ಟರಾಜ ಗವಾಯಿಗಳವರ ಒಂದು ಕಿರುಚಿತ್ರನ ನೋಡಿದ್ವಿ ಸರ್. ಅವ್ರ ಜೊತೆ ನಿಮಗೂ ಒಂದು ಒಡನಾಟ ಗದಗಿನಲ್ಲಿ ಆಶ್ರಮದ ನೋಡಿದ್ರಿ. ಅದ್ರ ಗದಗಿನಲ್ಲಿ 2 ಶ್ರದ್ಧಾ ಕೇಂದ್ರಗಳು, ಒಂದು ತೋಂಟದಾರ್ಯ ಮಠ, ಸ್ವಾಮೀಜಿಯವರು ಕಳೆದ ವರ್ಷ ಲಿಂಗೈಕ್ಯರಾದ್ರು, ಒಂದು ಕ್ರಾಂತಿಕಾರಿ ಸ್ವಭಾವದವರು. ಆಮೇಲೆ ಈ ವೀರೇಶ್ವರ ಪುಣ್ಯಾಶ್ರಮ, ಪಂಚಾಕ್ಷರಿ ಗವಾಯಿಗಳ ಆಶ್ರಮ. ನಾವು ಬಾಲ್ಯದ ನೆನಪು ಏನು ಅಂತಂದ್ರೆ ಗದಗಿನಲ್ಲಿ ಉದಯರಾಗ ಗದಗಿನ ಜನಕ್ಕೆ ಬೆಳಿಗ್ಗೆ ಸುಮಾರು 10-11 ಗಂಟೆಗೆ ಆಶ್ರಮದ ಕಜ್ಜಾಯ ಕೊಡ್ರಿ ಅಂತಂದ್ಬಿಟ್ಟು ಈ ಆಶ್ರಮದ ಶಿಷ್ಯರು ಒಬ್ರು ಕೂಡ ಇರ್ತಾರೆ, ಮತ್ತೊಬ್ರು ಕಣ್ಣಿದ್ದವ್ರು, ಇಬ್ರು ಒಂದು ದೊಡ್ಡ ಬಿದಿರಿನ ಬುಟ್ಟಿ ಹೊತ್ಕೊಂಡು ಬರ್ತಾ ಇರ್ತಿದ್ರು. ಸೊ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಂದು ಕುಟುಂಬದವ್ರು ಕೂಡ ಆ ಕಾಲ ಬೆಳಿಗ್ಗೆ 10 ಗಂಟೆಗೆ ಬಿಸಿ ರೊಟ್ಟಿ ಪಲ್ಯ ಎಲ್ಲ ತಯಾರಾಗಿರ್ತಲ್ಲ. ಆವತ್ತಿನ ಅಡಿಗೆ ಏನಿರ್ತಿತ್ತೋ ಅದು ಮೊದಲನೇ ನೈವೇದ್ಯ ಅರ್ಪಿತ ಆಗ್ತಿದೆ ಆಶ್ರಮದ ಕಜ್ಜಾಯದ ಜೋಳಿಗೆಗೆ. ಈ ರೀತಿ ಊಟವನ್ನು ಸಂಗ್ರಹಿಸಿ ತಗೊಂಡು ಹೋಗ್ಬಿಟ್ಟು ಅಲ್ಲಿನ ಸಂಗೀತ ಪಾಠಶಾಲೆ ಮಕ್ಕಳಿಗೆ ಅವರು ಅನುದಾನ ಮಾಡ್ತಾ ಬಂದಿದ್ರು. ಇದೊಂದು ವಿಶಿಷ್ಟವಾದ ದಾಸೋಹ ಪರಂಪರೆ, ಬಹುಶಃ ದೇಶದಲ್ಲಿ ಎಲ್ಲೂ ಇಲ್ಲ ಅಂತ ಕಾಣುತ್ತೆ. ಆಮೇಲೆ ಅವರು ಉಳಿದವರೆಲ್ಲ ಒಂದು ಪಂಚಾಕ್ಷರಿ ಗವಾಯಿಗಳ ಕೃಪಾಪೋಷಿತ ನಾಟ್ಯ ಮಂಡಳಿ ಅಂತ ಮಾಡ್ಬಿಟ್ಟು ಹೇಮರೆಡ್ಡಿ ಮಲ್ಲಮ್ಮ, ಅಕ್ಕ ಮಹಾದೇವಿ ಬಹಳ ಅದ್ಭುತವಾಗಿ ಅಭಿನಯಿಸೋರು, ಪುರುಷರೇ ಸ್ತ್ರೀ ಪಾತ್ರಧಾರಿಗಳಾಗಿತ್ತು. ಏನಾಯ್ತು ಮುಂದೆ 1998ರಲ್ಲಿ JH ಪಟೇಲ್ ಸರ್ಕಾರದಲ್ಲಿ ನಮ್ಮ ರೋಷನ್ ಬೇಗ್ ಅವರು ಗೃಹ ಸಚಿವರಾಗಿದ್ರು. ಅವರು ತಮ್ಮ ಶಿವಾಜಿನಗರ ಕ್ಷೇತ್ರದಲ್ಲಿರುವ ಆ ಬಡ ಮುಸ್ಲಿಮರ ಪ್ರದೇಶಗಳಿಗೆ ಒಂದು ಮೊಬೈಲ್ ಆರೋಗ್ಯ ವ್ಯವಸ್ಥೆ ಮಾಡಬೇಕು, ಮೊಬೈಲ್ ಹಾಸ್ಪಿಟಲ್ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ರೀಚ್ ಫೌಂಡೇಶನ್ ಒಂದು ಟ್ರಸ್ಟ್ ಸ್ಥಾಪಿಸಿದ್ರು. ಅದಕ್ಕೆ ಸಹಾಯಾರ್ಥವಾಗಿ ಒಂದು ವಿಶೇಷವಾದ ಸಂಗೀತ ಕಚೇರಿ ಏರ್ಪಡಿಸಿದ್ರು. ಯಾರು ಪ್ರಸಿದ್ಧ ಗಾಯಕ ಸೂಫಿ ಸಂಗೀತಗಾರ ಪಾಕಿಸ್ತಾನದ ನುಸ್ರತ್ ಫತೇ ಅಲಿ ಖಾನ್ ಅವರದ್ದು ಒಂದು ಕಾನ್ಸರ್ಟ್ ಇಲ್ಲಿ RSI ಸ್ಟೇಡಿಯಂ ನಲ್ಲಿ ಮಾಡೋಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರು. ನನಗೆ ಅವ್ರು ಒಂದ್ ದಿವಸ ಫೋನ್ ಮಾಡಿದ್ರು, ನಾನು ಈ ತರ ನುಸ್ರತ್ ಫತೇ ಅಲಿ ಖಾನ್ ಅವ್ರನ್ನ ಕರೆಸ್ಬಿಟ್ಟು ನಮ್ಮ ಫೌಂಡೇಶನ್ಗೆ ಸ್ವಲ್ಪ ಹಣ ಸಂಗ್ರಹಣೆ ಮಾಡ್ಬೇಕು ಅಂತಿದೀವಿ, ಅದರಲ್ಲಿ ಒಂದು ಸ್ಮಾಲ್ ಪೋರ್ಷನ್ ಅದರಿಂದ ಏನ್ ಬರುತ್ತೆ ಆ ಕಾರ್ಯಕ್ರಮದಿಂದ ಅದು ಯಾವ್ದಾದ್ರು ಒಂದು ಅಂಧರ ಪಾಠಶಾಲೆ ಕೊಡ್ಬೇಕು ಅಂತಿದ್ದೀನಿ, ಈ ಕುರುಡು ಮಕ್ಕಳಿಗೆ ಯಾರು ಸಹಾಯ ಮಾಡ್ತಾ ಅಂತ ಒಂದು ಚಾರಿಟೇಬಲ್ ಇನ್ಸ್ಟಿಟ್ಯೂಟ್ ಕೊಡ್ಬೇಕು ಅಂತಿದ್ದೀನಿ, ನೀವು ಯಾರೋ ಒಂದು ಸಜೆಸ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ನಾಳೆ ಬೆಂಗಳೂರಿನಲ್ಲೂ ಆ ಥರದ ಸಂಸ್ಥೆಗಳಿದೆ, ಆದ್ರೆ ಬೆಂಗಳೂರಿನವ್ರಿಗೆ ಅಷ್ಟೊಂದು ಕಷ್ಟ ಇಲ್ಲ, ಇಲ್ಲೆಲ್ಲ ಅನ್ವಯಸ್ ಭಾರತೀಯರು ಮತ್ತಿತರರಲ್ಲಿ ಸಹಾಯ ಮಾಡ್ತಾ ಇರ್ತಾರೆ, ನೀವು ನಿಜಕ್ಕೂ ಒಂದು ಅರ್ಹವಾದ ಸಂಸ್ಥೆ ಕೊಡಬೇಕು ಅಂದ್ರೆ ಗದಗ್ನಲ್ಲಿ ಈ ತರ ಪುಟ್ಟರಾಜ ಗವಾಯಿಗಳು ನಡೆಸ್ಕೊಂಡು ಹೋಗ್ತಿರೋ ಪಂಚಾಕ್ಷರ ಗವಾಯಿಗಳ ಆಶ್ರಮ ಇದೆ. ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ವಿಶೇಷವಾಗಿ ಅವ್ರಿಗೆ ಶ್ರದ್ಧೆ ತೋರಿಸ್ತಾ ಇದ್ರು. ನೀವು ಬೇಕಾದ್ರೆ ಬಂಗಾರಪ್ಪನವ್ರು ಮಾತಾಡ್ಬಿಟ್ಟು ನೀವು ತೀರ್ಮಾನ ಮಾಡಬಹುದು, ಅವ್ರು ಬಹಳ ಯೋಗ್ಯವಾದ ಸಂಸ್ಥೆ ಅಂದ್ರೆ ಅದು ಅಂತ ಹೇಳಿದೆ. ಅದೇನು ರೋಷನ್ ಬೇಗ್ ತಕ್ಷಣವೇ ಧಾರವಾಡ ಜಿಲ್ಲಾಧಿಕಾರಿ ಅವ್ರನ್ನ ಸಂಪರ್ಕಿಸ್ಬಿಟ್ಟು ಪುಟ್ಟರಾಜ ಗವಾಯಿಗಳಿಗೆ ಒಂದು ಆಹ್ವಾನವನ್ನು ಕಳಿಸ್ಬಿಟ್ಟು ಅವತ್ತು ಈ ಸಂಗೀತ ಕಚೇರಿ ನಡೀತಲ್ಲ ನುಸ್ರತ್ ಫತೇ ಅಲಿ ಖಾನ್ ಅವರ ಸಂಗೀತ ಕಚೇರಿ ಇಂಟರ್ವಲ್ ನಲ್ಲಿ ಪುಟ್ಟರಾಜ ಗವಾಯಿಗಳು ಬಂದಿದ್ರು, ಅವ್ರನ್ನ ವೇದಿಕೆ ಮೇಲೆ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಫಲ ಪುಷ್ಪ ಎಲ್ಲ ಕಳಿಸ್ಬಿಟ್ಟು ಮುಂದೇನಾಯ್ತು, ನುಸ್ರತ್ ಫತೇ ಅಲಿ ಖಾನ್ ಅವ್ರ ಕಾಕತಾಳೀಯ ಅಂತಂದ್ರೆ ಆ ಬೆಂಗಳೂರಿನ ಸಂಗೀತ ಕಚೇರಿ ಅವ್ರ ಜೀವನದ ಕಟ್ಟಕಡೆ ಸಂಗೀತ ಕಚೇರಿ ಆಯ್ತು. ನುಸ್ರತ್ ಫತೇ ಅಲಿ ಖಾನ್ ಅವರು ಅನಾರೋಗ್ಯಕ್ಕೀಡಾದ್ರು, ಕಿಡ್ನಿ ಫೇಲ್ಯೂರ್ ಆಯ್ತು. ಮುಂದೆ ಅವ್ರನ್ನ ಮಲ್ಯ ಆಸ್ಪತ್ರೆಯಿಂದ UK ತಗೊಂಡು ಹೋದ್ಮೇಲೆ ಮುಂದೆ 1 ತಿಂಗಳಲ್ಲಿ ಅವ್ರು ತೀರ್ಕೊಂಡ್ಬಿಟ್ರು. ಇದೆಲ್ಲ ಮುಗಿದ್ಮೇಲೆ 1 ತಿಂಗಳ ನಂತರ ಪಂಚಾಕ್ಷರಿ ಗವಾಯಿಗಳ ಆಶ್ರಮದಲ್ಲಿ ಒಂದು ವಿಶೇಷ ಸಮಾರಂಭ ಮಾಡಿ ರೋಷನ್ ಬೇಗ್ ಅವರೇ ಸುಮಾರು 5 ಲಕ್ಷ ರೂಪಾಯಿ ಒಂದೇನೋ ಚೆಕ್ ಕೊಟ್ರಂತೆ. ಅದು ಮುಂದೆ ಗೊತ್ತಾಗ್ಲೇ ಇಲ್ಲ. ಸೊ ಇದೊಂದು ಅಪ್ರಕಟಿತ ಪ್ರಸಂಗ, ನಾನು ಹೇಳ್ಕೋಬಾರ್ದಾಗಿತ್ತು ಇದನ್ನ, ಆದ್ರೆ ಇವತ್ತು ನೀವು ಆ ವಿಷಯ ಎತ್ತಿದ್ರಿಂದ ನಿಜ. ಸೊ ಎಲ್ಲ ಒಂದ್ ಕಡೆ ನನಗೆ ನಮ್ಗೊಂದು ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆಶ್ರಮದ ಜೊತೆಗೆ. ಆಶ್ರಮದ ಹತ್ರವೇ ನಮ್ಮ ಅಜ್ಜನ ಮನೆ ಕೂಡ, ಅಲ್ಲಿ ವಕಾರ ಕಾಟನ್ ಮಾರ್ಕೆಟ್ ರೋಡ್ ಅಂತಿದೆ. ಸೊ ಈ ತರ ಒಂದು ಋಣ ತೀರಿಸಲಿಕ್ಕೆ ಒಂದು ಪ್ರಾಸಂಗಿಕ ಸಹಾಯವಾಯ್ತು. ಓಕೆ, ಇನ್ನ ಮತ್ತೆ ನಿಮ್ಮ ಪರ್ಸನಲ್ ಲೈಫ್ಗೆ ಬರ್ತೀನಿ ಸರ್. ಏನು ಸ್ಕೂಲಿಂಗ್ ಆಯ್ತು, ಕಾಲೇಜ್ ಆಯ್ತು, ಮುಂದೆ ಯವ್ವನ, ನೀವೇ ಹೇಳಿದ್ರಿ ಯವ್ವನಾವಸ್ಥೆ, ಕಾಲೇಜಲ್ಲಿ ತುಂಬಾ ತುಂಟತನ ಅದೆಲ್ಲ ಮುಗೀತು. ಅದಾದ್ಮೇಲೆ ನಿಮ್ಮ ಗೃಹಸ್ಥಾಶ್ರಮದ ಬಗ್ಗೆ ಒಂದು ಕುತೂಹಲ, ಮದುವೆ ಕತೆ ಹೇಳಿ, ಅದು ಕೂಡ ಸ್ವಾರಸ್ಯಕರವಾಗಿ. ಕೆಲಸ ಸೇರಿ 3 ವರ್ಷ ಆಗ್ತಾ ಬಂತು. ಲಂಕೇಶ್ ಪತ್ರಿಕೆ ಮತ್ತು ಕಾಲೇಜ್ ಕೆಲಸ ಎರಡು ಬಹಳ ತುಂಬಾ ಸಂತೋಷ ಕೊಡ್ತಾ ಇತ್ತು. ಸೊ ಎಲ್ರಿಗೂ ಆ ಅದೃಷ್ಟ ಇರಲ್ಲ, ನಮ್ಗೆ ಸಂತೋಷ ಕೊಡುವಂತ ಕೆಲಸ ಸಿಗೋದು ವೃತ್ತಿ ಪ್ರವೃತ್ತಿ ಎರಡರಲ್ಲೂ ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಆಮೇಲೆ ಎಕ್ಸೈಟ್ಮೆಂಟ್ ಯಾವ ರೀತಿ ಇತ್ತು ಅಂದ್ರೆ ಪ್ರಥಮ ಕಾಂಗ್ರೆಸ್ಸೇತರ ಸರ್ಕಾರವನ್ನ ತರೋದ್ರಲ್ಲಿ ಲಂಕೇಶ್ ಪತ್ರಿಕೆ ಮುಂಚೂಣಿಯಲ್ಲಿತ್ತು. ವಿಶೇಷವಾಗಿ ಗೋಕಾಕ್ ಚಳವಳಿ ಮತ್ತು ರೈತ ಚಳವಳಿಗೂ ಕೂಡ ಅವಾಗ ಒಂದು ಪರಾಕಾಷ್ಠೆಗೆ ತಲುಪಿದ್ರಿಂದ ಲಂಕೇಶ್ ಪತ್ರಿಕೆ ಒಂದು ಕರ್ನಾಟಕದ ಜನರ ಒಂದು ಪ್ರತಿಭಟನೆ ಧ್ವನಿಯಾಗಿ ಹೋಗ್ಬಿಡ್ತು.
ಅಂತ ಸಂದರ್ಭದಲ್ಲಿ ಈ ನಮ್ಮ ಮದುವೆ ಸಿದ್ಧತೆಗಳು ನಡೆದ್ಬಿಟ್ಟು ನಮ್ಮ ಮನೆಯಲ್ಲಿ. ನಮ್ಮ ತಂದೆ ತಾಯಿಗಳು ಪಾಪ ಅವ್ರು ಎಷ್ಟು ಹೆದರ್ಕೊಳ್ತಾ ಇದ್ರು ಅಂತಂದ್ರೆ, ಆರಂಭದಲ್ಲಿ ಲಂಕೇಶ್ವರ್ ನಾನು ಬರೀಲಿಕ್ಕೆ ಶುರು ಮಾಡಿದ್ನಲ್ಲ, ಒಂದು ವರದಿ ಬಂದು 3 ದಿವಸಕ್ಕೆ ಒಂದು ಎಕ್ಸ್ಪ್ರೆಸ್ ಡೆಲಿವರಿ ಪತ್ರ ಬರ್ತಾ ಇತ್ತು. ಆ ಕಾಲದಲ್ಲಿ ಎಕ್ಸ್ಪ್ರೆಸ್ ಡೆಲಿವರಿ ಅಂತ ಪತ್ರ ಬರ್ತಿದ್ವು, ಮೊಬೈಲ್ ಫೋನ್ ಫೆಸಿಲಿಟಿ ಇರಲಿಲ್ಲ. ನೀನು ಯಾತಕ್ಕೆ ಕೆಲಸ ಮಾಡ್ತಾ ಇದೀಯಾ, ಇದೊಂದು ಅಪರಾಧ, ನಿಮ್ಗೆ ಗೊತ್ತಿಲ್ವಾ? ಯಾರೋ ನಮ್ಗೆ ಸಿಂಧೂರಲ್ಲಿ ನಮ್ಮ ತಂದೆಯವರು ರಿಟೈರ್ ಆಗಿ ಬಂದಿದ್ರಲ್ಲ, ಹೇಳ್ಬಿಟ್ಟು ಲಂಕೇಶ್ ಅಂದ್ರೆ ಒಬ್ಬ ಗುಂಡ, ಅವ್ರ ಪತ್ರಿಕೆಯಲ್ಲಿ ಬರೀ ನಿಮ್ಮ ಮಗ ಕೆಲಸ ಕಳ್ಕೊಳ್ತಾನೆ, ಅರೆಸ್ಟ್ ಆಗ್ಬಿಡ್ತಾನೆ ಅಂತಂದ್ಬಿಟ್ಟು ನನ್ಗೆ ಗೊತ್ತಾಗ್ತಾ ಇತ್ತು. ಮುಂದೆ ಆಮೇಲೆ ಆ ಪತ್ರಗಳನ್ನ ತೆರೆದು ನೋಡೋದನ್ನೇ ಬಿಟ್ಬಿಟ್ಟೆ. ಅದ್ರಲ್ಲಿ ಏನಿರ್ತೈತೆ ಅಂತ ಮೊದಲೇ ಗೊತ್ತಿರ್ತೈತೆ. ಆಮೇಲೆ ಅವರು ಅದಕ್ಕೆ ಒಪ್ಕೊಂಡು ಹೋಗ್ಬಿಟ್ರು. ಪತ್ರಿಕೆ ಪ್ರಭಾವ ಬೆಳೆದಂಗೆಲ್ಲ ಅವ್ರು ಸ್ವಲ್ಪ ಧೈರ್ಯ ಬಂತು, ಇಲ್ಲ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು. ಆಮೇಲೆ ನಾವು ನಮ್ಮ ತಾಯಿ ಬಂದ್ಬಿಟ್ಟು ನಾನು ಕರ್ಕೊಂಡು ಹೋಗ್ಬಿಟ್ರು, ಹೆಣ್ಣು ನೋಡಕ್ ಹೋಗೋಣ ಬಾ ಅಂತ. ನಾವು ಸೊಲ್ಲಾಪುರ, ಬಿಜಾಪುರ ಎಲ್ಲ ಹೋಗ್ಬಿಟ್ಟು ಹುಬ್ಳಿಗೆ ಬಂದ್ವಿ. ನನ್ನ ತಮ್ಮ ಡಾಕ್ಟರ್ ಆಗಿದ್ರು, ಗೈನಕಾಲಜಿಸ್ಟ್ ಆಗಿದ್ರು. ಅವ್ರಿಗೆ ಹೆಣ್ಣು ನೋಡೋಕೆ ಅಂತ ಹುಬ್ಳಿಯಲ್ಲಿ ಒಂದು ಮನೆಗೆ ಹೋದ್ವಿ. ಅವರು ಕೂಡ ವಿದ್ಯಾವಂತ ಮಧ್ಯಮ ವರ್ಗದ ಕುಟುಂಬ, ಬಹಳ ಸುಸಂಸ್ಕೃತರು. ಅಲ್ಲಿ ನೋಡಿದ್ವಿ, ಆ ಹುಡುಗಿನ ನೋಡಿದ್ವಿ, ಎಲ್ಲ ಆಯ್ತು, ಇಷ್ಟ ಆಯ್ತು. ಆದ್ರೆ ಆಕೆ ನಮ್ಮ ತಮ್ಮನಿಗಿಂತ ಒಂದು ವಾರ ದೊಡ್ಡವರಿದ್ರು, ವಯಸ್ಸಲ್ಲಿ ದೊಡ್ಡವರು ಅಂತ ಗೊತ್ತಾಯ್ತು. ನಮ್ಮ ತಾಯಿ ಬಹಳ ಬೇಜಾರಾಗ್ಬಿಟ್ಟು, ಮೊದಲು ಆ ಹುಡುಗಿನ ಇಷ್ಟಪಟ್ಟಿದ್ರು. ಹುಣ್ಣಿಮೆ ಚಂದ್ರ ಇದ್ದಾಗಿದ್ದಾಳೋ ಅಂತಂದಿದ್ರು. ಆಮೇಲೆ ಅಲ್ಲಿಂದ ಧಾರವಾಡಕ್ಕೆ ಬಂದ್ವಿ. ಧಾರವಾಡದಲ್ಲಿ ನಮ್ಮ ದೊಡ್ಡಮ್ಮ ಅವ್ರ ಮನೆ ಇತ್ತು. ಅವ್ರು ಹೋಗಿ ಕೇಳಿದ್ರು, ಇಲ್ಲ ಅವನು ನಮ್ಮ ಸಣ್ಣ ಮಗನಿಗೆ ಬೇಡ ಆದ್ರೂ ಕೂಡ ನಮ್ಮ ದೊಡ್ಡ ಮಗನಿಗೆ ಕೇಳ್ಬೋದಲ್ಲ, ಡಾಕ್ಟರ್ ಆಗ್ತಿದ್ರು ಕೂಡ ಅವ್ನು ಪ್ರೊಫೆಸರ್ ಆಗ್ತಿದ್ದಾನೆ, ಆಮೇಲೆ ಜರ್ನಲಿಸ್ಟ್ ಆಗಿದ್ದಾನೆ, ಕೇಳೋಣ ಅಂತಂದ್ರೆ ಅವ್ರ ಮನೆಗೆ ಫೋನ್ ಮಾಡಿದ್ರು. ನಮ್ಗೇನು ಅಡ್ಡಿ ಇಲ್ಲ, ದೊಡ್ಡ ಮಗನಿಗಾದ್ರೂ ನೋಡ್ಬೋದು ಅಂತಂದ್ರು. ಎಲ್ಲಿಂದ ನೋಡೋದು, ನಾವು ಬೆಳಿಗ್ಗೆ ಕನ್ಯಾ ಪರೀಕ್ಷೆ ಮುಗಿದೋಗ್ಬಿಡಿದೆ, ಸಾಯಂಕಾಲ ವಾಪಸ್ ಹುಬ್ಳಿಗೆ ಬಂದ್ವಿ. ಅಲ್ಲಿ ಬೃಂದಾವನ ಹೋಟೆಲ್ ನಾವು ಇಳ್ಕೊಂಡಿದ್ವಿ. ಹುಡುಗಿ ಮತ್ತು ಅವ್ರ ಬ್ರದರ್ಸೇ ಬಂದ್ಬಿಟ್ಟು, ಹುಡುಗಿ ಮನೆಯವರು ಅಲ್ಲಿ ಬಂದ್ಬಿಟ್ಟು ಹುಡುಗಿ ನೋಡಿ, ವರ ಪರೀಕ್ಷೆಗೆ ಅವರೇ ಬಂದ್ಬಿಟ್ಟು ಒಂದು 10 ನಿಮಿಷ ಮಾತಾಡಿದ್ವಿ, ಜ್ಯೂಸ್ ಕೊಡ್ಸಿದ್ವಿ, ಹೋದ್ವಿ. ನಾವ್ ಇನ್ನೂ ಊರು ತಲುಪಿರ್ಲಿಲ್ಲ, ಆಗ್ಲೇ ಪಾಪ ಟೆಲಿಗ್ರಾಮ್ ಕೊಟ್ಬಿಟ್ರು, ಇಲ್ಲ ಅಗ್ರೀಡ್ ಅಂತ ಅಂದ್ಬಿಟ್ಟು. ಡಾಕ್ಟರ್ ವಿಮಲಾ ಪಾಟೀಲ್ ಅಂತ ನಮ್ಮ ಪತ್ನಿ, ಭಾವಿ ಪತ್ನಿ. ಆಗ ಅವರು KMC ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. MBBS ಮುಗಿಸಿ PGನೂ ಮುಗಿಸಿದ್ರು, ಪರೀಕ್ಷೆನೂ ಪಾಸ್ ಮಾಡಿರಲಿಲ್ಲ. ಆಮೇಲೆ ಏನಾಯ್ತು, ಅಷ್ಟೊತ್ತಿಗೆ 1983 ಚುನಾವಣೆ ನಡೀತು. ಆಮೇಲೆ ಪ್ರಪ್ರಥಮ ಬಾರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಶಾಂತಿನಗರ ಕ್ಷೇತ್ರಕ್ಕೆ ಅಳವಡಿಸ್ಕೊಂಡಿದ್ರು. ಶಾಂತಿನಗರ ಕ್ಷೇತ್ರ ಅವಾಗ ಬೆಂಗಳೂರಲ್ಲಿತ್ತು. ಫಸ್ಟ್ ರಿಸಲ್ಟ್ ಅಲ್ಲಿದೆ ಬಂತು. ಮತದಾನ ನಡೆದ ಮಾರನೇ ದಿವಸ ರಿಸಲ್ಟ್ ಬಂದ್ಬಿಡ್ತು. ಜನತಾ ಪಕ್ಷದ ಅಭ್ಯರ್ಥಿ ಗೆದ್ದು ಬಿಟ್ಟಿದ್ರು. ನಾವೆಲ್ಲ ಲಂಕೇಶ್ವರ ಮನೆಗೆ ಹೋದ್ವಿ, ಜಯೇಶ್ ಪಟೇಲ್ ಬಂದ್ರು, ಖಾದ್ರಿ ಶಾಮಣ್ಣವ್ರು ಬಂದ್ರು. ತುಂಬಾ ಎಕ್ಸೈಟ್ಮೆಂಟ್ ನಲ್ಲಿ ಅದನ್ನ ಸಂಭ್ರಮ ಆಚರಿಸ್ಬಿಟ್ಟು. ಇನ್ನು ಫೈನಲ್ ರಿಸಲ್ಟ್ ಬಂದಿಲ್ಲ, ಇನ್ನು 2 ದಿವಸ ಆಯ್ತು ಕೌಂಟಿಂಗ್ಗೆ. ವಾಪಸ್ ಮನೆಗೆ ಬರ್ತಿದ್ದೀನಿ, ಟೆಲಿಗ್ರಾಮ್ ಅಂತು, ಎಂಗೇಜ್ಮೆಂಟ್ ಆಗೋಗ್ಬಿಡ್ತು ಅಂತಂದ್ಬಿಟ್ಟು. ನನ್ನ ಅನುಪಸ್ಥಿತಿಯಲ್ಲಿ ಎಂಗೇಜ್ಮೆಂಟ್ ಮುಗಿದೋಗ್ಬಿಟ್ಟಿತ್ತು. ನಾನು ಒಪ್ಪೆ ಕೊಟ್ಟು ಬಂದ್ಬಿಟ್ಟಿದ್ದೆ. ಅಂದ್ರೆ ಒಂಥರ ಎಲ್ಲ ಒಂದ್ ಕಡೆ ಅವತ್ತಿನ ಪತ್ರಿಕೋದ್ಯಮ ಮತ್ತು ಈ ಎಕ್ಸೈಟ್ಮೆಂಟ್ ನಲ್ಲಿ ನಾನು ಖಾಸಗಿ ಬದುಕಿನ ಕಡೆ ಅಷ್ಟಾಗಿ ಗಮನ ಕೊಡಕ್ಕೂ ಆಗ್ಲಿಲ್ಲ. ತಪ್ಪು ಕೂಡ, ಅದು ಲೋಪ, ಕರ್ತವ್ಯ ಲೋಪ. ಆದ್ರೂ ಪಾಪ ನನ್ನ ಪತ್ನಿ ಬಹಳ ಉದಾರವಾಗಿತ್ತು, ಹೋಗ್ಲಿ ಕೆಂಸಿ. ಕೊನೆಗೆ ಮದುವೆನೂ ಆಯ್ತು 1983 ಏಪ್ರಿಲ್ 16. ಅದು ತೀರಾ ಖಾಸಗಿ ಸಮಾರಂಭ ಆಗ್ಲೇ ಇಲ್ಲ. ಏನಾಗ್ಬಿಡ್ತು, ಈ ಲಂಕೇಶ್ ಅವರು ಬಂದ್ಬಿಟ್ರು. ಅವ್ರ ಜೊತೆಗೆ ಒಂದು 5-6 ಜನ ಅವತ್ತಿನ ಹೆಗಡೆ ಸರ್ಕಾರದ ಅಬ್ದುಲ್ ನಜೀರ್ ಸಾಬ್, ಜಯೇಶ್ ಪಟೇಲ್, ರಮೇಶ್ ಕುಮಾರ್, ರಘುಪತಿ, ಈ BR ಯಾವಾಗ ಲಕ್ಷ್ಮೀ ಸಾಗರ್, ಇವರೆಲ್ಲ ಮಂತ್ರಿಗಳೆಲ್ಲ ಬಂದ್ಬಿಟ್ಟು ಅದೊಂದು ಸಾರ್ವಜನಿಕ ಸಮಾರಂಭ ತರ ಹೋಗ್ಬಿಟ್ಟು ಹುಬ್ಳಿನಲ್ಲಿ. ಅಬ್ದುಲ್ ನಜೀರ್ ಸಾಬ್ರು ನಮಗೊಂದು ಪ್ರತಿಜ್ಞಾ ಬೋಧನೆ ಅಂತ ಮಾಡಿದ್ರು. ಲಂಕೇಶ್ ಅವರು ಒಂದು ಬರ್ದು ಕೊಟ್ಟಿದ್ರು, ವಧೂವರರ ಪ್ರತಿಜ್ಞೆ ಅಂತ. ಮುಂದೆ ಅನೇಕ ವಿವಾಹಗಳಲ್ಲಿ ಲಂಕೇಶ್ ಅವ್ರ ಶಿಷ್ಯರು ಮದುವೆ ಆದಾಗೆಲ್ಲ ವಧುವರ ಪ್ರತಿಜ್ಞೆ ಬೋಧಿಸ್ತಾ ಇದ್ರು. ಸೊ ಅಬ್ದುಲ್ ನಜೀರ್ ಸಾಬ್ ನನಗೆ ತುಂಬಾ ಮೆಚ್ಕೊಂಡಿರೋ ಒಬ್ಬ ಅತ್ಯುತ್ತಮವಾದ ಕ್ರಿಯಾಶೀಲ ರಾಜಕಾರಣದ ಪೈಕಿ ಒಬ್ರು ದೇವರಾಜ್ ಅರಸು, ಒಬ್ರು ಅಬ್ದುಲ್ ನಜೀರ್ ಸಾಬ್, ಮತ್ತೊಬ್ರು ಜಾಫರ್ ಶರೀಫ್, M. ರಾಜಶೇಖರ್ ಮೂರ್ತಿ. ಅದು ಬಿಟ್ರೆ ಮತ್ತೆ ನಮ್ಮ ಮನಮೋಹನ್ ಸಿಂಗ್ ಮತ್ತು ನರೇಂದ್ರ ಮೋದಿ, ಇವರೆಲ್ಲ ರಾಜಕೀಯ ವ್ಯವಸ್ಥೆಯ ಒಂದು ವಿಸ್ಮಯಗಳು. ತುಂಬಾ ಕ್ರಿಯಾಶಾಲಿ ರಾಜಕಾರಣ ಅಂತ ಅನ್ಕೊಂಡಿದ್ದೀನಿ. ಸೊ ಆ ರೀತಿ ನಮ್ಮ ಮದುವೆ ಆಗೋಗ್ಬಿಡ್ತು. ಅವ್ರು ಬೆಂಗಳೂರಿಗೆ ಬಂದ್ರು. ಅವತ್ತಿಂದ ನನ್ನ ಪತ್ನಿ ಡಾಕ್ಟರ್ ವಿಮಲಾ ಪಾಟೀಲ್ ಅವರೇ, ಉಳಿದಂತೆ ಎಲ್ಲ ಮ್ಯಾನೇಜ್ಮೆಂಟ್ ಅವರೇ, ಹೋಮ್ ಮಿನಿಸ್ಟ್ರು, ಡಿಫೆನ್ಸ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು ಎಲ್ಲ ಅವರೇ. ನಾನು ಸುಮ್ಮನೆ ಹೀಗೆ ನಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಟೀಚಿಂಗು, ಜರ್ನಲಿಸಮು, NCC ಅಂತೆಲ್ಲ. ನಾನು ಕಾಲೇಜಲ್ಲಿ NCC ಬೇರೆ ತಗೊಂಡೆ. 33ನೇ ವಯಸ್ಸಲ್ಲಿ 3 ತಿಂಗಳು ನಾಗ್ಪುರ್ನಲ್ಲಿ ಆಫೀಸರ್ ಟ್ರೈನಿಂಗ್ ಸ್ಕೂಲಲ್ಲಿ ಒಂದು ಕಠೋರವಾದ ಒಂದು ಮಿಲಿಟರಿ ಟ್ರೈನಿಂಗ್ ಪಡ್ಕೊಂಡ್ ಬಂದಿದ್ದೆ. ಅದ್ರ ಪರಿಣಾಮ ಏನಾಯ್ತು ಅಂದ್ರೆ, ಆ ಟ್ರೈನಿಂಗ್ ಹೋಗುವಾಗ ನಾನು 72 kg ತೂಕ ಇತ್ತು. ವಾಪಸ್ ಬಂದಾಗ 56 kg ಆಗೋಗ್ಬಿಟ್ಟಿತ್ತು. ನನ್ನ ಮಕ್ಕಳೇ ನನ್ಗೆ ಗುರ್ತಿಸಲಿಲ್ಲ ಪಾಪ. ನಾನು ಕಾಲೇಜಿಗೆ ಬಂದು ನಮ್ಮ ಪ್ರಿನ್ಸಿಪಾಲ್ ರಿಪೋರ್ಟ್ ಮಾಡ್ಕೊಂಡೋಗಿ ಹೋದಾಗ ಅವರು ಬೇಗ ಗುರ್ತಿಡಿಲಿಲ್ಲ. ಸ್ವಲ್ಪ ಆದ್ಮೇಲೆ ನೀವು ರೇಷ್ಮೆ ಅವರಲ್ವಾ ಅಂತಂದ್ಬಿಟ್ಟು. ಅದು ಕೂಡ ನನ್ನ NCC ತರಬೇತಿ ಕೂಡ ಈ ಸೈನಿಕರ ಬದುಕಿನ ಬಗ್ಗೆ ಒಂದು ಪ್ರತ್ಯಕ್ಷದರ್ಶಿ ಅನುಭವ. ಅದು ನನ್ನ ಪತ್ರಕರ್ತನಾಗಿ ಅದು ಕೂಡ ಹೆಚ್ಚು ಅನುಕೂಲವಾಯಿತು. ಮಿಲಿಟರಿ ಕಾರ್ಯಾಚರಣೆಗಳ ಬಗ್ಗೆ ಅನೇಕ ಅಪಾರ್ಥಗಳನ್ನು ಕಲ್ಪಿಸ್ತಾ ಬಂದಿದ್ದಾರೆ. ಅದು ಕೂಡ ಒಂದು ರೋಚಕವಾದ ಅನುಭವ ಆಗಿತ್ತು. 1993ರ ಗಣರಾಜ್ಯೋತ್ಸವ ಕ್ಯಾಂಪ್ನಲ್ಲಿ ನಾನು ಕರ್ನಾಟಕ ಗೋವಾ ಡೈರೆಕ್ಟರೇಟ್ ಕ್ಯಾಡೆಟ್ಗಳ ಆ ಕಂಟಿಂಜೆಂಟ್ ನ ಡೆಪ್ಟಿ ಕಮಾಂಡರ್ ಆಗಿದ್ದೆ. ಆಮೇಲೆ ನನಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಕೊಟ್ಟರು, ಡೈರೆಕ್ಟರ್ ಜನರಲ್ NCC ಕಮೆಂಡೇಶನ್ ಮೆಡಲ್ ಅಂತ, ಅತ್ಯುತ್ತಮ NCC ಅಧಿಕಾರಿ ಅಂತ. ಅದು ಕೂಡ ಮತ್ತೆ ಮಗ, ಅದ್ರ ಬಗ್ಗೆ ದೊಡ್ಡವನು ಮಗ, ಚಿಕ್ಕವಳು ಮಗಳು. ಮೊದಲನೇ ಮಗ ಇದ್ನಲ್ಲ, ಅವನೊಬ್ಬ ಡೌನ್ ಸಿಂಡ್ರೋಮ್ ಚೈಲ್ಡ್, ಅವನು ಸ್ಪೆಷಲ್ ಚೈಲ್ಡ್, ದಿವ್ಯಾಂಗ ಅಂತ ಕರೀತಾರೆ ಇವಾಗೆಲ್ಲ.
ನಾನು ನೋಡಿ, ನಾನೊಬ್ಬ ಬಾಟ್ನಿ ಮತ್ತು ಜೆನೆಟಿಕ್ಸ್ ಅಧ್ಯಾಪಕನಾಗಿ ವಿದ್ಯಾರ್ಥಿಯಾಗಿ ಪ್ರತಿ ವರ್ಷ ಕ್ರೋಮೋಸೋಮ್ಗಳ ಪಾಠ ನಾನೇ ಮಾಡ್ತಾ ಇದ್ದೆ. ಇವರೆಲ್ಲ ನಮ್ಮ ಮಧು ಬಂಗಾರಪ್ಪ, ಈ ರಾಜೇಶ್ ಗುಂಡೂರಾವ್ ಅಂತ, ದಿನೇಶ್ ಗುಂಡೂರಾವ್ ಅವರೆಲ್ಲ ನನ್ನ ವಿದ್ಯಾರ್ಥಿಗಳಾಗಿದ್ರು ಆ ಕಾಲದಲ್ಲಿ. ಆಮೇಲೆ ರಾಹುಲ್ ಖರ್ಗೆ ಇವರೆಲ್ಲ ನನ್ನ ವಿದ್ಯಾರ್ಥಿಗಳಾಗಿದ್ದವರು. ಅವ್ರಿಗೆಲ್ಲ ನಾನು ಜೆನೆಟಿಕ್ಸ್ ಪಾಠ ಪ್ರತಿ ವರ್ಷ ನಾನೇ ಕ್ರೋಮೋಸೋಮಲ್ ಅಬರೇಷನ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಈ ಕ್ರೋಮೋಸೋಮ್ ದೋಷದಿಂದ ಉಂಟಾಗೋ ಅಬ್ನಾರ್ಮ್ಯಾಲಿಟೀಸ್ ಅಂತ ಅಂದ್ಬಿಟ್ಟು ಅದರಲ್ಲಿ ಡೌನ್ ಸಿಂಡ್ರೋಮ್, ಕ್ಲೈನ್ ಫೆಲ್ಟರ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್ ಅಂತೆಲ್ಲ ಬರುತ್ತೆ. ಅಂದ್ರೆ ಈ ಕ್ರೋಮೋಸೋಮ್ಗಳ ಸಂಖ್ಯೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಕೆಲವು ದೋಷಗಳು ಉಂಟಾಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಗಂಡು ಮಗು ಹುಟ್ಟಿತು. ನನ್ನ ಮಗನ ಹೆರಿಗೆ ಆಗೋ ಹಿಂದಿನ ದಿವಸವೇ ನಾನು ಲಂಕೇಶ್ಪತ್ರಿಕೆಗೆ ಆಟೋ ರಿಕ್ಷಾದಲ್ಲಿ ಹೋಗ್ತಿರುವಾಗ ಲಾಲ್ಬಾಗ್ ಮುಖ್ಯ ದ್ವಾರದ ಎದುರಿಗೆ ನಾನು ಆಟೋ ತಿರುಗಿ ಬಿದ್ದುಬಿಟ್ಟು ಆಕ್ಸಿಡೆಂಟ್ ಆಗಿ ನನ್ನ ಕಾಲು ಮುರಿದು ಹೋಗ್ಬಿಡ್ತು. ನನ್ನ ಮಗ ಹುಟ್ಟೋವಾಗ ನಾನು ಇರಲಿಲ್ಲ. ಆಮೇಲೆ ಮುಂದೆ ಹೋಗಿ ನೋಡಿದೆ, ನಾಮಕರಣ ಎಲ್ಲ ಆಯಿತು. ಮುಂದೆ 3 ತಿಂಗಳಾದ್ಮೇಲೆ ನಮ್ಮ ಪತ್ನಿ ಅಲ್ಲೇ ಇದ್ರು, ಅವ್ರು ಲೀವ್ ಹಾಕಿದ್ರು, ಹೆರಿಗೆ ರಜಾ ಹಾಕಿದ್ರಲ್ಲ, ಅವರು ಇದ್ದಕ್ಕಿಂತ ಒಂದು ದಿವಸ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಇವತ್ತು ಒಬ್ಬ ಅವನಿಗೆ ಬೇದಿ ಆಗಿದೆ ಅಂತ ಎಲ್ಲೋ ಕರ್ಕೊಂಡು ಹೋಗಿದ್ವಿ ಡಾಕ್ಟರ್ ಹತ್ರ, ಮಕ್ಕಳ ಡಾಕ್ಟರ್ ಹತ್ರ. ಅವ್ರು ಹೇಳಿದ್ರು, ನಿಮ್ಗೆ ಗೊತ್ತಿಲ್ವಾ ಇವನು ಡೌನ್ ಸಿಂಡ್ರೋಮ್ ಅಂತಂದ್ಬಿಟ್ರು. ಡೌನ್ ಸಿಂಡ್ರೋಮ್ ಅಂತಂದ್ರೆ ಅದು ಮಂಗೋಲಿಸಮ್ ಅಂತ ಕರೀತಾರೆ. ಆ ಮಕ್ಕಳು ನೋಡೋದಕ್ಕೆ ಅವ್ರ ದೈಹಿಕ ಭೌತಿಕ ಇವೆಲ್ಲ ಲಕ್ಷಣಗಳೆಲ್ಲ ಈ ಮಂಗೋಲಿಯನ್ ರೇಸ್ ಇದೆಲ್ಲ, ಚೈನೀಸ್ ಟಿಬೇಟಿಯನ್ ಆ ಥರ ಇರ್ತಾರೆ. ಅದ್ರ ಜೊತೆಗೆ ಲೋ ಸೆಟ್ ಇಯರ್ಸ್, ಸ್ವಲ್ಪ ಮೂಗು ಸ್ವಲ್ಪ ಮುಂಡವಾಗಿರುತ್ತೆ, ಚಿಕ್ಕ ಕಣ್ಣುಗಳು, ನೋಡ್ಲಿಕ್ಕೆ ಅವೆಲ್ಲ ಹುಡುಗರು ಒಂದೇ ತರನೇ ಕಾಣಿಸ್ತಾ ಇರ್ತಾರೆ. ನನಗೆ PC ರೇ ಅಂತ ಒಬ್ಬ ವಿಜ್ಞಾನಿ ಇದ್ರಲ್ಲಿ ಬೆಂಗಾಲಿ, ಅವರು ಪ್ರಫುಲ್ಲ ಚಂದ್ರ ರೇ ಅಂತ, ಅವ್ರ ಹೆಸರೇ ಇಟ್ಟಿದ್ದು ಅವ್ನಿಗೆ ಪ್ರಫುಲ್ಲ ಚಂದ್ರ ಅಂತ. ನಾವು ಪುಟ್ಟ ಅಂತ ಕರಿತಾ ಇದ್ವಿ. ಹಾಗಾಗಿ ಆರಂಭದಲ್ಲಿ ಬಹಳ ಆಘಾತ ಆಗ್ಬಿಡ್ತು. ಆಮೇಲೆ ನಮ್ಮ ಪತ್ನಿ ಕೂಡ ಪಾಪ ಸ್ವತಃ ವೈದ್ಯ ಆದ್ರೂ ಕೂಡ ಅವ್ರ ನಿರೀಕ್ಷಣೆ ಇಲ್ಲ. ಆಮೇಲೆ ಎಲ್ಲರೂ ಕೇಳುವೆ, ಡಾಕ್ಟರ್ ಮಗು ಹಿಂಗೆ ಹುಟ್ಟಿತು ಅಂತ. ಡಾಕ್ಟರ್ ಆದ್ರೂ ಕೂಡ ಅದೇನು ವ್ಯತ್ಯಾಸ ಆಗಲ್ಲ. ಅದು ಡೌನ್ ಸಿಂಡ್ರೋಮ್ ಯಾಕೆ ಬರುತ್ತೆ ಅಂತಂದ್ರೆ, ನಮ್ಮ ಸಾಮಾನ್ಯ ವ್ಯಕ್ತಿಯಲ್ಲಿ ನಮ್ಮ ಜೀವಕೋಶಗಳಲ್ಲಿ 23 ಜೊತೆ ಕ್ರೋಮೋಸೋಮ್ಗಳಿರುತ್ತೆ, 46 ಕ್ರೋಮೋಸೋಮ್ಗಳಿರುತ್ತೆ, ಡಿಪ್ಲಾಯ್ಡ್ ನಂಬರ್ ಅಂತ ಕರೀತಾರೆ. ಈ ವಿಶೇಷ ಮಕ್ಕಳಲ್ಲಿ ಏನಿರುತ್ತೆ ಅಂದ್ರೆ, ಆ 21ನೇ ಜೋಡಿ ಇರುತ್ತಲ್ಲ, 21st ಪೇರ್ ಆಫ್ ಕ್ರೋಮೋಸೋಮ್ಸ್, ಅದು 2 ಬದಲು 3 ಇರುತ್ತೆ, ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಅಲ್ಲಿ ಬಂದವರು. ಅಂದ್ರೆ ಈ ಸ್ಪರ್ಮ್ ಸೃಷ್ಟಿ ಆಗುವಾಗ ಅಥವಾ ಎಗ್ ಸೃಷ್ಟಿ ಆಗುವಾಗ ಈ ಜೀವಕೋಶ ವಿಭಜನೆ ಏನಾಗುತ್ತೆ, ಸೆಲ್ ಡಿವಿಷನ್ ಆಗುತ್ತೆ. ಅವಾಗ ಸೆಪರೇಟ್ ಆಗಬೇಕು, 50% ಈ ಕಡೆ 50% ಈ ಕಡೆ. ಸೆಪರೇಟ್ ಆಗುವಾಗ ನಾನ್ ಸೆಗ್ರಿಗೇಷನ್ ಆಫ್ ಹೋಮೋಲಾಗಸ್, ಪೇರ್ಡ್ ಹೋಮೋಲಾಗಸ್ ಕ್ರೋಮೋಸೋಮ್ ಅಂತ ಇರುತ್ತೆ. ಆ ನಾನ್ ಸೆಗ್ರಿಗೇಷನ್ ನಿಂದ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಬಂದ್ಬಿಡುತ್ತೆ. ನಮ್ಮ ಮಗನ ಟೆಸ್ಟ್ ಮಾಡಿಸಿದ್ವು ಆಮೇಲೆ ಹುಟ್ಟಿ ಎಷ್ಟೋ ದಿವಸ. ಆಮೇಲೆ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಜೆನೆಟಿಕ್ಸ್ ಲ್ಯಾಬ್ ಇತ್ತು, ಡಾಕ್ಟರ್ ಮನೋರಮಾ ಥಾಮಸ್ ಅಂತ ತಜ್ಞ, ಅದು ಒಂದೇ ಸವಲತ್ತು ಲಭ್ಯ ಇದ್ದಿದ್ದು. ಅವನು ಮೊಸಾಕ್ ಸಿಂಡ್ರೋಮ್ ಅಂತ ಗೊತ್ತಾಯ್ತು. 55% ಸೆಲ್ಸ್ ನಾರ್ಮಲ್ ಆಗಿದ್ದು, 45% ಈ ತರ ದೋಷ ಆಯ್ತು. ಬಟ್ ಅವ್ನು ನಮ್ಗೆಲ್ಲೋ ಅವನು ದೋಷಪೂರಿತ ಅಂತ ಅನಿಸ್ಲೇ ಇಲ್ಲ. ಅವನು 34.5 ವರ್ಷದವರೆಗೂ ಬದುಕಿದ್ದ. ಈಗ 28 ದಿವಸದಿಂದ ಅವನು ತೀರ್ಕೊಂಡ ಉಸಿರಾಟ ತೊಂದರೆಯಿಂದಾಗಿ. ಜನವರಿ 4ನೇ ತಾರೀಕು ಮೊನ್ನೆ ತಾನೇ ಅವನು ಕಳ್ಕೊಂಡಿದ್ದ ದುಃಖನೂ ಇದೆ. ಆದರೆ ಅವನ ಪಾಲಕರಾಗಿದ್ವಿ, ಅವನ ಪೋಷಕರಾಗಿದ್ವಿ ಅಂತ ನಮ್ಗೆ ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ನಾವು 22 ವರ್ಷಗಳ ಕಾಲ ಬೇರೆ ಬೇರೆ ವಿಶೇಷ ಸ್ಕೂಲ್ಗಳಲ್ಲಿ, ವಿಶೇಷವಾಗಿ ಸೋಫಿಯಾ ಸ್ಕೂಲ್, ಆಪರ್ಚುನಿಟಿ ಸ್ಕೂಲ್ ಅವ್ನಿಗೆ ಒಳ್ಳೆ ತರಬೇತಿ ಕೊಟ್ಟಿದ್ವಿ. ಅವನಿಗೆ ಸಂಗೀತ, ಡಾನ್ಸ್ ಅಂದ್ರೆ ವಿಶೇಷವಾದ ಇದಿತ್ತು. ಆ ಮಗುವಿನ ಮುಗ್ಧತೆ ಒಂಥರ, ಅವನು ದೇವರ ಮಗು ತರ ಇದ್ದ ನಮ್ಮ ಜೊತೆಗಿದ್ದ. ಹಾಗಾಗಿ ನಾನು ಈ ಡೌನ್ ಸಿಂಡ್ರೋಮ್ ಮಕ್ಕಳು ಹುಟ್ಟರು ಅನೇಕ ಪಾಲಕರಿಗೆ ನಾನು ಕಿವಿ ಮಾತು ಹೇಳ್ತಾನೆ, ಅದ್ರ ಬಗ್ಗೆ ನೀವು ಎಂದೂ ವಿಷಾದ ಪಡಬೇಡಿ. ಆ ಮಕ್ಕಳೇ ನಿಮ್ಮ ಮನೆಯ ಒಂದು ಸಂತೋಷದ ಬುಗ್ಗೆ ಆಗಿರ್ತಾರೆ. ದೇವರ್ ದಿ ಸೋರ್ಸ್ ಆಫ್ ಜಾಯ್ ಅಂಡ್ ಹ್ಯಾಪಿನೆಸ್ ಇನ್ ಅವರ್ ಫ್ಯಾಮಿಲಿ. ಅವ್ನು ಕಳ್ಕೊಂಡ್ ಮೇಲ್ಕೊಂಡು ನಮ್ಮ ಬರೀ ಅವ್ನ ಸವಿ ನೆನಪುಗಳು ಮಾತ್ರ ಇದೆ. ಯಾಕಂದ್ರೆ ಕೆಟ್ಟ ವಿಚಾರ, ಕೆಟ್ಟ ಮಾತು ಇರಲಿಲ್ಲ, ಮುಗ್ಧತೆ ಇತ್ತು, ಮಗುವಿನ ಮುಗ್ಧತೆ ಇತ್ತು. 2ನೇ ಮಗಳು ಅವಳು, ಆಫ್ಕೋರ್ಸ್ ಅವಳು ಈ ನಮ್ಮ ದೀಪಿಕಾ ಪಡ್ಕೋಣೆಯ ಸಹಪಾಠಿ ಆಗಿದ್ಲು ಸೋಫಿಯಾ ಸ್ಕೂಲಲ್ಲಿ. ಆಕೆ ಒಳ್ಳೆ ಅಥ್ಲೆಟು, ಸ್ಟೇಟ್ ವುಮೆನ್ಸ್ ಕ್ರಿಕೆಟ್ ಪ್ಲೇಯರ್ ಆಗಿದ್ಲು. ಮುಂದೆ ಆಕೆ ಅವಳು ಕೂಡ ಡಾಕ್ಟರ್ ಆಗಿಬಿಟ್ಟು ಗೈನಕಾಲಜಿಸ್ಟ್ ಆಗಿದ್ದಾಳೆ. ರಾಮಯ್ಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಈಗ ಅಧ್ಯಾಪಕಿಯಾಗಿ ಮತ್ತು ವೈದ್ಯಾಗಿ ಕೆಲಸ ಮಾಡ್ತಾಳೆ. ಅವ್ರು ನಿವೇದಿತಾ ರೇಷ್ಮೆ ಅಂತ ಆಕೆ. ದೊಡ್ಡವನು ಪುಟ್ಟಿ ಅಂತ ಕರಿತಾ ಇದ್ರು ಮಕ್ಕಳಿಗೆ. ಇನ್ನ ಮತ್ತೆ ಮುಂದುವರೆದು ಮಾತನಾಡೋದಾದ್ರೆ, ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದ ಬಗ್ಗೆ ಹೇಳಿದ್ರಿ, ನಿಮ್ಮ ವರದಿಯಿಂದ ಹೇಗೆ ಸರ್ಕಾರ ಮತ್ತೊಂದು ಪ್ರಸಂಗ ರೇವಜಿತು ಭೂ ಹಗರಣ ಅಂತ. ಆಗ್ಲೂ ಕೂಡ ಅಷ್ಟೇ, ಜಸ್ಟಿಸ್ KA ಸ್ವಾಮಿ ಅವರ ಎದುರಿಗೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ. ಆಗ್ಲೂ ಡಿಫೆನ್ಸ್ ಲಾಯರು ಗ್ರೇಟ್ ಸೋಲಿ ಸೋರಾಬ್ಜಿ, ಆದ್ರೂ ತೀರ್ಪು ನಮ್ಮ ಪರವಾಗಿ ಆಯ್ತು. ಆಮೇಲೆ ನಾನು ಈ ಹೌಸಿಂಗ್ ಸೊಸೈಟಿ ಹಗರಣ, ಅದು ಬಹಳ ಸುಮಾರು 2.5 ಲಕ್ಷ ಜನ ಬೆಂಗಳೂರು ನಾಗರಿಕರು ವಂಚನೆಗೊಳಗಾದ ಪ್ರಸಂಗ. ಆದರೆ ಎಲ್ಲ ಸರ್ಕಾರಿ ಪತ್ರ ವ್ಯವಹಾರ ನನ್ನ ಕೈಗೆ ಸಿಕ್ಕಿತ್ತು. ಅದನ್ನು ಬಯಲಿಗಿಳಿದೆ. ಒಬ್ಬ ವತ್ಸ ಅನ್ನೋ ಕೋಆಪರೇಷನ್ ಡಿಪಾರ್ಟ್ಮೆಂಟ್ ರಿಜಿಸ್ಟ್ರಾರ್ ಆಗಿದ್ರು. ಹೇಗೆ ಹೆಗಡೆ ಸರ್ಕಾರದ ನಿರ್ದೇಶನವನ್ನು ಧಿಕ್ಕರಿಸಿ ಆಕೆ ನ್ಯಾಯಪರವಾದ ಅಭಿಪ್ರಾಯವನ್ನು ಕೊಟ್ಟಿದ್ರು ಅಂತ ನಾನು ದಾಖಲೆ ಸಮೇತ ಪ್ರಕಟಪಡಿಸಿದ್ದೆ. ಮುಂದೆ ಕುಲದೀಪ್ ಸಿಂಗ್ ನ್ಯಾಯಾಂಗ ಆಯೋಗದ ಎದುರು ನಾನು ಒಂದು ಅಫಿಡೇವಿಟ್ ಹಾಕ್ಬಿಟ್ಟು ಆ ಸರ್ಕಾರದ ಈ ತರದ ಅಧಿಕಾರ ದುರುಪಯೋಗ ಪ್ರಸಂಗಗಳನ್ನ ಅವ್ರಿಗೆ ತಿಳಿಸಿದ್ದೆ. ಅವ್ರು ತಮ್ಮ ವರದಿಯಲ್ಲಿ ಕೂಡ 2 ಪುಟದ ಉಲ್ಲೇಖ ಮಾಡೋದನ್ನ ನನ್ನ ಹೆಸರಿಸ್ಬಿಟ್ಟು ಮೆಚ್ಚುಗೆ ಮಾತನ್ನು ಹೇಳಿದ್ರು. ಮುಂದೆ VP ಸಿಂಗ್ ಸರ್ಕಾರ ರಾಜಕೀಯ ಕಾರಣಗಳಿಗಾಗಿ ಕುಲದೀಪ್ ಸಿಂಗ್ ವರದಿಯನ್ನ ತಿರಸ್ಕರಿಸ್ಬಿಡ್ತು, ಅದು ಬೇರೆ ಮಾತು. ಮುಂದೆ ಬಂಗಾರಪ್ಪ ಸರ್ಕಾರದಲ್ಲಿ ಕೂಡ ಅಷ್ಟೇ ಕ್ಲಾಸಿಕ್ ಕಂಪ್ಯೂಟರ್ ಹಗರಣ,
ಅದು ಕೂಡ ಪ್ರಪ್ರಥಮ ವರದಿ ನಂದೇ ಆಗಿತ್ತು. ಪಾಪ ಬಂಗಾರಪ್ಪನವರು ರಾಜೀನಾಮೆ ಕೊಡಬೇಕಾಗಿ ಬಂತು. ಅವರು ಮತ್ತು ಅವ್ರನ್ನ ತಪ್ಪು ದಾರಿಗಳಿದ್ದ ಚೀಫ್ ಸೆಕ್ರೆಟರಿ ಯಾರು ಬಾಟ್ಲಿಂಗ್ ಹಗರಣದಲ್ಲಿ ಹೆಗಡೆ ಅವ್ರನ್ನ ಇಕ್ಕಟ್ಟಿಗೆ ಸಿಗಿಸಿದ್ರು ಅದೇ ಜೆ ಅಲೆಕ್ಸಾಂಡರ್ ಈ ಇದರಲ್ಲಿ ಸಹ ಅಪರಾಧಿ ಆಗ್ಬಿಟ್ರು, ಸಹ ಆರೋಪಿ ಆಗ್ಬಿಟ್ರು. ಸೊ ಇವೆರಡು ಸ್ವಲ್ಪ ದೊಡ್ಡ ಪರಿಣಾಮ ಬೀರುತ್ತೆ ತನಿಖಾ ವರದಿಗಳು. ಹೀಗೆ ಮುಂದುವರಿತಾ ಬಂತು. ಪ್ರಶಂಸೆ ಕೂಡ ಇವತ್ತಿನ ಮಾಧ್ಯಮಗಳಲ್ಲಿ ಏನಿದೆ, ತನಿಖೆಗೋಸ್ಕರ ತನಿಖೆ, ಸ್ಕ್ಯಾಂಡಲ್ ಫಾರ್ ಸ್ಕ್ಯಾಂಡಲ್ ಸೇಕ್, ಹಗರಣಕ್ಕಾಗಿ ಹಗರಣ, ಆತರ ಹುಡುಕೊಂಡು ಹೋಗಿ ಹಗರಣಕ್ಕೋಸ್ಕರ ಅಂತ ಗುರಿ ಇಟ್ಕೊಂಡು ಹೋಗಬಾರದು. ನಿಮ್ಮ ಸಾರ್ವಜನಿಕ ಬದುಕಿನ ಹೋರಾಟ ಏನಿರುತ್ತೆ, ಸತ್ಯ ಶೋಧನೆಯ ಪ್ರಯತ್ನ ಏನಿರುತ್ತೆ, ಪ್ರಾಸಂಗಿಕವಾಗಿ ಅಲ್ಲೊಂದಿಲ್ಲೊಂದು ಹಗರಣ ಸಿಗ್ಬೋದು ಅಷ್ಟೇ ಹೊರತು ಸ್ಕ್ಯಾಂಡಲ್ ಫಾರ್ ಸ್ಕ್ಯಾಂಡಲ್ ಸೇಕ್ ಜರ್ನಲಿಸಮ್ ನಾನು ಒಪ್ಪೋದಿಲ್ಲ. ಹಗರಣಕ್ಕಾಗಿ ಹಗರಣ ಹುಡ್ಕೊಂಡು ಹೋಗೋದು ತಪ್ಪು. ರಾಜಕಾರಣಗಳೇ ಅನೇಕರು ಒಳ್ಳೆಯವರಿದ್ದಾರೆ, ಅನೇಕರು ಸಮಾಜಮುಖಿಯಾಗಿದ್ದಾರೆ. ಆಮೇಲೆ ರಾಜಕಾರಣಿ ಬದುಕೇ ತುಂಬಾ ರಿಸ್ಕಿ. ಅದು ಸರ್ಕಾರಿ ನೌಕರಿ ತರ ಅಲ್ಲ, ಖಚಿತ ಆದಾಯ ಮತ್ತು ಪಿಂಚಣಿ ಸಿಗುವಂತ ವೃತ್ತಿ ಅಲ್ಲ. ಅವ್ರು ಎಲ್ಲೋ ಒಂದ್ ಕಡೆ ತಮ್ಮ ಖಾಸಗಿ ಬದುಕಿನ ಸುಖ ಆದ್ರೆ ಎಲ್ಲೋ ಒಂದ್ ಕಡೆ ಏನಾಗ್ಬಿಡುತ್ತೆ, ಬರ್ತಾ 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 ರಾಜಕಾರಣ ಕೂಡ ಒಂದು ವೃತ್ತಿ ಆಗಿರೋದ್ರಿಂದ ಈ ವೃತ್ತಿ ನಿರತ ರಾಜಕಾರಣ ಅಂತಂದ್ರೆ ಸುಲಭದ ಶ್ರೀಮಂತಿಕೆ ಮತ್ತು ಅಗ್ಗದ ಐಷಾರಾಮಿ ಬದುಕಿನ ರಹದಾರಿ ಅನ್ನೋಂಗಾಗ್ಬಿಡುತ್ತೆ. ಪಾಸ್ಪೋರ್ಟ್ ಫಾರ್ ಈಸಿ ಲೈಫ್ ಅಂಡ್ ಫಾಸ್ಟ್ ಬಕ್ ಮೇಕಿಂಗ್ ಅನ್ನೋಂಗೆ ಆಗೋಗ್ಬಿಡುತ್ತೆ. ಹಂಗ ಆಗಬಾರ್ದಾಗಿತ್ತು. ನಾವೆಲ್ಲ ಒಂದು ಮರಿಬಾರದು. ರಾಜಕೀಯ ಪತ್ರಕರ್ತರು ಕೂಡ ಕಳೆದ ಶತಮಾನದಲ್ಲಿ ಭಾರತ ಕಂಡ ಸರ್ವಶ್ರೇಷ್ಠ ಪತ್ರಿಕೋದ್ಯಮಿಯೇ ಗಾಂಧೀಜಿ. ಗಾಂಧೀಜಿ ಅವರು ಮೊದಲು ರಾಜಕಾರಣಿ, ಆಮೇಲೆ ಪತ್ರಕರ್ತ. ಮೂಲಭೂತ ಅವರು ರಾಜಕಾರಣವೇ ಆಗಿದೆ. ಸೊ ಗಾಂಧೀಜಿ ಕಾಲದ ಆ ರಾಜಕಾರಣದ ಒಂದು ಘನತೆ, ಗೌರವ, ಪಾವಿತ್ರತೆ ಏನಿತ್ತು ಮತ್ತೆ ತರೋ ಪ್ರಯತ್ನ, ಮರಳಿ ತರೋ ಪ್ರಯತ್ನ ನಡೀತಾನೆ ಇರಬೇಕು. ಅದನ್ನು ರಾಜಕಾರಣಿಗಳು ಮಾಡಬೇಕು, ಪತ್ರಕರ್ತರು ಮಾಡಬೇಕು, ನಮ್ಮ ಮತದಾರರು ಮಾಡ್ಬೇಕು ಅನ್ನೋ ಆಶಯ ನಮ್ದು. ನೀವು ರಾಜಕೀಯ ವಿಶ್ಲೇಷಕರಾಗಿರೋದ್ರಿಂದ ಈ ಪ್ರಶ್ನೆ ನಿಮಗೆ ಕೇಳೋದು ನಂಗೆ ಸಮಂಜಸ ಅಂತ ಅನ್ಸುತ್ತೆ. ಇವತ್ತು ಜನ ರಾಜಕೀಯವನ್ನ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಅಲ್ಲಿ ನಡೀತಕ್ಕಂತಹ ವಾದ ಪ್ರತಿವಾದಗಳು, ಒಬ್ರು ಇನ್ನೊಬ್ಬ ರಾಜಕಾರಣಿಗೆ ಇನ್ನೊಂದೇನೋ ಅಂದ್ರು, ಆ ರಾಜಕಾರಣಿ ಇವ್ರಿಗೇನೋ ಅಂದ್ರು, ಇದನ್ನ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನಿಜವಾಗ್ಲೂ ಆಗ್ಬೇಕಾದಂತಹ ಕೆಲಸವನ್ನ ಬಿಟ್ಟು ಪಾಲಿಟಿಕ್ಸ್ ಹ್ಯಾಸ್ ಬಿಕಮ್ ಎಂಟರ್ಟೈನ್ಮೆಂಟ್. ಇಲ್ಲ, ಅದು ದೃಶ್ಯ ಮಾಧ್ಯಮಗಳಿಂದ. ಯಾಕಂದ್ರೆ ಚರ್ಚೆ ಸಮಾಜ, ನಾನು ಕೂಡ ಈ ಪ್ಯಾನಲ್ ಡಿಸ್ಕಷನ್ ಮೂಲಕನೇ ಸ್ವಲ್ಪ ಜನರ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರ್ತೀನಿ. ನಾವೆಲ್ಲ ಪ್ರಿಂಟ್ ಮೀಡಿಯಾದಲ್ಲಿ ಇದ್ದಾಗ ನಮ್ಮ ಬೈಲೈನ್ ಬಂದ್ರೆ ಖುಷಿ ಪಡ್ತಾ ಇದ್ವಿ. ನಮ್ಮ ಮುಖ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ. ಈಗ ಟಿವಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಂಗೆ ಹೋದಲ್ಲಿ ಬಂದೆಲ್ಲ ಜನ ಗುರುತಿಸ್ತಾ ಇರ್ತಾರೆ. ಎಲ್ಲೋ ಸ್ವಾಮೀಜಿಗಳನ್ನ ಕಂಡಾಗ ನಮಸ್ಕಾರ ಆತರ, ಓ ರೇಷ್ಮೆ ನೀವು ಇವರಲ್ವಾ ಅಂತ ಗುರುತಿಸ್ತಾ ಇರ್ತಾರೆ. ಖುಷಿ ಸಿಗುತ್ತೆ. ನಿಜ, ರಾಜಕಾರಣದ ರೋಚಕತೆಯನ್ನ ಎಂಜಾಯ್ ಮಾಡ್ತಿದಾರೆ ಹೊರತು ರಾಜಕಾರಣದ ತತ್ವ, ಸಿದ್ಧಾಂತ, ಕಾರ್ಯಕ್ರಮಗಳ ಬಗ್ಗೆ ಯಾರು ಅಷ್ಟು ಚಿಂತಿಸ್ತಾ ಇಲ್ಲ. ಅದಕ್ಕೆ ಒಂದು ಕಾರಣ, ಇದಕ್ಕೆ ಕಾರಣ ಕೊಟ್ಟಿದ್ದು ಯಾರು ಅಂತ ಮಾಜಿ ಪ್ರಧಾನಿ ಚಂದ್ರಶೇಖರ್. ನೋಡಿ, ಜಾರ್ಜ್ ಫರ್ನಾಂಡಿಸ್ ತರವೇ ಸ್ವಾತಂತ್ರ್ಯೋತ್ತರ ಭಾರತದ ಅದ್ಭುತ ನಾಯಕತ್ವ ಅಂದ್ರೆ ಇಬ್ಬರದು, ಚಂದ್ರಶೇಖರ್ ಮತ್ತು ಜಾರ್ಜ್ ಫರ್ನಾಂಡಿಸ್. ದೇವೇಗೌಡರು ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಯೋ ದಿವಸ ಅವರೊಂದು ವಿಶ್ವಾಸ ಮತ ಯಾಚನೆ ಚರ್ಚೆ ನಡೆದಿತ್ತು ಪಾರ್ಲಿಮೆಂಟ್ ನಲ್ಲಿ. ಅಷ್ಟೊತ್ತಿಗಾಗಲೇ ಚಂದ್ರಶೇಖರ್ ಏಕಾಂಗಿ ಆಗ್ಬಿಟ್ಟಿದ್ರು. ಅವರ ಸಮಾಜವಾದಿ ಜನತಾ ಪಕ್ಷ ಅಂತಿತ್ತು. ಅವ್ರು ಏನ್ ಹೇಳಿದ್ರು ಗೊತ್ತಾ, ಈ ಬಾಬ್ರಿ ಮಸೀದಿಯನ್ನು ಕೆಡವಿದ ಮೇಲೆ ಏನಾಗ್ಬಿಟ್ಟಿದೆ, ಈ ಸಾಮಾಜಿಕ ನ್ಯಾಯ ರಾಜಕಾರಣದ ಅತಿರೇಕಗಳಿಂದಾಗಿ ಪಕ್ಷ ರಾಜಕಾರಣ ಪಕ್ಷಪಾತದ ರಾಜಕಾರಣವಾಗಿಬಿಟ್ಟಿದೆ. ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವ ತನ್ನ ಸಹಜ ಲಯವನ್ನ ಕಳ್ಕೊಂಡ್ಬಿಟ್ಟಿದೆ. ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ರಾಜಕಾರಣ ಅಂದ್ರೆ ಸಮಯ ಸಾಧಕ ರಾಜಕಾರಣ ಆಗ್ಬಿಡುತ್ತೆ. ಎಲ್ಲೆಲ್ಲೂ ಸಮಯ ಸಾಧಕ ರಾಜಕಾರಣವೇ ವಿಜೃಂಭಿಸುತ್ತೆ ಅಂತ ಒಂದು ಎಚ್ಚರಿಕೆ ಮಾತನ್ನು ಹೇಳಿದ್ರು. ಪಾರ್ಟಿ ಪಾಲಿಟಿಕ್ಸ್ ಹ್ಯಾಸ್ ಬಿಕಮ್ ಪಾರ್ಟಿಸನ್ ಪಾಲಿಟಿಕ್ಸ್. ಪಾರ್ಲಿಮೆಂಟರಿ ಪಾಲಿಟಿಕ್ಸ್ ಹ್ಯಾಸ್ ಲಾಸ್ಟ್ ಇಟ್ಸ್ ನ್ಯಾಚುರಲ್ ರಿದಮ್ ಅಂಡ್ ಡೇಸ್ ವಿಲ್ ಕಮ್ ವೆನ್ ಆಪರ್ಚುನಿಸ್ಟ್ ಪಾಲಿಟಿಕ್ಸ್ ವಿಲ್ ಟ್ರೈಂಫ್ ಅಂತ ಅಂದ್ಬಿಟ್ಟು ಇವತ್ತು ಏನಾಗ್ಬಿಟ್ಟಿದೆ, ಪಕ್ಷ ರಾಜಕಾರಣ ಅಂದ್ರೆ ಪಕ್ಷಪಾತ ರಾಜಕಾರಣ. ನಮ್ಮ ಪಕ್ಷದಲ್ಲಿದ್ರೆ ಅವನು ಸಮಾಜವಾದಿ, ವಿರೋಧ ಪಕ್ಷಕ್ಕೆ ಹೋದ್ರೆ ಕೋಮುವಾದಿ. ನಮ್ಮ ಪಕ್ಷದ ಬಂದ್ರೆ ಅವನು ಸೆಕ್ಯುಲರ್, ವಿರೋಧ ಪಕ್ಷಕ್ಕೆ ಹೋದ್ರೆ ಕ್ರಿಮಿನಲ್. ನಮ್ಮ ಪಕ್ಷಕ್ಕೆ ಬಂದ್ರೆ ಅವನು ಆನೆಸ್ಟ್, ವಿರೋಧ ಪಕ್ಷಕ್ಕೆ ಹೋದ್ರೆ ಕರಪ್ಟ್. ಈ ತರ ಈ ಪಕ್ಷಪಾತ ಪೂರಿತ ಮನಸ್ಥಿತಿ ಏನಿದೆ ಅದು ಮತದಾರರಿಗೂ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ನಿಜ, ನಮ್ಮ ಸಮಾನ ಮನಸ್ಕರು ಅಲ್ಲದೇ ಇರೋರ ಜೊತೆಗೆ ಸಂವಾದ ಕೂಡ ಸಾಧ್ಯ ಇಲ್ಲ ಅನ್ನೋ ರೀತಿ. ನಿಜ, ಅದಕ್ಕೆ ರಾಜಕೀಯ ಚರ್ಚೆ ಸಂವಾದಗಳು ಏನಾಗುತ್ತೆ, ದೊಡ್ಡ ಜಗಳ ತರ ನಡೀತಾ ಇರುತ್ತೆ. ಯಾರ ಮಾತು ಯಾರಿಗೂ ತಕ್ಕಂತೆ ಮಾತಾಡ್ತಾ ಇರ್ತಾರೆ. ನಿಜ, ನಿಮ್ಮ ಅನಿಸಿಕೆ ಬಹಳ ದೊಡ್ಡದು ಸರ್. ಹಾಗೆ ವೀಕ್ಷಕರು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಬರೆದು ಕಳಿಸ್ಬೇಕಾದ್ರೆ ಈ ವಿಳಾಸಕ್ಕೆ ಬರೆದು ಕಳಿಸಿ. ನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಹಾಗೇನೆ ನೀವು ಜಿಮೇಲ್ ಮೂಲಕ ಕೂಡ ನಮಗೆ ಅನಿಸಿಕೆಗಳನ್ನ ತಿಳಿಸಬಹುದು, shubhodaya.karnataka@gmail.com. ಇನ್ನು ಫೇಸ್ಬುಕ್ ಮೂಲಕ ಕೂಡ ನಮ್ಮ ಎಪಿಸೋಡ್ಸ್ ಗಳನ್ನ ನೀವು ನೋಡಬಹುದಾಗುತ್ತೆ, ಫಾಲೋ ಮಾಡಬಹುದು. facebook.com/DD ಚಂದನ ಬೆಂಗಳೂರು. ಇನ್ ಟ್ವಿಟರ್ ಮೂಲಕನೂ ಕೂಡ twitter.com DD ಚಂದನ BNG. ಯೂಟ್ಯೂಬ್ ನಲ್ಲೂ ಕೂಡ ನಮ್ಮ ಸಂಚಿಕೆಗಳನ್ನ ನೀವು ಮಿಸ್ ಮಾಡಿರುವಂತಹ ಸಂಚಿಕೆಗಳನ್ನ ನೋಡಬಹುದು, youtube.com DD ಚಂದನ ಅಫಿಷಿಯಲ್. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡಬಹುದಾಗುತ್ತೆ.
ಈ ಕಾರ್ಯಕ್ರಮದಲ್ಲಿ ಜಾಹೀರಾತು ಕೊಡೋದಕ್ಕೆ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ 080233333833. ಇಮೇಲ್ ವಿಳಾಸ ddszmarketing@gmail.com. ಆಲ್ಮೋಸ್ಟ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ರವೀಂದ್ರ ರೇಷ್ಮೆ ಅವರೇ, ನಿಮ್ಮ ಹತ್ರ ಮಾತಾಡ್ತಾ 2 ತಾಸು ಹೋಯ್ತು. ಆದ್ರೆ ಈ 2 ತಾಸು ನಿಜವಾಗ್ಲೂ ಸಾಲಿಲ್ಲ ಅಂತಾನೆ ಹೇಳ್ಬೋದು. ಇನ್ನಷ್ಟು ಮಾತಾಡುವಂತ ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು. ನೀವು ಕೊನೆಯದಾಗಿ ಯೂತ್ಗೆ, ನಮ್ಮ ಅಪ್ಕಮಿಂಗ್ ಜನರೇಷನ್ಗೆ ಏನೊಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ? ನೀವಿಬ್ರು ಸೇರಿದಂತೆ ನೀವೆಲ್ಲ ಒಂದು ಅದೃಷ್ಟವಂತ ತಲೆಮಾರು. ನೀವು IT ಜನರೇಷನ್, ಜೊತೆಗೆ ನಾಲೆಡ್ಜ್ ಎಕಾನಮಿಯ ಫಲಾನುಭವಿಗಳು. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಣೀತ ಆ ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ ಫಲಾನುಭವಿಗಳು. ನಿಮಗೆಲ್ಲ ಒಳ್ಳೇದಾಗ್ಲಿ, ನಿಮ್ಮ ಕ್ರಿಯಾಶೀಲತೆ ಇನ್ನೂ ವಿಜೃಂಭಿಸಲಿ, ಸೂಕ್ತವಾದ ಮಾನ್ಯತೆ ಸಿಗಲಿ, ಅದಕ್ಕೆ ತಕ್ಕಂತೆ ಸೂಕ್ತವಾದ ಸಂಭಾವನೆ ಸಿಗ್ತಾ ಇರಲಿ ಅಂತ ಹಾರೈಸ್ತಾ ಧನ್ಯವಾದ ಸರ್. ಕಾರ್ಯಕ್ರಮ ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು. ನಿಮ್ ಜೊತೆ ಮಾತಾಡಿದ್ದು ಬಹಳ ಸಂತೋಷ ಆಯ್ತು. ವೀಕ್ಷಕರೇ, ನಾಳೆ ಮುಂದಿನ ವಾರ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇವೆ. ನಮಸ್ಕಾರ. ನಮಸ್ಕಾರ. ಬೆರಗಿನ ಬೆಳಗ್ಗೆ